हरे कृष्ण। ॐ ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति स्वपदान्तिकं। वन्देऽहं श्रीगुरौ श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरत्से नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं श्रीचैतन्यमीश्वरम्। हरे कृष्ण। ಇವತ್ತು ನಾವು ಶ್ರೀಮದ್ ಭಾಗವತಂ 5ನೇ ಸ್ಕಂದ ಅಧ್ಯಾಯ 9 ಜಡ ಭರತನ ಚರಿತ್ರೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಹೋದ ವಾರ ನಾವು ಭಾಗವತ ಕ್ಲಾಸ್ನಲ್ಲಿ ಭರತ ಮಹಾರಾಜರು ಹೇಗೆ ಜಿಂಕೆ ದೇಹವನ್ನ ಪಡೆದುಕೊಂಡರು ಮತ್ತೆ ಜಿಂಕೆ ದೇಹದಲ್ಲಿ ಹೇಗೆ ಅವರು ಪಶ್ಚಾತ್ತಾಪ ಪಟ್ಟರು, ಅವರು ಹೇಗೆ ತೀವ್ರವಾಗಿ ತಪಸ್ಸನ್ನ ಮುಂದುವರಿಸಿದರು, ಭಕ್ತಿ ಸೇವೆಯನ್ನ ಮುಂದುವರಿಸಿ ಈಗ ಅವರಿಗೆ ಮತ್ತೆ ಮನುಷ್ಯ ಜೀವನ ದೊರಕಲಿದೆ. ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ಭರತ ಮಹಾರಾಜರು ತಪಸ್ಸಿ ಕಾಡಿಗೆ ಬಂದಿದ್ರು, ಮತ್ತೆ ಕಾಡಿನಲ್ಲಿ ಜಿಂಕೆ ಮರಿಗೆ ಆಕರ್ಷಿತರಾಗಿ ಅವರಿಗೆ ಜಿಂಕೆ ದೇಹ ದೊರಕಿತು ಅನ್ನೋದನ್ನ ಕೇಳಿದ್ದೀವಿ. ಇವತ್ತು ನಾವು ಕಥೆಯನ್ನು ಮುಂದುವರಿಸೋಣ. ಇವತ್ತಿನ ಕಥೆಯಲ್ಲಿ ಜಿಂಕೆ ಅಥವಾ ಭರತ ಮಹಾರಾಜರು ಮತ್ತೆ ಹುಟ್ಟಿ ಬರ್ತಾರೆ. ಈ ಜನ್ಮದಲ್ಲಿ ಅವರು ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಬರ್ತಾರೆ. ಅಂಗೀರ ವಂಶದಲ್ಲಿ ಬರುವಂತಹ ಒಬ್ಬ ಶುದ್ಧ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಬರ್ತಾರೆ. ಸೊ ಆ ಕಥೆಯನ್ನ ನಾವು ಇವತ್ತು ನೋಡೋಣ. ಓಕೆ, ಎಲ್ಲರೂ ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡೋಣ. ಹರಿ ಬೋಲ್. ಹರಿ ಬೋಲ್. ಓಕೆ, ಓಕೆ. ಸೊ ಜಡಭರತನ ಪರಮೋಚ್ಚ ಗುಣ, ಇದು ಇವತ್ತಿನ ಅಧ್ಯಾಯದ ಹೆಸರು. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಷ್ಟಗಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಮತ್ತೆ ಶ್ರೀ ಗುರುಗಳ ಪದಕಮಲವನ್ನ ನೆನಪಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತವನ್ನ ಹೊಗಳುತ್ತಾ ನಾವು ಈ ಭಾಗವತದ 5ನೇ ಸ್ಕಂದದ 9ನೇ ಅಧ್ಯಾಯವನ್ನ ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ 20 ಶ್ಲೋಕಗಳು ಮಾತ್ರ ಇವೆ. ಸೊ ಈ ಅಧ್ಯಾಯದಲ್ಲೂ ಕೂಡ ಪದ್ಯ ರೂಪದಲ್ಲಿ ಯಾವುದೇ ಶ್ಲೋಕ ಇಲ್ಲ, ಎಲ್ಲ ಶ್ಲೋಕಗಳು ಗದ್ಯ ರೂಪದಲ್ಲಿದ್ದಾವೆ. ಸೊ ಈ ಶ್ಲೋಕಗಳನ್ನು ಹಾಡುವುದು ಕಷ್ಟ. ಸೊ ಕೆಲವೊಂದು ಶ್ಲೋಕಗಳನ್ನ ಓದೋಣ,
ಕೆಲವೊಂದು ಶ್ಲೋಕಗಳ ಅನುವಾದ ಮಾತ್ರವನ್ನ ಓದೋಣ. ಓಕೆ, ಸೊ ಹಿಂದಿನ ಅಧ್ಯಾಯ ಮತ್ತೆ ಇವತ್ತಿನ ಅಧ್ಯಾಯಕ್ಕೆ ಸಂಬಂಧವೇನು? ಭಗವಂತ ಋಷಭನ ಮಗನಾದ ಭರತನು ಶ್ರೀಮಂತ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದನು. ರೈಟ್, ಭರತ ಮಹಾರಾಜರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು, ಋಷಭದೇವನ ಮಗನಾಗಿ ಹುಟ್ಟಿದ್ದರು. ಅವನು ರಾಜನಾದ, ಅವನ ಹತ್ರ ಎಷ್ಟು ಸಂಪತ್ತು ಆಸ್ತಿ ಎಲ್ಲವೂ ಇತ್ತು. ಅದು ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿದ್ದ. ಆದರೆ ಆಧ್ಯಾತ್ಮಿಕ ಕರ್ತವ್ಯಗಳ ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಮತ್ತು ಅತ್ಯಲ್ಪ ಜಿಂಕೆಯ ಅತಿಯಾದ ಬಾಂಧವ್ಯದಿಂದಾಗಿ ಅವನು ಮತ್ತೆ ಒಂದು ಜೀವನದಲ್ಲಿ ಮುಕ್ತಿಯನ್ನು ಪಡೆಯಲಿಲ್ಲ. ರೈಟ್, ಒಂದು ಜನ್ಮದಲ್ಲಿ ಅವನು ಮುಕ್ತಿಯನ್ನು ಪಡೆಯಲಿಲ್ಲ. ಮತ್ತೊಮ್ಮೆ ಜನ್ಮ ತಗೋಬೇಕಾಯ್ತು. ಮೊದಲನೇ ಜನ್ಮ ಭರತನ ಜನ್ಮ, ಎರಡನೇ ಜನ್ಮ ಜಿಂಕೆಯ ಜನ್ಮ, ಈಗ ಮೂರನೇ ಜನ್ಮ ತಗೊಳ್ಳಲು ಸಿದ್ಧನಾಗಿದ್ದಾನೆ ಭರತ ಮಹಾರಾಜ. ಸೊ ಅದು ಜಡ ಭರತನ ಕತೆ. ಆದರೆ ಭಕ್ತನಾಗಿ ಅವನ ಬಲವಾದ ಸ್ಥಾನದಿಂದಾಗಿ ಅವನು ಪೂರ್ವ ಜೀವನವನ್ನು ನೆನಪಿಸಿಕೊಳ್ಳುವ ಉಡುಗೊರೆಯನ್ನು ಹೊಂದಿದ್ದನು ಮತ್ತು ಪಶ್ಚಾತ್ತಾಪಪಟ್ಟನು. ರೈಟ್, ಅವನ ತೀವ್ರ ಭಕ್ತಿಯ ಕಾರಣದಿಂದ ಪೂರ್ವ ಜನ್ಮದ ನೆನಪಿತ್ತು ಅವನಿಗೆ. ನಮಗೆ ಪೂರ್ವ ಜನ್ಮದ ನೆನಪಿಲ್ಲ. ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮನುಷ್ಯರಾಗಿದ್ದೇವೋ ಅಥವಾ ಪ್ರಾಣಿಯಾಗಿದ್ವೋ ಅಥವಾ ಏನಾಗಿದ್ವಿ ಅಂತ ನಮ್ಗೆ ಗೊತ್ತಿಲ್ಲ, ನೆನಪಿಲ್ಲ. ಆದರೆ ಹಿಂದಿನ ಜನ್ಮ ನಮಗೆ ಇತ್ತು. ಆ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಕರ್ಮಗಳನ್ನ ಮಾಡಿದ್ದೀವಿ ಅದರ ಅನುಗುಣವಾಗಿ ನಮಗೆ ಈ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ರೆ ಏನೋ ಪುಣ್ಯ ಮಾಡಿರ್ಬೇಕು. ಮನುಷ್ಯ ಜನ್ಮ ಸುಮ್ಮನೆ ಸಿಗೋದಿಲ್ಲ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ. ಈ ಮನುಷ್ಯ ದೇಹ 84 ಲಕ್ಷ ಯೋನಿ ದಾಟಿದ ಮೇಲೆ ಸಿಕ್ಕಿದೆ. ಸೊ ಏನೋ ಪುಣ್ಯ ಮಾಡಿದೀವಿ. ಅದರಲ್ಲೂ ಭಕ್ತಿ ಸೇವೆಗೆ ಬರ್ಬೇಕಂದ್ರೆ ಏನೋ ಅನುಗ್ರಹ ಪಡೆದಿದ್ದೀವಿ. ಯಾವುದೋ ಭಕ್ತರ ಅನುಗ್ರಹವನ್ನು ಪಡೆದುಕೊಂಡು ಬಂದಿದ್ದೀವಿ. ಯಾಕಂದ್ರೆ ಭಕ್ತಿ ಸೇವೆ ಸಿಗೋದು ತುಂಬಾ ಕಷ್ಟ. ರೈಟ್, ಫಸ್ಟ್ ಥಿಂಗ್ ಇಸ್ ಮನುಷ್ಯತ್ವಂ. ಮನುಷ್ಯ ಜೀವನ ಸಿಗೋದು ತುಂಬಾ ಕಷ್ಟ. ಎರಡನೇದು ಮುಮುಕ್ಷತ್ವಂ. ನನಗೆ ಮೋಕ್ಷ ಪಡಿಬೇಕು, ನಾನು ಭಗವಂತನನ್ನ ತಿಳ್ಕೋಬೇಕು ಅನ್ನುವ ಆಸೆಯನ್ನ ಬೆಳೆಸ್ಕೊಂಡವರು ತುಂಬಾ ಕಮ್ಮಿ. ಸೊ ಮನುಷ್ಯತ್ವಂ ಇಸ್ ವೆರಿ ರೇರ್. ಮುಮುಕ್ಷತ್ವಂ ಅದು ಕೂಡ ತುಂಬಾ ರೇರ್, ತುಂಬಾ ಅಪರೂಪ. ಅದರಲ್ಲಿ ಸದ್ಗುರು ಅಂದ್ರೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ, ಸಂಪ್ರದಾಯದಲ್ಲಿ ಬರುವಂತಹ ಗುರುಗಳ ಮಾರ್ಗದರ್ಶನ ಸಿಗುವುದು ಇನ್ನೂ ಅಪರೂಪ. ಅಂತಹ ಮಾರ್ಗದರ್ಶನ ಕೂಡ ನಮಗೆ ಸಿಕ್ಕಿದೆ. ಶಿಲಪ್ರಭಾದರ ಆಶ್ರಯ ನಮಗೆ ಸಿಕ್ಕಿದೆ. ಅವರ ಬೋಧನೆಗಳನ್ನ ಓದುವಂತಹ ಅವಕಾಶ ನಮಗೆ ಸಿಕ್ಕಿದೆ. ನಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ರೈಟ್, ವಿ ಹ್ಯಾವ್ ಗಾಟ್ ಮನುಷ್ಯತ್ವ, ಮುಮುಕ್ಷತ್ವ ಮತ್ತೆ ಸದ್ಗುರುವಿನ ಆಶ್ರಯ ಕೂಡ ಸಿಕ್ಕಿದೆ. ಇಷ್ಟೆಲ್ಲ ಸಿಕ್ಕಿದೆ. ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಬೇಕು. ನಾವು ನಮ್ಮ ಮನುಷ್ಯ ದೇಹವನ್ನ ಹಾಳು ಮಾಡಬಾರದು. ರೈಟ್, ಇದನ್ನ ಹಾಳು ಮಾಡದಿರಿ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹಾಡ್ತಾರೆ. ಯಾಕಂದ್ರೆ ಈ ದೇಹ ತುಂಬಾ ದುರ್ಲಭ. ರೈಟ್, ದುರ್ಲಭ ಮಾನವ ಜನ್ಮ ಲೋಭಿಯ ಸಂಸಾರೇ. ಈ ಜನ್ಮದಲ್ಲಿ ನಮಗೆ ಮನುಷ್ಯ ದೇಹ ಸಿಕ್ಕಿದೆ, ದುರ್ಲಭವಾದ ಮನುಷ್ಯ ದೇಹ ಸಿಕ್ಕಿದೆ ಅಂದ್ರೆ ಇದು ತುಂಬಾ ಅಪರೂಪ. ಸೊ ವಿ ಶುಡ್ ನಾಟ್ ವೇಸ್ಟ್ ಇಟ್. ರಮಾಚರಿತ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಪ್ರಹ್ಲಾದ್ ಮಹಾರಾಜರು 7ನೇ ಸ್ಕಂದದಲ್ಲಿ ಹೇಳ್ತಾರೆ, ಈ ಭಗವದ್ಭಕ್ತಿ ಸೇವೆ 5 ವರ್ಷದ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು ಅಂತ. ಇದು ವಯಸ್ಸಾದ ಮೇಲೆ ಮಾಡುವಂಥದ್ದಲ್ಲ, ವಯಸ್ಸಿರುವಾಗ ಮಾಡುವಂತಹ ಒಂದು ಸಾಧನೆ. ಸೊ ವಿ ಶುಡ್ ಬಿ ವೆರಿ ವೆರಿ ಕಾಶಿಯಸ್. ಟೈಮ್ ವೇಸ್ಟ್ ಮಾಡಬಾರ್ದು. ರೈಟ್, ಟೈಮ್ ಅನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ರೈಟ್, ಕೌಮಾರಾಚರಿತ್ ಪ್ರಾಜ್ಞ 5 ವರ್ಷದ ವಯಸ್ಸಿನಿಂದಲೇ ಈ ಭಕ್ತಿ ಸೇವೆಯನ್ನು ಮಾಡಲು ಕಲಿಸಬೇಕು. ಧರ್ಮಾನ್ ಭಾಗವತಾನಿಹ, ಈ ಭಾಗವತ ಧರ್ಮವನ್ನು ಆಚರಿಸಬೇಕು. ದುರ್ಲಭಂ ಮಾನುಷಂ ಜನ್ಮ, ಈ ಮನುಷ್ಯ ಜನ್ಮ ತುಂಬಾ ದುರ್ಲಭ. ತದಪಿ ಅಧ್ರುವಮರ್ಥದಂ, ಈಗ ನಮ್ಮ ಹತ್ರ ಇದೆ, ನಾಳೆ ಇರ್ಲಿಕ್ಕಿಲ್ಲ. ನಾಳೆ ಸೂರ್ಯೋದಯ ಕಂಡವರು ತುಂಬಾ ಅದೃಷ್ಟವಂತರು. ಕೆಲವರಿಗೆ ಸೂರ್ಯೋದಯ ಕಾಣುವುದಿಲ್ಲ. ಮೊನ್ನೆ ಒಂದು ನಮ್ಮ ಪರಿಚಯದವರೊಬ್ರು ಹೇಳ್ತಾ ಇದ್ರು, ಪೂನಾದಲ್ಲಿ ಅವರ ಸ್ನೇಹಿತರು ರಾತ್ರಿ ಮಲ್ಕೊಂಡ್ರಂತೆ, ಬೆಳಗ್ಗೆ ಏಳಲಿಲ್ಲ. ಅಂದ್ರೆ ರಾತ್ರಿ ಮಲಗಿದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಹಾರ್ಟ್ ಅರೆಸ್ಟ್ ಆಯ್ತು, ಅವರು ತೀರ್ಕೊಂಡ್ಬಿಟ್ರು. ಸೊ ನಾಳೆ ಬೆಳಗಿನ ಸೂರ್ಯೋದಯ ನೋಡಿದವರು ತುಂಬಾ ಅದೃಷ್ಟವಂತರು. ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ, ಕೃಷ್ಣ ಧನ್ಯವಾದ, ನನಗೆ ಇನ್ನೊಂದು ದಿನ ಕೊಟ್ಟಿದ್ದೀಯಾ, ಈ ದಿನವನ್ನ ನಾನು ನಿನ್ನ ಸೇವೆಯಲ್ಲಿ ತೊಡಗಿಸುವೆನು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು. ಐ ವಿಲ್ ಎಂಗೇಜ್ ದಿಸ್ ಡೇ ಇನ್ ಯುವರ್ ಸರ್ವಿಸ್.
ಸೊ ಒಂದು ದಿನ ಸಿಕ್ಕಾಗ ಅದನ್ನ ಸೇವೆಯಲ್ಲಿ ತೊಡಗಿಸಬೇಕು, ಅದನ್ನ ವೇಸ್ಟ್ ಮಾಡಬಾರ್ದು. ಆ ಇಂದ್ರ ತೃಪ್ತಿಯಲ್ಲಿ ಆ ದಿನವನ್ನ ವೇಸ್ಟ್ ಮಾಡಿದಾಗ ಅದು ವ್ಯರ್ಥವಾಗುತ್ತೆ. ಇಂದ್ರ ತೃಪ್ತಿಯಲ್ಲಿ ತೊಡಗಿದಾಗ ಆ ದಿನ ವ್ಯರ್ಥವಾಗುತ್ತೆ. ಸೂರ್ಯ ನಮ್ಮ ಜೀವನದಿಂದ ಒಂದು ದಿನವನ್ನ ತೆಗೆದು ಬಿಡ್ತಾನೆ. ಆದ್ರೆ ಆ ದಿನದಲ್ಲಿ ನಾವು ಭಗವಂತನ ಸೇವೆ ಮಾಡಿದಾಗ ನಾವು ಒಂದು ಹೆಜ್ಜೆ ಭಗವಂತನ ಹತ್ತಿರ ಬರ್ತೀವಿ. ಸೊ ಈಗ ಜಡಭರತನಿಗೆ ದುರ್ಲಭವಾದ ಮನುಷ್ಯ ದೇಹ ಮತ್ತೆ ಸಿಗ್ತಾ ಇದೆ. ಎಷ್ಟು ಕಾಳಜಿಯಿಂದ ಭಕ್ತಿ ಸೇವೆ ಮಾಡ್ತಾರೆ ನೋಡಿ. ಇವತ್ತಿನ ಪಾಠದಿಂದ, ಇವತ್ತಿನ ಅಧ್ಯಾಯದಿಂದ ಸಾಕಷ್ಟು ಪಾಠಗಳನ್ನು ಕಲಿಬಹುದು. ಹೇಗೆ ನಾವು ಭಕ್ತಿ ಸೇವೆ ಮಾಡಬೇಕು, ಮತ್ತೆ ಎಷ್ಟು ಎಚ್ಚರಿಕೆಯಿಂದ, ಎಷ್ಟು ವಿಶ್ವಾಸದಿಂದ ನಾವು ಭಕ್ತಿ ಸೇವೆ ಮಾಡಬೇಕು ಅನ್ನೋದನ್ನ ಜಡಭರತರು ನಮಗೆ ಕಲಿಸ್ತಾ ಇದ್ದಾರೆ. ಓಕೆ, ಸೊ ಈಗ ಶ್ಲೋಕಗಳನ್ನ ನೋಡೋಣ. ಯಾರಿಗೆ ಓದೋ ಇಚ್ಛೆ ಇದೆ ಅವರು ಕೈ ಎತ್ತಬಹುದು, ಅವರಿಗೆ ಅವಕಾಶ ಕೊಡಲಾಗುತ್ತೆ. ಓಕೆ, ಸೊ ಇದು ಫಸ್ಟ್ ಮತ್ತೆ ಸೆಕೆಂಡ್ ಶ್ಲೋಕ, ಪ್ರಥಮ ಮತ್ತು ದ್ವಿತೀಯ ಶ್ಲೋಕ. ನಾನು ಹೇಳಿದಾಗೆ ಈ ಶ್ಲೋಕಗಳೆಲ್ಲ ಗದ್ಯ ರೂಪದಲ್ಲಿದ್ದಾವೆ. ಅದಕ್ಕೆ ಕೆಲವೊಂದು ಮುಖ್ಯ ಪದಗಳನ್ನ ಓದ್ತೀನಿ. ನಾನು ಆಲ್ರೆಡಿ ನನ್ನ ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಆ ಮುಖ್ಯ ಪದಗಳನ್ನು ಓದಿ ನಾವು ಇದರ ಅನುವಾದವನ್ನು ಮಾತ್ರ ಓದೋಣ. ಓಕೆ, ಈ ಶ್ಲೋಕದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅಂಗೀರಸ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣನೊಬ್ಬನಿದ್ದನು. ಅವನು ಒಬ್ಬ ಬ್ರಾಹ್ಮಣನಿಗೆ ಇರಬೇಕಾದ ಎಲ್ಲಾ ಅರ್ಹತೆಗಳನ್ನು ಉಳ್ಳವನಾಗಿದ್ದನು. ರೈಟ್, ಸೊ ಈ ಬ್ರಾಹ್ಮಣ ಒಳ್ಳೆ ಸದ್ಗುಣವಂತನಾಗಿದ್ದನು. ಆ ಬ್ರಾಹ್ಮಣನಿಗೆ 2 ಜನ ಹೆಂಡತಿಯರು. ಸೊ ಮೊದಲ ಹೆಂಡತಿಯಿಂದ ಸಮಾನ ಗುಣವುಳ್ಳ 9 ಪುತ್ರರು ಜನಿಸಿದರು. ಮತ್ತೆ ಎರಡನೇ ಹೆಂಡತಿಯಿಂದ ಒಂದು ಹೆಣ್ಣು ಮತ್ತು ಒಂದು ಗಂಡು, 2 ಮಕ್ಕಳು ಹುಡ್ತವೆ, ಸಹೋದರರು. ಸೊ ದೇ ಬೋತ್ ಆರ್ ಬಾರ್ನ್. ಆ ಗಂಡು ಮಗು ಭರತ ಮಹಾರಾಜನಾಗಿದ್ದ, ಜಡಭರತನೆಂದು ಪ್ರಸಿದ್ಧನಾದ. ಸೊ ಜಿಂಕೆಯ ಶರೀರವನ್ನು ತ್ಯಜಿಸಿದ ಮೇಲೆ ಭರತ ಬ್ರಾಹ್ಮಣನ ಮಗನಾಗಿ ಜನಿಸಿದನು. ಓಕೆ, ಈಗ ಶ್ಲೋಕದ ಅನುವಾದ ಈ ರೀತಿ ಇದೆ. ಓಕೆ, ರೇಣುಕಾದೇವಿ ಮಾತಾಜಿ ಓದಿ. ರೇಣುಕಾದೇವಿ ಮಾತಾಜಿ ಓದ್ತೀರಾ? ಇಲ್ಲಾಂದ್ರೆ ನೆಕ್ಸ್ಟ್ ಭಾನುಕುಮಾರಿ ಮಾತಾಜಿ ಓದು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ನನ್ನ ಪ್ರಿಯ ರಾಜನೇ, ಜಿಂಕೆಯ ಶರೀರವನ್ನು ತ್ಯಜಿಸಿದ ಮೇಲೆ ಭರತ ಮಹಾರಾಜನು ಒಬ್ಬ ಶುದ್ಧ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮವೆತ್ತಿದನು. ಅಂಗೀರಸ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣನು. ಒಬ್ಬ ಬ್ರಾಹ್ಮಣನಿಗೆ ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಉಳ್ಳವನಾಗಿದ್ದನು. ಅವನು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡಬಲ್ಲವನಾಗಿದ್ದನು ಮತ್ತು ವೈದಿಕ ಸಾಹಿತ್ಯ ಮತ್ತು ಅದರ ಉಪಾಂಗ ಸಾಹಿತ್ಯಗಳ ಅಧ್ಯಯನ ಮಾಡಿದ್ದನು. ಅವನು ದಾನಶೀಲನಾಗಿದ್ದನು ಮತ್ತು ನಿತ್ಯ ತೃಪ್ತನು, ಸಹನಶೀಲನು, ಸಾಧು ಸ್ವಭಾವದವನು, ಪ್ರಜ್ಞನು ಮತ್ತು ಅಸೂಯೆ ಇಲ್ಲದವನು ಆಗಿದ್ದನು. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದವನಾಗಿದ್ದನು ಮತ್ತು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದನು. ಅವನು ಸದಾ ಯೋಗ ಸಮಾಧಿಯಲ್ಲಿ ಇಲ್ಲಿರುತ್ತಿದ್ದನು. ಅವನಿಗೆ ಮೊದಲನೇ ಹೆಂಡತಿ ಸಮಾನ ಗುಣವುಳ್ಳ 9 ಪುತ್ರರಿದ್ದರು. ಎರಡನೇ ಹೆಂಡತಿಯಲ್ಲಿ ಅವನಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಅವಳಿ ಜನಿಸಿದ್ದರು. ಆ ಗಂಡು ಮಗುವೆ ಪರಮ ಭಕ್ತನಾದ ಮತ್ತು ಸತ್ಪುರುಷರು, ರಾಜರು ಮೊದಲಿಗನೂ ಆದ ಭರತ ಮಹಾರಾಜನು. ಜಿಂಕೆಯ ಶರೀರವನ್ನು ತ್ಯಜಿಸಿದ ಮೇಲೆ ಮೇಲಿನ ಅವನ ಜನ್ಮ ವೃತ್ತಾಂತವು ಇದೇ ಆಗಿದೆ. ಹರೇ ಕೃಷ್ಣ. ಬ್ರಾಹ್ಮಣನ ಗುಣಗಳು ನೋಡಿ ಎಷ್ಟು ಚೆನ್ನಾಗಿವೆ. ದಾನಶೀಲನಾಗಿದ್ದನು. ರೈಟ್, ಸಾಮಾನ್ಯ ಬ್ರಾಹ್ಮಣರ ಹತ್ರ ಅಷ್ಟು ದುಡ್ಡು ಇರೋದಿಲ್ಲ, ಆದ್ರೆ ಏನಿತ್ತು ಅದನ್ನ ದಾನ ಮಾಡ್ತಾ ಇದ್ದ. ಮತ್ತೆ ನಿತ್ಯ ತೃಪ್ತನು, ಸಂತುಷ್ಟನಾಗಿದ್ದ. ಭಗವಂತ ಎಷ್ಟು ಕೊಟ್ಟಿದ್ದ ಅದರಲ್ಲೇ ಸಂತುಷ್ಟನಾಗಿದ್ದ. ಸಹನಶೀಲನು, ಅಂದ್ರೆ ಬೇರೆಯವರು ಏನಾದ್ರು ತೊಂದರೆ ಕೊಟ್ರೆ ಸಹಿಸ್ಕೊಂತ ಇದ್ದ. ಸಾಧು ಸ್ವಭಾವದವನಾಗಿದ್ದ. ಪ್ರಾಜ್ಞನು, ಅಂದ್ರೆ ಕೃಷ್ಣ ಪ್ರಜ್ಞೆ ಉಳ್ಳವನಾಗಿದ್ದ. ಮತ್ತು ಅಸೂಯೆ ಇಲ್ಲದವನು ಆಗಿದ್ದನು. ಹಿ ವಾಸ್ ನಾಟ್ ಎನ್ವಿಯಸ್. ಇಂತಹ ಪುಣ್ಯವಂತನ ಮನೆಯಲ್ಲಿ ಜನಿಸಿದರು. ಸೊ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಯಾರಿಗೆ ನೆನಪಿದೆ ಕೇಳಿ. ಭಗವದ್ಗೀತೆಯ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಒಬ್ಬ ಯೋಗಿ ಸಿದ್ಧಿಯನ್ನ ಪಡೆಯದೆ ಹೋದ್ರೆ, ಈ ಜನ್ಮದಲ್ಲಿ ಅವನಿಗೆ ವೈಕುಂಠ ಸಿದ್ಧಿ ಆಗದೆ ಹೋದ್ರೆ ಅವರು ಮತ್ತೆ ಹುಟ್ಟಿ ಬರ್ತಾರೆ. ಯಾವ ಕುಲದಲ್ಲಿ ಹುಟ್ಟಿ ಬರ್ತಾರೆ ಅಂತ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಯಾರಿಗಾದ್ರೂ ನೆನಪಿದೆಯಾ ಯಾವ ಶ್ಲೋಕ ಅಂತ? ಭಗವದ್ಗೀತೆ ಶ್ಲೋಕ. ಎಸ್, ಶುಚೀನಾಂ ಶ್ರೀಮತಾಂ ವೆರಿ ಗುಡ್, ವೆರಿ ಗುಡ್.
ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಪಿ ಜಾಯತೆ. ರೈಟ್, ಶುಚಿನಾಂ ಶ್ರೀಮತಾಂ. ಶುಚಿನಾಂ ಅಂದ್ರೆ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿ ಬರ್ತಾನೆ, ಅಥವಾ ಶ್ರೀಮತಾಂ ಅಂದ್ರೆ ಶ್ರೀಮಂತರ ಕುಲದಲ್ಲಿ ಹುಟ್ಟಿ ಬರ್ತಾನೆ. ನೋಡಿ, ಭರತ ಮಹಾರಾಜರು ಶ್ರೀಮಂತರ ಕುಲದಲ್ಲಿ ಹುಟ್ಟಿ ಬಂದಿದ್ರು. ಆ ಜನ್ಮದಲ್ಲಿ ಅವರು ಸಿದ್ಧಿ ಪಡೆಯೋಕ್ಕಾಗ್ಲಿಲ್ಲ. ಮತ್ತೆ ಸ್ವಲ್ಪ ತಪ್ಪಾಯ್ತು, ಜಿಂಕೆ ಮೇಲೆ ಆಕರ್ಷಣೆ ವ್ಯಾಮೋಹವಾಯ್ತು. ಅದಕ್ಕೆ ಮತ್ತೆ ಜಿಂಕೆ ಸೇರಿ ತಗೊಂಡ್ರು. ನಂತರ ಮತ್ತೆ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿ ಬಂದರು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಬರ್ಬೋದಿತ್ತು, ಮತ್ತೆ ಇಲ್ಲ, ಅವರಿಗೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವ ಅವಕಾಶ ಸಿಕ್ಕಿತು. ಯಾಕಂದ್ರೆ ಕೃಷ್ಣ ಅವರ ಮೇಲೆ ತೋರಿಸಿದಂತ ಒಂದು ಅನುಗ್ರಹ ಇದು. ಆಯ್ತು, ನೀನು ಬೇಗನೆ ನನ್ನ ಹತ್ರ ಬಾ. ಸೊ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನೀನು ಹುಟ್ಟಿನಿಂದಲೇ ಭಕ್ತಿ ಸೇವೆಯನ್ನ ಮುಂದುವರಿಸು ಅಂತ ಅನುಗ್ರಹಿಸಿದನು. ಸೊ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಸೊ ಮತ್ತೆ ಭಕ್ತರ ಮನೆಯಲ್ಲಿ ಹುಟ್ಟಿ ಬರ್ತಾರಲ್ಲ ಮಕ್ಕಳು, ಅವರು ಕೂಡ ವಿಶೇಷ. ಯಾಕೆಂದ್ರೆ ಭಕ್ತರ ಮನೆಯಲ್ಲಿ ಹುಟ್ಟುವಂತಹ ಮಕ್ಕಳು ಆಕ್ಚುಲಿ ದೇ ಆರ್ ಯೋಗೀಸ್. ಪೂರ್ವ ಜನ್ಮದಲ್ಲಿ ಅವರು ಯೋಗಿಗಳಾಗಿರ್ತಾರೆ. ಸೊ ಏತದ್ಹಿ ದುರ್ಲಭತಮಂ ಅತರಂ ಲೋಕೆ ಜನ್ಮ ಯದೀದೃಶಂ. ಕೃಷ್ಣ ಹೇಳ್ತಾನೆ, ಅಥವಾ ಬಹುನಾ ವಾಟ್ ದಟ್ ವರ್ಸ್, ತುಂಬಾ ಹೆಚ್ಚು ಸಾಧನೆ ಮಾಡಿದ್ದರೆ ಅವನು ನೆಕ್ಸ್ಟ್ ಜನ್ಮದಲ್ಲಿ ನೇರವಾಗಿ ಕುಲೆ ಭವತಿ ಧೀಮತಾಂ ಏತದ್ಹಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಸೊ ಅವರು ನೇರವಾಗಿ ಭಕ್ತರ ಮನೆಯಲ್ಲಿ ಹುಟ್ಟಿ ಬರ್ತಾರಂತೆ. ಹುಟ್ಟಿದ ತಕ್ಷಣ ಅವರ ಹಣೆ ಮೇಲೆ ತಿಲಕ, ನಾಲ್ಗೆ ಮೇಲೆ ಪ್ರಸಾದ ಅಥವಾ ಪ್ರಸಾದ ಹಾಲು. ಸೊ ಈ ರೀತಿ ಹುಟ್ಟಿನಿಂದಲೇ ಅವರು ಭಗವದ್ಭಕ್ತಿ ಸೇವೆ ಮಾಡುವ ಅವಕಾಶ ಅವರಿಗೆ ದೊರಕುತ್ತದೆ. ಅಂತಹ ಜನ್ಮ ತುಂಬಾ ದುರ್ಲಭ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ನನಗೆ ಅಂತ ಅವಕಾಶ ಸಿಕ್ಕಿತ್ತು. ನಮ್ಮ ಗುರುಗಳಾದಂತಹ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರಿಗೂ ಕೂಡ ಈ ಅವಕಾಶ ದೊರಕಿತ್ತು. ನಾವಿಬ್ಬರು ಶುದ್ಧ ಭಕ್ತರ ಮನೆಯಲ್ಲಿ ಹುಟ್ಟಿ ಬಂದಿದ್ದೇವೆ ಅಂತ ಪ್ರಭುಪಾದರ ಅನುವಾದದಲ್ಲಿ ಬರೀತಾರೆ, ಭಾರತದಲ್ಲಿ ಬರೀತಾರೆ. ಸೊ ಇಲ್ಲಿ ಭರತ ಮಹಾರಾಜರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಈ ಜನ್ಮದಲ್ಲಿ ಅವರು ತುಂಬಾ ಎಚ್ಚರಿಕೆಯಿಂದ ಭಕ್ತಿ ಸೇವೆ ಮಾಡ್ತಾರೆ. ಒಂದು ತಪ್ಪಾಗದೇ ಇರೋ ಹಾಗೆ ನೋಡ್ಕೊಂತಾರೆ. ತತ್ರಾಪಿ ಸ್ವಜನ ಸಂಗಾಚ್ಛ ಭೃಶಂ ಉದ್ವಿಜಮಾನೋ ಭಗವತಃ ಕರ್ಮ ಬಂಧ ವಿಧ್ವಂಸನ ಶ್ರವಣ ಸ್ಮರಣ ಗುಣ ವಿವರಣ ಚರಣಾರವಿಂದ ಯುಗಲಂ ಮನಸಾ ವಿದಧದ್. ರೈಟ್, ಅವ್ರೇನ್ ಮಾಡ್ತಾರೆ? ಸ್ವಜನ ಸಂಗಾತ್ ಭೃಶಂ ಉದ್ವಿಜಮಾನು. ಸೊ ಅವರು ಸಂಘದಲ್ಲಿ ಇದ್ರು, ಮನೆಯವರ ಜೊತೆ ಇದ್ರು, ಆದ್ರೆ ಅವರಿಂದ ಅವ್ರ ಕಡೆ ವ್ಯಾಮೋಹ ಅಥವಾ ಆಕರ್ಷಣೆ ಇರಲಿಲ್ಲ. ಅವರು ತುಂಬಾ ಎಚ್ಚರಿಕೆಯಿಂದ ಅವರ ಆ ದುಸ್ಸಂಗವನ್ನ ತಗೊಳ್ಳಿಲ್ಲ. ಓಕೆ, ಸೊ ಅವರು ಯಾವುದರಲ್ಲಿ ವ್ಯಸ್ತವಾಗಿದ್ರು? ಶ್ರವಣ, ಸ್ಮರಣ, ಗುಣ ವಿವರಣ. ರೈಟ್, ಸೊ ಈ ರೀತಿ ಚರಣಾರವಿಂದ ಯುಗಲಂ ಮನಸಾವಿದ, ಭಗವಂತನ ಪಾದಕಮಲವನ್ನ ಸತತವಾಗಿ ಸ್ಮರಿಸುತ್ತಿದ್ದರು. ಆತ್ಮನಃ ಪ್ರತಿಘಾತಂ ಆಶಂಕಮಾನೋ ಭಗವದ್ ಅನುಗ್ರಹೇಣಾನುಸ್ಮೃತ ಸ್ವಪೂರ್ವ ಜನ್ಮಾವಲಿ ಆತ್ಮಾನಂ ಉನ್ಮತ್ತ ಜಡ ಅಂದ ಬಧಿರ ಸ್ವರೂಪೇಣ ದರ್ಶಯ ಮಾಸಲೋಕಸ್ಯ. ಅವರಿಗೆ ಹಿಂದಿನ ಜನ್ಮದ ನೆನಪಿತ್ತು, ಪೂರ್ವ ಜನ್ಮಾವಲಿನ. ಸೊ ಹಿಂದಿನ 2 ಜನ್ಮಗಳು ನೆನಪಿತ್ತು. ಅದಕ್ಕೆ ಅವರು ತುಂಬಾ ಎಚ್ಚರಿಕೆಯಿಂದ, ನಾನು ಮತ್ತೆ ಈ ವ್ಯಾಮೋಹಕ್ಕೆ ಸಿಲುಕಿ ನಾನು ಪತನವಾಗಬಾರದು ಅನ್ನುವ ಒಂದು ಕಾರಣದಿಂದ ಅವರು ಬಾಹ್ಯವಾಗಿ ಹೇಗೆ ವರ್ತಿಸುತ್ತಿದ್ದರು? ಉನ್ಮತ್ತ, ಹುಚ್ಚನ ತರ, ಜಡ ವಸ್ತುವಿನ ತರ, ಅಂಧ ಅಂದ್ರೆ ಇಲ್ಲದವನು, ಬದಿರ ಅಂದ್ರೆ ಕಿವಿ ಇಲ್ಲದವನು, ಸ್ವರೂಪೇಣ ದರ್ಶಯಾಮಾಸ ಲೋಕಸ್ಯ, ಜನರಿಗೆ ಈ ರೀತಿ ಹುಚ್ಚ, ಜಡ, ಅಂಧ, ಬದಿರ ತರ ಕಾಣಿಸ್ತಾ ಇದ್ದ. ಸೊ ಮನಸ್ಸಿನ ಒಳಗಡೆ ಭಗವಂತನ ಚಿಂತನೆ, ಹೊರಗಡೆ ಹುಚ್ಚನಂತೆ ವೇಷ. ಇಲ್ಲಿ ನೋಡಿ, ಜಡಭರತ ಅಂತರಂಗದಲ್ಲಿ ಹೇಗೆ ಪೂರ್ವ ಜೀವನದ ನೆನಪಿತ್ತು, ಮತ್ತೆ ಕೃಷ್ಣನಲ್ಲಿ ಸದಾ ಲೀನಲಾಗಿದ್ದನು. ಸೊ ಯು ವಾಸ್ ಆಲ್ವೇಸ್ ಥಿಂಕಿಂಗ್ ಆಫ್ ಕೃಷ್ಣ. ಆದ್ರೆ ಬಹಿರಂಗ ದೃಷ್ಟಿಯಲ್ಲಿ ನೋಡಿದರೆ, ಹೊರಗಿನವರು ನೋಡಿದಾಗ ಹುಚ್ಚನಂತೆ ವೇಷ ಧರಿಸಿದನು, ದುಷ್ಟರ ಸಹವಾಸದಿಂದ ರಕ್ಷಿಸಿಕೊಂಡನು, ಮತ್ತೆ ಪತಿತನಾಗುವನೆಂಬ ಹೆದರಿಕೆ ಇತ್ತು. ಸೊ ಅದಕ್ಕೆ ಆ ಬಹಿರಂಗ ವೇಷವನ್ನ ಧರಿಸಿದ. ಉನ್ಮತ್ತ, ಮೂಕ, ಜಡವದ್, ಅಂಧ, ಬಧಿರನ ತರ ಅವನು
ವರ್ತನೆ ಮಾಡ್ತಾ ಇದ್ದ. ಸೊ ಭಕ್ತರಿಗೂ ಕೆಲವೊಮ್ಮೆ ಈ ರೀತಿ ಸನ್ನಿವೇಶ ಬರುತ್ತೆ. ಭಕ್ತಿ ಸೇವೆ ಮಾಡಬೇಕು ಅಂತ ಆಸೆ ಇದೆ, ಆದ್ರೆ ವಾತಾವರಣ ಅನುಕೂಲಕರವಾಗಿಲ್ಲ. ಮನೆಯವರು ಭಕ್ತಿ ಸೇವೆ ಮಾಡೋದಕ್ಕೆ ಬಿಡೋದಿಲ್ಲ, ಅಥವಾ ಅಡಚಣೆಗಳು ಇರ್ತವೆ, ಅಪೋಸಿಷನ್ ಇರ್ತದೆ. ಪ್ರಹ್ಲಾದ್ ಮಹಾರಾಜನಿಗೆ ಎಷ್ಟು ಅಪೋಸಿಷನ್ ಇತ್ತು, ತಂದೆನೇ ಅವರನ್ನ ಕೊಲ್ಲಕ್ಕೆ ಹೊರಟಿದ್ದ. ಅಂತಹ ಸನ್ನಿವೇಶ, ಅಫ್ಕೋರ್ಸ್ ಅಷ್ಟು ತೀವ್ರವಾದ ಸನ್ನಿವೇಶ ನಮ್ಗೆ ಯಾರಿಗೂ ಬರೋದಿಲ್ಲ, ಆದ್ರೆ ಪ್ರಹ್ಲಾದ್ ಮಹಾರಾಜರಿಗೆ ಬಂದಿತ್ತು. ಇಲ್ಲಿ ಜಡಭರತರು ಏನ್ ಕಲಿಸ್ತಾ ಇದ್ದಾರೆ ಅಂದ್ರೆ, ಎಂತಹ ವಿಪರೀತ ಪರಿಸ್ಥಿತಿ ಇದ್ದರೂ ಕೂಡ ನಾವು ಅಂತರಂಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನ ಸದಾ ಸ್ಮರಿಸಬೇಕು, ಸದಾ ನಾಮ ಕೀರ್ತನೆಯಲ್ಲಿ ತೊಡಗಿರಬೇಕು, ಬಾಹ್ಯ ದೃಷ್ಟಿಯಲ್ಲಿ ಲೌಕಿಕವಾಗಿ ವ್ಯವಹಾರ ಮಾಡಬೇಕು. ಶುಡ್ ನಾಟ್ ಕೇರ್. ಸೊ ರಘುನಾಥ ದಾಸ್ ಗೋಸ್ವಾಮಿ ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಹತ್ರ ಬಂದು ಕೇಳ್ತಾರೆ, ಮಹಾಪ್ರಭು, ನಾನು ನಿಮ್ಮ ಸೇವೆ ಮಾಡಬೇಕು ಅಂತ ಬಯಸಿದ್ದೀನಿ, ದಯವಿಟ್ಟು ನನ್ನನ್ನ ನಿಮ್ಮ ಸೇವಕನಾಗಿ ಸ್ವೀಕರಿಸಿ, ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ. ಆಗ ರಘುನಾಥ ದಾಸ್ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮರ್ಕಟಬೇರಾಗಿ ಆಗಬೇಡ, ನೀನು ಇದು ಸೂಕ್ತವಾದ ಸಮಯವಲ್ಲ, ನೀನು ಮನೆಗೆ ಹೋಗು, ನೀನು ಮನೆಗೆ ಹೋಗಿ ನಿನ್ನ ಕಾರ್ಯಗಳನ್ನ ಚೆನ್ನಾಗಿ ಮಾಡು. ಸೊ ನೀನು ಮನೆಯಲ್ಲಿದ್ದು ಕಾರ್ಯದಲ್ಲಿ ಚೆನ್ನಾಗಿ ಮಾಡು, ಮನಸ್ಸಲ್ಲಿ ರಾಧಾಕೃಷ್ಣರ ಸ್ಮರಣೆ ಮಾಡ್ತಾ ಇದ್ರು, ಒಂದು ದಿನ ಕೃಷ್ಣ ನಿನಗೆ ಸ್ಫೂರ್ತಿ ಕೊಡ್ತಾನೆ, ಆ ಸ್ಫೂರ್ತಿ ಸಿಕ್ಕಾಗ ನೀನು ಬಾ ನನ್ನ ಹತ್ರ ಅಂತ ಹೇಳ್ತಾನೆ. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಮತ್ತೆ ಮನೆ ಹೋಗಿ ಮನಸ್ಸಿನಲ್ಲಿ ಸದಾ ರಾಧಾಕೃಷ್ಣರ ಚಿಂತನೆಯನ್ನು ಮಾಡ್ತಾ ಇದ್ರು. ಆದ್ರೆ ಬಾಹ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಅವರು ಏನಂತಾರೆ, ಸಾಮಾನ್ಯ ವ್ಯಕ್ತಿಯರ ವ್ಯವಹಾರ ಮಾಡ್ತಾ ಇದ್ರು. ಸೊ ಈ ರೀತಿ ಕೆಲವೊಮ್ಮೆ ವಿಪರೀತಕರವಾದ ಸಿಚುವೇಶನ್ ಇದ್ದಾಗ ಓಪನ್ಲಿ ಪ್ರಾಕ್ಟೀಸ್ ಮಾಡಕ್ ಆಗೋದಿಲ್ಲ. ಆಗ ಏನ್ ಮಾಡ್ಬೇಕು, ಮನಸ್ಸಿನೊಳಗಡೆ ಭಗವಂತನ ಚಿಂತನೆ ಮಾಡಬೇಕು, ಮತ್ತೆ ಆದಷ್ಟು ಗುಪ್ತವಾಗಿ ಭಗವಂತನ ಸೇವೆ ಮಾಡಲು ನಾವು ಇಚ್ಛೆ ಪಡಬೇಕು. ಮತ್ತು ಸೂಕ್ತವಾದ ಅವಕಾಶ ದೊರಕಿದಾಗ ನಾವು ಹೃತ್ಪೂರ್ವಕವಾಗಿ ವಿತ್ ಫುಲ್ ಹಾರ್ಟ್ ಭಗವಂತನ ಸೇವೆಯನ್ನ ಮಾಡಬಹುದು. ಸೊ ಇಲ್ಲಿ ಜಡಭರತ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ನಾನು ನನ್ನ ಬುದ್ಧಿವಂತಿಕೆಯನ್ನು ತೋರಿಸ್ಕೊಂಡ್ರೆ, ನಾನು ಇವರ ಮಾತನ್ನ ಕೇಳಿದ್ರೆ ಅವರು ನನ್ನನ್ನ ಮತ್ತೆ ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ತಾರೆ. ಆಲ್ರೆಡಿ ನಾನು ರಾಜನಾಗಿ ಬಂದಿದ್ದೇನೆ, ಮಹಾರಾಜನಾಗಿದ್ದೆ, ಇಡೀ ಭೂಲೋಕದ ರಾಜನಾಗಿದ್ದೆ, ನಾನು ಎಲ್ಲ ಅನುಭವಿಸಿ ಬಂದಿದ್ದೇನೆ, ಎಲ್ಲ ತಿಳ್ಕೊಂಡು ಬಂದಿದ್ದೇನೆ, ಮತ್ತೆ ತಿಳ್ಕೊಳ್ಳೋದು ಏನೂ ಇಲ್ಲ ನನಗೆ, ಕೇವಲ ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅಂತ ಈ ವಿಚಾರದಿಂದ ಸೊ ಮನಸ್ಸಿನಲ್ಲಿ ಅವರು ಭಗವಂತನ ಸ್ಮರಣೆ ಮಾಡ್ತಾ ಇದ್ರು, ಬಾಹ್ಯ ದೃಷ್ಟಿಯಲ್ಲಿ ಅವರು ಹುಚ್ಚನ ತರ ವ್ಯವಹಾರ ಮಾಡ್ತಾ ಇದ್ರು. ರೈಟ್. ಸೊ ಅಂತರಂಗ ವಿಚಾರಗಳು ಮತ್ತೆ ಬಹಿರಂಗ ನಡವಳಿಕೆ ಹೇಗಿತ್ತು ಅಂತ ನಾವು ಇಲ್ಲಿ ಕಾಣಬಹುದು. ಓಕೆ, ರಾಧಾ ಮಾತಾಜಿ, ರೇಣುಕಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಭಗವಂತನ ವಿಶೇಷ ಅನುಗ್ರಹದಿಂದಾಗಿ ಭರತ ಮಹಾರಾಜನು ತನ್ನ ಹಿಂದಿನ ಜನ್ಮದ ಘಟನೆಗಳನ್ನು ನೆನಪಿಸಿಕೊಳ್ಳಬಲ್ಲವನಾಗಿದ್ದನು. ಅವನು ಬ್ರಾಹ್ಮಣ ಶರೀರವನ್ನು ಧರಿಸಿದ್ದರೂ ಭಕ್ತರಲ್ಲದ ತನ್ನ ಬಂಧುಗಳು ಮತ್ತು ಮಿತ್ರರ ಬಗ್ಗೆ ತುಂಬಾ ಭಯಭೀತನಾಗಿದ್ದನು. ಅವನು ಅಂತಹವರ ಸಹವಾಸದ ಬಗ್ಗೆ ತುಂಬಾ ಎಚ್ಚರಿಕೆಯಿಂದಿದ್ದನು, ಏಕೆಂದರೆ ಅವನಿಗೆ ತಾನು ಮತ್ತೆ ಪತಿತನಾಗುವೆನೆಂಬ ಹೆದರಿಕೆ ಇತ್ತು. ಇದರಿಂದಾಗಿಯೇ ಅವನು ಸಾರ್ವಜನಿಕರ ಎದುರಿಗೆ ತಾನು ಒಬ್ಬ ಹುಚ್ಚ, ಮಂಕ, ಕುರುಡ, ಕಿವುಡ ಎಂಬ ವೇಷ ಧರಿಸಿದ್ದನು. ಇದರ ಉದ್ದೇಶ ತನ್ನನ್ನು ಯಾರು ಮಾತನಾಡಿಸಲು ಯತ್ನಿಸದಿರಲಿ ಎಂದು. ಈ ರೀತಿಯಲ್ಲಿ ಅವನು ದುಷ್ಟರ ಸಹವಾಸದಿಂದ ತಾನು ರಕ್ಷಿಸಿಕೊಂಡನು. ತನ್ನೊಳಗೆ ಅವನು ಸದಾ ಭಗವಂತನ ಪಾದ ಕಮಲಗಳನ್ನು ಸ್ಮರಿಸುತ್ತಿದ್ದನು ಮತ್ತು ಫಲಾಪೇಕ್ಷೆಯುಳ್ಳ ಕರ್ಮಗಳ ಬಂಧನದಿಂದ ಒಬ್ಬನನ್ನು ರಕ್ಷಿಸಬಲ್ಲ ಭಗವಂತನ ಮಹಿಮೆಗಳನ್ನು ಜಪಿಸುತ್ತಿದ್ದನು. ಈ ರೀತಿಯಲ್ಲಿ ಅವನು ಭಕ್ತರಲ್ಲದವರ ಸಹಚರಿಗಳ ಪ್ರಹಾರದಿಂದ ತನ್ನನ್ನು ತಾನು ರಕ್ಷಿಸಿಕೊಂಡನು. ಹರೇ ಕೃಷ್ಣ. ಸೊ ಭಕ್ತರು ಯಾವ ಸಹವಾಸದಿಂದ ದೂರ ಇರಬೇಕು? ಈ ಶ್ಲೋಕದ ಪ್ರಕಾರ ಭಕ್ತರಲ್ಲದವರ ಸಹವಾಸದಿಂದ ದೂರ ಇರಬೇಕು ಅಂತಾರೆ. ಯಾಕಂದ್ರೆ ಭಕ್ತರಲ್ಲದವರ ಸಹವಾಸ ಮಾಡಿದರೆ ಭೌತಿಕ ಇಚ್ಛೆಗಳು ನಮ್ಮಲ್ಲಿ ತುಂಬುತ್ತಾರೆ ಅವರು. ನೋಡಿ, ಉದಾಹರಣೆ ಕೊಡ್ಬೋದಾ? ಭಕ್ತರ ಅಂತ ಅಂದ್ರೆ ಒಬ್ಬ ಭಕ್ತ ಅಭಕ್ತರ ಸಹವಾಸ ಮಾಡಿ ಹೇಗೆ ಪತನವಾದ, ಅವನ ಉದಾಹರಣೆ ಯಾರಿಗಾದ್ರೂ ಗೊತ್ತಾ? ಅಜಾಮಿಳ ಬೆಸ್ಟ್ ಎಕ್ಸಾಂಪಲ್.
ವೇಶ್ಯೆಯ ಸಹವಾಸವನ್ನು ಮಾಡಿ ನಷ್ಟ ಸದಾಚಾರ, ದಾಸ್ಯ ಸಂಸರ್ಗ ದೂಷಿತ. ಸೊ ಅವಳ ಸಂಸರ್ಗದಿಂದ, ಸಹವಾಸದಿಂದ ಎಲ್ಲಾ ಆಚರಣೆಯನ್ನ ಮರೆತು ಬಿಟ್ಟ. ನಷ್ಟ ಸದಾಚಾರ. ಓಕೆ, ಥ್ಯಾಂಕ್ ಯು. ಎನಿ ಅದರ್ ಎಕ್ಸಾಂಪಲ್? ದುರ್ಯೋಧನ ಹೇಳ್ಬೋದು ಪ್ರಭು. ಹರೇ ಕೃಷ್ಣ. ದುರ್ಯೋಧನ ಅವ್ರನ್ನ ಹೇಳ್ಬೋದ? ಸೊ ದುರ್ಯೋಧನ ಕೆಟ್ಟ ಅಥವಾ ದುರ್ಯೋಧನ ಸಹವಾಸದಿಂದ ಬೇರೆ ಯಾರು ಕೆಟ್ರ? ಕರ್ಣ ಇಲ್ಲ ಕರ್ಣ ಅವನು ಬೇರೆ ಕರ್ಣ ಕರ್ಣ ಅವನು ದುರ್ಯೋಧನನ ಸಹವಾಸದಿಂದ ಕರ್ಣ ಕೆಟ್ಟ, ಕರ್ಣನ ಸಹವಾಸದಿಂದ ದುರ್ಯೋಧನ ಕೂಡ ಕೆಟ್ಟ. ಸೊ ಇಬ್ರು ಒಳ್ಳೆ ಜೋಡಿ ಅದು. ಓಕೆ. ಪ್ರಭು ಚೈತನ್ಯ ಚರಿತಾಮೃತದಲ್ಲಿ ಕಾಲಕೃಷ್ಣ ದಾಸ ಭಟ್ಟತಾರಿ ಹೆಣ್ಣುಗಳ ಸಹವಾಸದಿಂದ ಅವನು ತನ್ನ ಆಚಾರವನ್ನ ಈ ರಾನವೇ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡ್ತಾ ಇದ್ದ, ಅದನ್ನ ಬಿಟ್ಟು ಭಟ್ಟತಾರಿ ಹೆಣ್ಣುಗಳ ಹಿಂದೆ ಹೋಗ್ಬಿಟ್ಟ. ರೈಟ್. ಸೊ ದಟ್ ಇಸ್ ಆಲ್ಸೋ ನಷ್ಟ ಸದಾಚಾರ. ಚೈತನ್ಯ ಮಹಾಪ್ರಭುಗಳು ಹೋಗಿ ಅವ್ರ ಶಿಖ ಹಿಡಿದು ಹೇಳ್ಕೊಂಡ್ ಬರ್ತಾರೆ. ಹೇಳ್ಕೊಂಡ್ ಬಂದು ಜಗನ್ನಾಥ್ಪುರಿ ಕರ್ಕೊಂಡ್ ಬಂದು ಅಲ್ಲಿ ಭಕ್ತರ ಸಹವಾಸದಲ್ಲಿ ಬಿಟ್ಬಿಡ್ತಾರೆ. ಇವನು ನೋಡ್ಕೊಳ್ಳಿ ಚೆನ್ನಾಗಿ, ಏನಾದ್ರು ಓಡೋಗ್ತಾನೆ ಇವನು. ಸೊ ಎಸ್, ಎನಿ ಅದರ್ ಆನ್ಸರ್? ದುಷ್ಟರ ಸಹವಾಸದಿಂದ ಪತನವಾದ. ಎಸ್, ಮಂಥರೆಯಿಂದ ಇವರು ರಾಮಾಯಣದಲ್ಲಿ ಕೈಕೇಯಿ. ಕೈಕೇಯಿ ಮಂಥರೆಯ ಸಹವಾಸದಿಂದ ಕೈಕೇಯಿ ತನ್ನ ಒಳ್ಳೆ ಗುಣವನ್ನ ಕೆಡಿಸ್ಕೊಂಡ್ಬಿಟ್ಲು. ರಾಮನ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು, ಆ ಪ್ರೀತಿ ದ್ವೇಷವಾಯ್ತು ದುಷ್ಟರ ಸಹವಾಸದಿಂದ. ರೈಟ್. ಸೊ ಈ ರೀತಿ ಹಲವಾರು ಉದಾಹರಣೆಗಳಿವೆ. ಭೂದೇವಿಯ ಮಗ ಭೌಮಾಸುರ, ಭೌಮ, ಅವರ ಹೆಸರು ಭೌಮ. ಆದ್ರೆ ಬಾಣಾಸುರನ ಸಂಪರ್ಕದಿಂದ ಆ ಭೌಮಾಸುರನಾದ. ಭೌಮಾಸುರನ ಇನ್ನೊಂದು ಹೆಸರು ನರಕಾಸುರ. ರೈಟ್. ಸೊ ಯಾರೇ ಆಗಿರ್ಲಿ, ದುಷ್ಟರ ಸಹವಾಸ ಮಾಡಿದ್ರೆ ಅವರು ತಮ್ಮ ಆಚಾರವನ್ನ, ಸೊ ಕೃಷ್ಣ ಏನಂತಾರೆ, ಅವೈಷ್ಣವ ಸಂಗತಿಯಾಗಿ ವೈಷ್ಣವ ಆಚಾರ. ರೈಟ್. ವೈಷ್ಣವ ಆಚಾರ ಅಂದ್ರೆ ದುಷ್ಟರ ಸಹವಾಸವನ್ನು ತ್ಯಾಗ ಮಾಡಬೇಕು. ರೈಟ್. ಕೃಷ್ಣ ಅಭಕ್ತ, ಸ್ತ್ರೀ ಸಂಗಿ ಏಕ ಸಾಧು, ಕೃಷ್ಣ ಅಭಕ್ತ ಆರ. ಸೊ ಯಾರು ಅನೈತಿಕ ಚಟುವಟಿಕೆಗಳು ತೊಳಿರ್ತಾರೆ ಮತ್ತೆ ಕೃಷ್ಣ ಅಭಕ್ತ, ಕೃಷ್ಣ ಭಕ್ತರಲ್ಲದವರ ಸಹವಾಸ ಮಾಡೋದ್ರಿಂದ ಒಬ್ಬ ವೈಷ್ಣವನು ತನ್ನ ಚರಿತ್ರೆಯನ್ನ ಕೆಡಿಸ್ಕೊಂತಾನೆ, ಪತನವಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೆದರಿಕೆ ಇತ್ತು ಯಾರಿಗೆ? ಜಡಭರತನಿಗೆ. ಮತ್ತೆ ಪತಿತನಾಗುವನೆಂಬ ಹೆದರಿಕೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಜೀವನ ಮಾಡಿದನು. ಈಗ ಜಡಭರತನಿಗೆ ತಂದೆ ವಾತ್ಸಲ್ಯ ನೋಡಿ. ತಂದೆ ತನ್ನ ಕಾರ್ಯವನ್ನ ಮಾಡುವ ಅವರ ಇಚ್ಛೆ ಇತ್ತು, ಪಾಠ ಕಲಿಸಬೇಕು ಅನ್ನೋ ಇಚ್ಛೆ. ತಸ್ಯಾಪಿ ಭವ ಆತ್ಮಜಸ್ಯ ವಿಪ್ರಹ ಪುತ್ರ ಸ್ನೇಹಾನುಬದ್ಧ ಮನ ಆಸಮಾವರ್ತನಾತ್ ಸಂಸ್ಕಾರಾನ್ ಯಥೋಪದೇಶಂ ವಿದಧಾನ. ಸಂಸ್ಕಾರಗಳನ್ನ ಕಲಿಸೋದಿಕ್ಕೆ ಪ್ರಯತ್ನ ಪಟ್ರು. ಎಂತಹ ಸಂಸ್ಕಾರ? ಉಪನೀತಸ್ಯ ಚ. ರೈಟ್. ಉಪನೀತವನ್ನ, ಯಜ್ಞೋಪವೀತವನ್ನ ಕೊಟ್ಟರು. ಸೊ ಬ್ರಹ್ಮಚಾರಿ ಆಶ್ರಮದ ಬಗ್ಗೆ ಹೇಳಿಕೊಟ್ಟರು, ಮಂತ್ರವನ್ನು ಹೇಳ್ಕೊಡ್ತಾ ಇದ್ರು. ಪುನಃ ಶೌಚ ಆಚಮನಾದಿನ್, ಶೌಚ ಹೇಗೆ ಸ್ನಾನ ಮಾಡಬೇಕು, ಆಚಮನ ಮಾಡಬೇಕು. ಕರ್ಮ ನಿಯಮಾನ್ ಅನಭಿಪ್ರೇತಾನಪಿ ಸಮಶಿಕ್ಷಯಾದ್ ಅನುಶಿಷ್ಟೇನ ಹಿ ಭಾವ್ಯಂ ಪಿತು ಪುತ್ರೇಣ ಇತಿ. ಸೊ ತಂದೆ ತಾಯಿಗೆ ಆಸೆ ಇರುತ್ತೆ ಮಕ್ಕಳಿಗೆ ಪಾಠ ಕಲಿಸಬೇಕು ಅಂತ. ಇಲ್ಲಿ ತಂದೆ ಬ್ರಾಹ್ಮಣನಾದ ಕಾರಣ ಸೊ ಎಲ್ಲ ಬ್ರಾಹ್ಮಣನ ಆಚರಣೆಗಳ ಬಗ್ಗೆ ಕಲಿಸೋದಕ್ಕೆ ಇಷ್ಟ ಆಯ್ತು. ಆದ್ರೆ ಜಡಭರತನಿಗೆ ಕಲಿಯುವ ಆಸೆ ಇರಲಿಲ್ಲ. ಓಕೆ, ಅನುವಾದ ಯಾರು ಓದ್ತೀರಾ ಈಗ? ಯಾರದು? ನಾಗರತ್ನ. ಓಕೆ. ತನ್ನ ಮಗನಾದ ಭರತ ಮಹಾರಾಜನಿಗಾಗಿ ಅವನ ಬ್ರಾಹ್ಮಣ ತಂದೆಯ ಮನಸ್ಸು ಸದಾ ವಾತ್ಸಲ್ಯ ಭರಿತವಾಗಿತ್ತು. ಆದ್ದರಿಂದ ಅವನು ಸದಾ ಜಡಭರತನಿಗೆ ಅಂಟಿಕೊಂಡೇ ಇದ್ದನು. ಜಡಭರತನು ಗೃಹಸ್ಥಾಶ್ರಮಕ್ಕೆ ಯೋಗ್ಯನಾಗಿರಲಿಲ್ಲ. ಹಾಗಾಗಿ ಅವನ ತಂದೆಯು ಅವನಿಗೆ ಬ್ರಹ್ಮಚರ್ಯಾಶ್ರಮದ ಕೊನೆಯವರೆಗಿನ ಶುದ್ಧಿ ಸಂಸ್ಕಾರಗಳನ್ನು ನೆರವೇರಿಸಿದನು. ಜಡಭರತನು ತನ್ನ ತಂದೆಯ ಬುದ್ಧಿವಾದವನ್ನು ಕೇಳಲು
ಇಚ್ಛಿಸಲಿಲ್ಲವಾದರೂ ಆ ಬ್ರಾಹ್ಮಣನು ಮಾತ್ರ ಅವನಿಗೆ ಹೇಗೆ ಶುದ್ಧವಾಗಿರಬೇಕು, ಹೇಗೆ ಶುಚಿಗೊಳಿಸಬೇಕು ಎಂಬುದನ್ನು ಹೇಳಿಕೊಟ್ಟನು. ಒಬ್ಬ ತಂದೆ ತನ್ನ ಮಗನಿಗೆ ಈ ವಿಚಾರಗಳನ್ನು ತಿಳಿಯ ಹೇಳಬೇಕು ಎಂಬುದು ಅವನ ಅಭಿಪ್ರಾಯವಾಗಿತ್ತು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಜಡಭರತನು ಗೃಹಸ್ಥಾಶ್ರಮಕ್ಕೆ ಯೋಗ್ಯನಾಗಿರಲಿಲ್ಲ, ಅದಕ್ಕೆ ಬ್ರಹ್ಮಚಾರಿ ಆಶ್ರಮದವರೆಗೆ ಏನೇನು ಸಂಸ್ಕಾರವನ್ನ ತಿಳಿಸಬೇಕು ಅದನ್ನ ತಿಳಿಸಿದರು. ಸೊ ಎಸ್, ಒಬ್ಬ ಜಡಭರತ ಕಲಿತಾ ಇದ್ದ. ಆದ್ರೆ ಅಷ್ಟು ಆಕ್ಚುಲಿ ಪರ್ಪಸ್ಫುಲ್ಲಿ ಬೇಕು ಅಂತ ಅವ್ರು ಕಲೀಲಿಲ್ಲ. ಎಲ್ಲ ಗೊತ್ತಿತ್ತು ಅವ್ರಿಗೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಸಂಸ್ಕಾರಗಳು, ಪಾಲಿಸಿದ ಸಂಸ್ಕಾರಗಳು ಎಲ್ಲ ಗೊತ್ತಿತ್ತು ಅವ್ರಿಗೆ. ಬಟ್ ಪರ್ಪಸ್ಫುಲ್ಲಿ ಬೇಕು ಅಂತ ಅವ್ರು ಈ ರೀತಿ ವರ್ತನೆ ಮಾಡ್ತಾ ಇದ್ರು, ಸೊ ದಟ್ ಪೀಪಲ್ ಡೋಂಟ್ ಫೋರ್ಸ್ ಹಿಮ್. ಇಲ್ಲಾಂದ್ರೆ ನೀನು ಫಸ್ಟ್ ರ್ಯಾಂಕ್ ತಗೋಬೇಕು, ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟಿ ಬಂದು ಮತ್ತೆ ಕೆಲಸ ಮಾಡ್ಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಹುಟ್ಟಿ ಬರ್ಬೇಕು, ಮತ್ತೆ ಇದೇ ಚಕ್ರ ಸುತ್ತಾ ಇದೆ. ಯಾವಾಗ ನಿಲ್ಲುತ್ತೆ ಅದು? ವಿ ಶುಡ್ ಸ್ಟಾಪ್ ಇಟ್ ಸಮ್ವೇರ್. ಒಂದಾನೊಂದು ದಿನ ಇದನ್ನ ನಿಲ್ಲಿಸಲೇಬೇಕು. ಸೊ ನೆಕ್ಸ್ಟ್ ಚಾನ್ಸ್ ತಗೊಳಕ್ ಹೋಗ್ಬಾರ್ದು, ಮುಂದಿನ ಜನ್ಮಕ್ಕೆ ವೇಟ್ ಮಾಡಕ್ ಹೋಗ್ಬಾರ್ದು. ಇದೇ ಜೀವನದಲ್ಲಿ ಇದನ್ನ, ಈ ಚಕ್ರವನ್ನ ನಿಲ್ಸೋದಿಕ್ಕೆ ಪ್ರಯತ್ನ ಪಡಬೇಕು. ಏನಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬರೋದು, ಮತ್ತೆ ಸ್ಕೂಲಿಗೆ ಹೋಗೋದು, ಮತ್ತೆ ಎಕ್ಸಾಮ್ ಪಾಸ್ ಆಗೋದು, ಮತ್ತೆ ಕೆಲಸಕ್ಕೆ ಸೇರೋದು, ಮತ್ತೆ ದುಡ್ಡು ಸಂಪಾದನೆ ಮಾಡೋದು, ಮತ್ತೆ ಮನೆ ಕಟ್ಟೋದು, ಮತ್ತೆ ಕಾರ್ ತಗೊಳ್ಳೋದು, ಮತ್ತೆ ಸತ್ ಬಿಡೋದು, ಮತ್ತೆ ಹುಟ್ಟೋದು, ಮತ್ತೆ ಇದು ಎಷ್ಟು ಜನ್ಮ ಅಂತ ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ಬೇಕು, ರೈಟ್? ಬೇಜಾರಾಗಲ್ವಾ? ಒಂದೇ ಕೆಲಸ ಮಾಡಿ 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 ಮತ್ತೆ 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 ಪದೇ ಪದೇ ಅದನ್ನೇ ಮಾಡಿ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ಜನ್ಮಗಳು ಕಳೆದಿದ್ದೀವಿ. ಸಾಕಪ್ಪ ಸಾಕು ಅಂತ ಹೇಳ್ಬೇಕು. ಸೊ ದೇವಹೂತಿ ಹೇಳ್ತಾಳೆ, 3ನೇ ಸ್ಕಂದದಲ್ಲಿ ಕಪಿಲ ದೇವನಿಗೆ, ಸಾಕಾಗಿದೆ ನನಗೆ, I'm fed up with this, frustrated with this certification, right? ಸೊ ನನಗೆ ಭಕ್ತಿ ಸೇವೆ ಬಗ್ಗೆ ಹೇಳಿಕೊಡು ಅಂತ ತಾಯಿ ದೇವಹೂತಿ ಕಪಿಲ ಮುನಿಗೆ ಕೇಳ್ತಾರೆ. ಆಗ ಅವರು ಕಪಿಲ ಮುನಿ ಸೊ ಭಕ್ತಿ ಸೇವೆ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಯಾವಾಗ ನಾವು ಈ ಜನ್ಮ ಮೃತ್ಯು ಚಕ್ರ ಸಾಕಪ್ಪ ಸಾಕು, ಈಗ ನಾನು ಭಗವಂತನನ್ನ ಬಡಿಬೇಕು ಅನ್ನುವ ಆಸೆ ಮನಸ್ಸಲ್ಲಿ ಬರುತ್ತೆ, ಹಿ ಈಸ್ ಕ್ವಾಲಿಫೈಡ್ ಫಾರ್ ಭಕ್ತಿ. ಅವರು ಭಕ್ತಿ ಸೇವೆ ಮಾಡೋದಕ್ಕೆ ಯೋಗ್ಯರು. ಅಂದ್ರೆ ಅವರಲ್ಲಿ ಇಂಟ್ರೆಸ್ಟ್ ಇದೆ, ಆ ಸೀರಿಯಸ್ನೆಸ್ ಇದೆ. ಕೆಲವರು ಬರ್ತಾರೆ ಟೆಂಪಲ್ಗೆ, ಕೀರ್ತನೆಯಲ್ಲಿ ಕೂತ್ಕೊಂತಾರೆ, ಲೆಕ್ಚರ್ ಕೇಳ್ತಾರೆ, ಅದರ ಸೀರಿಯಸ್ನೆಸ್ ಬರೋದಿಲ್ಲ. ಯಾಕಂದ್ರೆ ಅದು ಅವ್ರು ರೆಡಿ ಇಲ್ಲ, ಅವರ ಹೃದಯ ಇನ್ನೂ ರೆಡಿ ಆಗಿಲ್ಲ. ಆದ್ರೆ ಯಾರ ಹೃದಯ ರೆಡಿ ಆಗಿದೆ ಅವರು ಒಂದು ಲೆಕ್ಚರ್ ಕೇಳಿದ್ರೆ ಸಾಕು, ಫುಲ್ ಶರಣಾಗತರಾಗಿ ಬಿಡ್ತಾರೆ, ಸರೆಂಡರ್, ರೈಟ್? ಆದ್ರೆ ಕೆಲವರು 100 ಲೆಕ್ಚರ್ ಕೇಳ್ತಾರೆ, ಎಷ್ಟೊಂದು ಜಪ ಮಾಡ್ತಾರೆ, ಬಟ್ ಆದ್ರೂ ಕೂಡ ಅವರ ಮನಸ್ಸಲ್ಲಿ ಪರಿವರ್ತನೆಯನ್ನು ನಾವು ಕಾಣೋದಿಲ್ಲ. ಯಾಕಂದ್ರೆ ಅವ್ರ ಹೃದಯ ಇನ್ನೂ ರೆಡಿ ಆಗಿಲ್ಲ. ಒಂದು ಬುಟ್ಟಿಯಲ್ಲಿ ತುಂಬಾ ಛಿದ್ರಗಳಿದ್ರೆ, ಹೋಲ್ಸ್ ಇದ್ರೆ, ನೀರ್ ಹಾಕಿದ್ರೆ ಅದು ಕೆಳಗಡೆ ಹರ್ಕೊಂಡು ಹೋಗುತ್ತೆ. ಆದ್ರೆ ಒಂದು ಒಳ್ಳೆ ಪಾತ್ರೆಯಲ್ಲಿ ನೀರ್ ಹಾಕಿದ್ರೆ ಅದು ಲೀಕ್ ಆಗೋದಿಲ್ಲ. ಸೊ ಅದೇ ರೀತಿ ಯಾರ ಹೃದಯದಲ್ಲಿ ಸಾಕಷ್ಟು ಛಿದ್ರಗಳಿವೆ, ಅಪರಾಧಗಳಿವೆ, ಎಷ್ಟೇ ಕೃಪೆ ಅವರಿಗೆ ಸಿಕ್ಕರು ಅದು ಕಳ್ಕೊಂಡ್ಬಿಡ್ತಾರೆ. ಇಟ್ ವಿಲ್ ನಾಟ್ ಸ್ಟೇ. ಆದ್ರೆ ಯಾವಾಗ ಒಬ್ಬ ಭಕ್ತ ತುಂಬಾ ಕೃತಜ್ಞತೆಯಿಂದ, ತುಂಬಾ ಏಕಾಗ್ರತೆಯಿಂದ, ತುಂಬಾ ಕಾಳಜಿಯಿಂದ ಭಕ್ತಿ ಸೇವೆ ಮಾಡ್ತಾನೋ, ಆಗ ಅವನ ಹೃದಯದಲ್ಲಿ ಆ ಕೃಪೆ ನಿಲ್ಲುತ್ತೆ. he gets the benefit of that association, correct? ಸೊ ಇಲ್ಲಿ ಸೊ ಜಡಭರತ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದ, ಸದಾ ಭಗವಂತನ ಚಿಂತನೆಯಲ್ಲಿ ತೊಡಗಿದ್ದ. ಸ ಚಾಪಿ ತದ್ಹೋ ಪಿತೃ ಸನ್ನಿಧಾವ್ ಏವಾ ಸಧ್ರೀಚೀನಂ ಇವ ಸ್ಮ ಕರೋತಿ ಛಂದಾಂಸಿ ಅಧ್ಯಾಪಯಿಷ್ಯನ್. ಕೆಲವೊಮ್ಮೆ ಛಂದಗಳನ್ನ, ವೇದಗಳ ಮಂತ್ರಗಳನ್ನ ಪಾಠ ಮಾಡ್ತಾ ಇದ್ರು. ಸಹ ವ್ಯಾಹೃತಿಭಿ ಸಪರ್ಣವ ಶಿರಸ್ ತ್ರಿಪದೀಂ ಸಾವಿತ್ರೀಂ, ರೈಟ್? ಸಾವಿತ್ರಿ ಗಾಯತ್ರಿ ಮಂತ್ರ ಕೂಡ ಹೇಳ್ತಾ ಇದ್ರು. ಗ್ರೈಷ್ಮ ವಸಂತಿಕಾನ್, ಗ್ರೀಷ್ಮ ಋತುವಿನಲ್ಲಿ, ವಸಂತ ಮಾಸದಲ್ಲಿ, ಮಾಸಾನ್ ಅಧೀಯಾನಂ ಅಪಿ ಅಸಮವೇತ ರೂಪಂ ಗ್ರಾಹಯಾಂ ಆಸ. ಸೊ ಕಲ್ಸಕ್ ಪ್ರಯತ್ನ ಪಟ್ಟರು, ಜಡಭರತ ಕಲೀಲಿಲ್ಲ.
ಓಕೆ, ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅವನ ತಂದೆಯು ವೇದ ಜ್ಞಾನವನ್ನು ತಕ್ಕಷ್ಟು ಉಪದೇಶಿಸಿದರೂ ಕೂಡ ಜಡಭರತ ಹರೇ ಕೃಷ್ಣ ಜಡಭರತನು ತನ್ನ ತಂದೆಯ ಎದುರಿಗೆ ಒಬ್ಬ ಮೂರ್ಖನಂತೆ ನಡೆದುಕೊಂಡನು. ಅವನು ಹಾಗೆ ನಡೆದುಕೊಂಡುದರ ಉದ್ದೇಶ ತನ್ನ ತಂದೆಯು ತನ್ನನ್ನು ಉಪದೇಶಕ್ಕೆ ಅನರ್ಹನೆಂದು ತಿಳಿಯಲೆಂದು ಮತ್ತಷ್ಟು ತನಗೆ ಉಪದೇಶಿಸುವ ಪ್ರಯತ್ನವನ್ನು ಕೈಬಿಡಲಿ ಎಂದು ಆಗಿತ್ತು. ಅವನು ತಂದೆಯು ಹೇಳಿದ್ದಕ್ಕೆ ಪೂರ್ಣ ವಿರೋಧವಾಗಿ ವರ್ತಿಸುತ್ತಿದ್ದನು. ಮಲ ವಿಸರ್ಜನೆಯ ನಂತರ ಕೈಗಳನ್ನು ತೊಳೆದುಕೊಳ್ಳಬೇಕೆಂದು ಹೇಳಿದರೂ ಕೂಡ ಅವನು ಮುಂಚೆಯೇ ತೊಳೆದುಕೊಳ್ಳುತ್ತಿದ್ದನು. ಇಷ್ಟಾದರೂ ಅವನ ತಂದೆಯು ಅವನಿಗೆ ವಸಂತ ಮಾಸ ಮತ್ತು ಬೇಸಿಗೆಯಲ್ಲಿ ವೇದವನ್ನು ಉಪದೇಶಿಸಲು ಬಯಸಿದನು. ಅಲ್ಲದೆ ಅವನಿಗೆ ಓಂಕಾರ ಮತ್ತು ವ್ಯಾಹೃತಿಯೊಂದಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಲು ಪ್ರಯತ್ನಿಸಿದನು. ಆದರೆ 4 ತಿಂಗಳುಗಳ ನಂತರವೂ ಅವನ ತಂದೆಯು ಮಗನಿಗೆ ಉಪದೇಶಿಸುವುದರಲ್ಲಿ ಸಫಲನಾಗಲಿಲ್ಲ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. 4 ತಿಂಗಳು ಉಪದೇಶ ಮಾಡಕ್ಕೆ ಪ್ರಯತ್ನ ಪಟ್ಟರು, ಆದ್ರೂ ಸಫಲನಾಗಲಿಲ್ಲ. ಯಾಕಂದ್ರೆ ಅವರಿಗೆ ಕಲಿಯೋ ಇಚ್ಛೆ ಇರಲಿಲ್ಲ. ಆಕ್ಚುಲಿ ಎಲ್ಲ ಗೊತ್ತಿತ್ತು ಅವರಿಗೆ. ಗಾಯತ್ರಿ ಮಂತ್ರ ಹಿಂದಿನ ಜನ್ಮದಲ್ಲಿ ಜಪ ಮಾಡ್ತಾ ಇದ್ರು. ನಾವು ನೋಡಿದ್ವಲ್ಲ ಹೇಗೆ ಸೂರ್ಯನಾರಾಯಣನಿಗೆ ಜಪ ಮಾಡ್ತಾ ಇದ್ರು. ಸೊ ಗಾಯತ್ರಿ ಮಂತ್ರ ಜಪ ಮಾಡ್ತಿದ್ರು, ಸ್ನಾನ ಮಾಡ್ತಾ ಇದ್ರು, ಆಚಮನ ಮಾಡ್ತಾ ಇದ್ರು, ಯಜ್ಞ ಮಾಡ್ತಾ ಇದ್ರು, ಎಲ್ಲ ಗೊತ್ತಿತ್ತು. ಸೊ ಹಿ ಡಿಡ್ಂಟ್ ವಾಂಟ್ ಟು ಡೂ ಇಟ್ ಅಗೇನ್. ಮತ್ತೆ ಸ್ಕೂಲಿಗೆ ಹೋಗೋ ಇಚ್ಛೆ ಇರಲಿಲ್ಲ ಅವರಿಗೆ. ಸೊ ಮತ್ತಷ್ಟು ತನಗೆ ಉಪದೇಶಿಸುವ ಪ್ರಯತ್ನವನ್ನು ಕೈ ಬಿಡಲಿ ಎಂದು ಆಗಿತ್ತು. ಸಿ ವಾಂಟೆಡ್ ಟು ಸ್ಟಾಪ್ ದಿಸ್ ಎಜುಕೇಶನ್. ರೈಟ್. ಸೊ ಪ್ರಹ್ಲಾದ್ ಮಹಾರಾಜ ನೆನಪಾಗ್ತಾ ಇದೆ. ಪ್ರಹ್ಲಾದ್ ಮಹಾರಾಜರಿಗೆ ಸ್ಕೂಲ್ನಲ್ಲಿ ಷಂಡ ಅಮರಕ ಪಾಠ ಮಾಡ್ತಾ ಇದ್ರು. ಕೂಟನೀತಿ, ಪಾಲಿಟಿಕ್ಸ್, ಭೇದ ಭಾವ ಮಾಡುವುದು, ಶೋಷಣೆ ಮಾಡುವುದು, ಇದೆಲ್ಲ ಪಾಠ ಮಾಡ್ತಾ ಇದ್ರು. ಅದೇ ಪ್ರಹ್ಲಾದನಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದ್ರೆ ಪ್ರಹ್ಲಾದರು ಆಲ್ರೆಡಿ ಗರ್ಭದಲ್ಲಿಯೇ ಭಾಗವತ ಧರ್ಮವನ್ನು ಕಲ್ತ್ಬಿಟ್ಟಿದ್ರು. ಈ ಹ್ಯಾಡ್ ಆಲ್ರೆಡಿ ಸ್ಟಡಿಡ್ ಭಾಗವತ ಧರ್ಮ. ಅದಕ್ಕೆ ಅವ್ರಿಗೆ ಈ ಅಭ್ಯಾಸದಲ್ಲಿ ರುಚಿ ಇರಲಿಲ್ಲ. ಕ್ಲಾಸ್ ಯಾವಾಗ ಮುಗಿಯುತ್ತೆ ಅಂತ ವೇಟ್ ಮಾಡ್ತಾ ಇದ್ರು ಅಷ್ಟೇ. ಸುಮ್ಮನೆ ಹೋಗ್ಬೇಕು ಅಂತ ಫಾರ್ಮಾಲಿಟಿಗೋಸ್ಕರ ಕ್ಲಾಸಿಗೆ ಹೋಗ್ತಾ ಇದ್ರು. ಆದ್ರೆ ಕ್ಲಾಸ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಇದಕ್ಕಿಂತಲೂ ಉತ್ತಮವಾದ ಜ್ಞಾನ ಆಲ್ರೆಡಿ ದೊರಕಿತ್ತು. ಸೊ ದಟ್ಸ್ ವೈ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ನನಗೆ ಕಲಿಯೋಕೆ ಇಷ್ಟ ಇಲ್ಲ ಅಂತ ಅವರು ಬ್ರೇಕ್ ಸಿಕ್ಕಾಗ ಬ್ರೇಕ್ ಮಧ್ಯದಲ್ಲಿ ಅವರು ತಮ್ಮ ಸ್ನೇಹಿತರಿಗೆಲ್ಲ ಪ್ರಚಾರ ಮಾಡ್ತಾ ಇದ್ರು. ಹಿ ವಾಸ್ ಪ್ರೀಚಿಂಗ್ ಟು ಹಿಸ್ ಫ್ರೆಂಡ್ಸ್. ಅವರಿಗೆಲ್ಲ ಹರಿಕೃಷ್ಣ ಜಪ ಮಾಡಕ್ಕೆ ಹೇಳ್ತಾ ಇದ್ರು. ಸೊ ಅದೇ ರೀತಿ ಜಡಭರತನಿಗೂ ಕೂಡ ಆಲ್ರೆಡಿ ಎಜುಕೇಶನ್ ಮುಗಿದಿತ್ತು ಇವ್ರದ್ದು. ಹಿಂದಿನ ಜನ್ಮದಲ್ಲಿ ಎಲ್ಲಾ ತಿಳ್ಕೊಂಡಿದ್ರು. ಸೊ ಮತ್ತೆ ಪುನಃ ಅದನ್ನ ಅಧ್ಯಾಪನ ಮಾಡುವ ಇಚ್ಛೆ ಇರಲಿಲ್ಲ. ಓಕೆ, ಈಗ 6ನೇ ಶ್ಲೋಕ. ವ್ಯಾಹೃತಿ ಅಂದ್ರೆ ಏನ್ ಪ್ರಭುಜಿ? ಏನು ವ್ಯಾಹೃತಿ? ಸೊ ಲೆಟ್ ಮಿ ಚೆಕ್. ಸೊ ಪ್ರಭುಪಾದರು ಕೂಡ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಸೊ ಯು ವಾಸ್ ಟೆಲಿಂಗ್ ವ್ಯಾಹೃತಿ, ಅಟರೆನ್ಸ್ ಆಫ್ ದ ನೇಮ್ಸ್ ಆಫ್ ದ ಹೆವೆನ್ಲಿ ಪ್ಲಾನೆಟ್ಸ್. ಆಕ್ಚುಲಿ ವ್ಯಾಹೃತಿ ಅಂದ್ರೆ ಭೂ ಭುವ ಸ್ವಹ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಲ್ಲ, ಓಂ ಭೂರ್ ಭುವ ಸ್ವಹ, ದೆನ್ ಸವಿತ್ರ, ಅದೆಲ್ಲ ಮಂತ್ರ ಬರುತ್ತೆ. ಸೊ ಪ್ರಭುಪಾದರು ಅದನ್ನ ಹೇಳ್ತಾರೆ. ವ್ಯಾಹೃತಿ ಬಿ ಸಹ ವ್ಯಾಹೃತಿ ಬಿ ಸಪರ್ಣವ ಶಿರಸ್ ತ್ರಿಪದೀಂ ಸಾವಿತ್ರೀಂ ರೀತಿ ಹೇಳ್ತಾರೆ. ಸೊ ವ್ಯಾಹೃತಿ ಅಂದ್ರೆ ಭೂ ಭುವ ಸ್ವಹ ಅಂತ ಪ್ರಭುಪಾದರಲ್ಲಿ ಬರಿತಾ ಇದ್ದಾರೆ. ಸ ಪ್ರಣವ ಶಿರ, ಪ್ರಣವ ಶಿರ, ಪ್ರಣವ ಅಂದ್ರೆ ಓಂಕಾರ, ಪ್ರಣವ ಓಂ ಭೂರ್ಭುವ ಸ್ವಹ, ನಂತರ ಸಾವಿತ್ರಿ ಮಂತ್ರ. ಸೊ ಆ ರೀತಿ. ಸೊ ಗುಪ್ತವಾದ ಮಂತ್ರ. ಸೊ ತಂದೆ ಮಗನಿಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆದ್ರೆ ಅವರು ಕಲೀಲಿಲ್ಲ. ಆದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸ್ಕೊಂಡ್ರು. ಕಲ್ತಿದ್ರು ಆಲ್ರೆಡಿ, ಮನಸ್ಸಲ್ಲಿ ಜಪ ಮಾಡ್ತಾ ಇದ್ರು, ಆದ್ರೆ ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಈಗೇನಾಯ್ತು, ತಾಯಿ ಮತ್ತೆ ತಂದೆಯ ನಿಧನವಾಗುತ್ತೆ. ಓಕೆ ಓಕೆ 6ನೇ ಶ್ಲೋಕದ ಅನುವಾದ ಪ್ರಭಾ ಮಾತಾಜಿ ಓದಿ. ನಂತರ ಯಶೋಧ ಮಾತಾಜಿ ಅಂಡ್ ಕಥ್ಯಾತ ಪಾಪರು. ಹರೇ ಕೃಷ್ಣ ಪ್ರಭುಜಿ. ಜಡಭರತನು ಬ್ರಾಹ್ಮಣ ತಂದೆಯು ತನ್ನ ಮಗನನ್ನು ತನ್ನ ಹೃದಯ ಮತ್ತು ಆತ್ಮವೆಂದು ಭಾವಿಸಿದನು. ಆದ್ದರಿಂದ ಅವನು ಮಗನನ್ನು ತುಂಬಾ ಹಚ್ಚಿಕೊಂಡಿದ್ದನು. ತನ್ನ ಮಗನಿಗೆ ಯೋಗ್ಯ ರೀತಿಯಲ್ಲಿ ಶಿಕ್ಷಣವನ್ನು ನೀಡುವುದು ಅಗತ್ಯವೆಂದು ಯೋಚಿಸಿದನು. ಈ ಪ್ರಯತ್ನದಲ್ಲಿ ಯಶಸ್ವಿಯಾಗದೆ
ಇದ್ದುದರಿಂದ ಅವನು ತನ್ನ ಮಗನಿಗೆ ಬ್ರಹ್ಮಚರ್ಯದ ನೀತಿ ನಿಯಮಗಳನ್ನು ಉಪದೇಶಿಸಲು ಪ್ರಯತ್ನಿಸಿದನು. ಅವು ಯಾವುದೆಂದರೆ ವೈದಿಕ ವ್ರತಾಚರಣೆ, ಶೌಚ, ವೇದಾಧ್ಯಯನ, ನಿಯಂತ್ರಕ ವಿಧಾನಗಳು, ಗುರುಸೇವೆ ಮತ್ತು ಹವಿಸ್ಸನ್ನು ಅರ್ಪಿಸುವ ವಿಧಾನ ಇವುಗಳು. ಅವನು ತನ್ನ ಕೈಲಾದಷ್ಟು ಈ ರೀತಿಯಲ್ಲಿ ತಿಳುವಳಿಕೆ ಕೊಡಲು ಪ್ರಯತ್ನಿಸಿದನಾದರೂ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಅವನು ತನ್ನ ಹೃದಯದಲ್ಲಿ ತನ್ನ ಮಗನು ಒಬ್ಬ ಘನ ವಿದ್ವಾಂಸನಾಗುತ್ತಾನೆಂದು ಭರವಸೆ ಹೊಂದಿದನು, ಆದರೆ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಇತರ ಎಲ್ಲರಂತೆ ಈ ಬ್ರಾಹ್ಮಣನು ಕೂಡ ತನ್ನ ಮನೆವಾರ್ತೆಯ ಬಗ್ಗೆ ತುಂಬಾ ಆಸಕ್ತಿ ಇದ್ದನು. ಅವನು ತಾನು ಒಂದು ದಿನ ಸಾಯುವನೆಂದು ಎಂಬುದನ್ನು ಮರೆತು ಬಿಟ್ಟಿದ್ದನು, ಆದರೆ ಸಾವು ಅವನನ್ನು ಮರೆಯಲಿಲ್ಲ. ಸರಿಯಾದ ಸಮಯದಲ್ಲಿ ಸಾವು ಅವನನ್ನು ಸಮೀಪಿಸಿ ಅವನನ್ನು ಹೊತ್ತುಕೊಂಡು ಹೋಯಿತು. ಹರೇ ಕೃಷ್ಣ. ಇದೆಲ್ಲ ಕಲಿಸೋದಕ್ಕೆ ಪ್ರಯತ್ನ ಪಟ್ಟ ಆ ಬ್ರಾಹ್ಮಣ. ಆದ್ರೆ ಎಲ್ಲರಿಗೆ ಹೇಗೆ ಮನೆ ಮೇಲೆ ಆಸಕ್ತಿ ಇರುತ್ತೆ? ಸಾಮಾನ್ಯವಾಗಿ ಮನೆ ಅಂದ್ರೆ ಮನೆ, ಸಂಪತ್ತು ಮತ್ತೆ ಬಂಧುಗಳು, ಇವ್ರ ಮೇಲೆ ತುಂಬಾ ಆಸಕ್ತಿ ಜನರಿಗೆ. ಆದ್ರೆ ಸಾವು ಒಂದು ದಿನ ನಮ್ಮನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಆಗ ಈ ಆಸಕ್ತಿಗೆಲ್ಲ ಕಟ್ಟಾಗಿಬಿಡುತ್ತೆ. ರೈಟ್? ಎಲ್ಲ ಬಂಧನಗಳು ಕಟ್ಟಾಗಿಬಿಡ್ತವೆ, ಮತ್ತೆ ಹೊಸ ಬಂಧನ ಸೃಷ್ಟಿಯಾಗುತ್ತೆ ಮುಂದಿನ ಜನ್ಮದಲ್ಲಿ. ಸೊ ಸಡನ್ಲಿ ದೇ ವಿಲ್ ಬಿ ಕಿಕ್ಡ್ ಔಟ್. ಸಾವು ಬಂದಾಗ ಕಿಕ್ ಔಟ್, ಎಲ್ಲ ಬಿಟ್ಟು ಹೋಗ್ಲೇಬೇಕು. ಸೊ ದಟ್ ಈಸ್ ದ ಪವರ್ ಆಫ್ ಡೆತ್. ಸೊ ಅದೇ ನಾವು ಮರ್ತು ಬಿಡ್ತೀವಿ. ರೈಟ್? ಸೊ ಈ ಜಗತ್ತಿನಲ್ಲಿ ಅತಿ ಆಶ್ಚರ್ಯಕರವಾದಂತಹ ಘಟನೆಯೇನು? ಆಶ್ಚರ್ಯಕರವಾದದ್ದು ಏನಂದ್ರೆ, ಅಹನಿ ಭೂತಾನಿ ಗಚ್ಚಂತಿ ಯಮ ಮಂದಿರಂ ಶೇಷಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಂ ಮತಃ ಪರಂ. ಅಹನಿ ಪ್ರತಿದಿನ ಜನರು ಯಮನ ಕೋಣೆಗೆ ಹೋಗ್ತಾ ಇದ್ದಾರೆ, ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರು ಉಳ್ಕೊಂಡಿದ್ದಾರೆ? ಅವರು ಯೋಚನೆ ಮಾಡ್ತಾರೆ, ನಾನೆಂದೂ ಯಮಲೋಕಕ್ಕೆ ಹೋಗುದಿಲ್ಲ, ನಾನು ಶಾಶ್ವತವಾಗಿ ಇಲ್ಲೇ ಇರ್ತೀನಿ ಅಂತ ಯೋಚನೆ ಮಾಡ್ತಾರೆ. ಇದು ಆಶ್ಚರ್ಯಕರವಾದಂತಹ ಒಂದು ಘಟನೆ. ಎವ್ರಿಬಡಿ ಇಸ್ ಡೈಯಿಂಗ್ ಬಟ್ ಹಿ ಥಿಂಕ್ಸ್ ಹಿ ವಿಲ್ ನಾಟ್ ಡೈ. ಇದು ಆಶ್ಚರ್ಯ. ಕಿಮಾಶ್ಚರ್ಯ ಮತಃ ಪರಂ. ಸೊ ಈ ಬ್ರಾಹ್ಮಣ ಕೂಡ ಜೀವನ ನಡೆಸ್ತಾ ಇದ್ದ, ಸಾವು ಒಂದಿನ ಬರುತ್ತೆ ಅನ್ನುವುದನ್ನ ಮರೆತು ಬಿಟ್ಟ. ಆದ್ರೆ ಒಂದು ದಿನ ಸಾವು ಬಂದೇ ಬಿಟ್ಟಿತು. ಡೆತ್ ಆಲ್ವೇಸ್ ಕಮ್ಸ್ ಎಟ್ ದ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ ಮೃತ್ಯು ಬಂತು. ಫಸ್ಟ್ ತಾಯಿಗೆ ಮೃತ್ಯು ಬಂತು, ನಂತರ ತಂದೆ ತೀರ್ಕೊಂತಾರೆ. ರೈಟ್? ಇವರಿಗೆ ಇಬ್ಬರು ತಾಯಂದಿರಿದ್ರು. ಅದು ಇವರ ನಿಜವಾದ ತಾಯಿ. ಅವಳು ಎಳೆ ವಯಸ್ಸಿನವರಾಗಿದ್ಲು, ಯಂಗರ್. ಸೊ ಅಥ ಯವೀಯಸಿ ದ್ವಿರಸತಿ ಅಂದ್ರೆ ಕಿರಿಯ ಹೆಂಡತಿ. ಸ್ವಗರ್ಭಜಾತಂ ಮಿಥುನಂ ಸಪತ್ನ್ಯಾ ಉಪನ್ಯಸ್ಯ ಸ್ವಯಂ ಅನುಸಂಸ್ಥಯ ಪತಿಲೋಕಂ ಅಗಾತ್. ಪತಿಲೋಕಕ್ಕೆ ಹೋದಳು. ಓಕೆ, ಹರೇ ಕೃಷ್ಣ. ಖ್ಯಾತಪ್ಪ ಪ್ರಭು. ಹರೇ ಕೃಷ್ಣ ಪ್ರಭು. ಆಮೇಲೆ ಬ್ರಾಹ್ಮಣನ ಕಿರಿಯ ಹೆಂಡತಿಯು ತನ್ನ ಅವಳಿ ಮಕ್ಕಳನ್ನು, ಒಬ್ಬ ಮಗ ಮತ್ತು ಒಬ್ಬ ಮಗಳು, ಹಿರಿಯ ಹೆಂಡತಿಗೆ ಒಪ್ಪಿಸಿ ಸ್ವಇಚ್ಛೆಯಿಂದ ತನ್ನ ಪತಿಯೊಂದಿಗೆ ಮರಣವನ್ನಪ್ಪಿ ಪತಿಲೋಕಕ್ಕೆ ಹೋದಳು. ಹರೇ ಕೃಷ್ಣ ಪ್ರಭು. ಓಕೆ. ಪಿತರಿ ಉಪರತೆ ಭ್ರಾತರ ಏನಂ. ಆಕ್ಚುಲಿ ಈ ಶ್ಲೋಕದ ಪ್ರಕಾರ ಪತಿ ತೀರ್ಕೊಂಡ ಮೇಲೆ ಸಹಮರಣ, ಪತಿಯ ಜೊತೆ ಅವಳು ಕೂಡ ಸಹಮರಣ ಹೊಂದು ಪತಿಯ ಲೋಕಕ್ಕೆ ಹೋದಳು. ರೈಟ್? ಸೊ ನಾವು ಪಾಂಡುವಿನ ಕಥೆಯನ್ನು ನೋಡೋದು. ಪಾಂಡುವಿನಿಗೆ ಇಬ್ಬರು ಹೆಂಡತಿಯರು, ಮಾದ್ರಿ, ಕುಂತಿ. ಸೊ ಪಾಂಡು ತೀರ್ಕೊಂಡಾಗ ಮಾದ್ರಿ ಹೇಳ್ತಾಳೆ, ನಾನು ಪತಿಯ ಜೊತೆ ಹೋಗ್ತೀನಿ, ಸಹಮರಣ ಹೊಂದುತ್ತೇನೆ ಅಂತ. ಕುಂತಿ ಉಳ್ಕೊಂಡ್ಬಿಡ್ತಾಳೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಅದೇ ರೀತಿ ಇಲ್ಲಿ ಕೂಡ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬಳು ಉಳ್ಕೊಂತಾಳೆ, ಮತ್ತೆ ಕಿರಿಯ ಹೆಂಡತಿ ಸಹಮರಣ ಹೊಂದುತ್ತಾಳೆ. ಸೊ ಪತಿಯ ಲೋಕಕ್ಕೆ ಹೋಗ್ತಾಳೆ. ಓಕೆ. ಪಿತರಿ ಉಪರತೆ
ಭ್ರಾತರ ಏನಂ ಅತತ್ ಪ್ರಭಾವವಿದಸ್ ತ್ರಯಾಂ ವಿದ್ಯಾಯಾಂ ಏವ ಪರ್ಯವಸಿತ ಮತಯೋ ನ ಪರವಿದ್ಯಾಯಾಂ ಜಡಮತಿರಿತಿ ಭ್ರಾತುರ್ ಅನುಶಾಸನ ನಿರ್ಬಂಧಾನ್ ನಿವೃತ್ಸಂತ. ಅವರು ಜಡಭರತನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿಬಿಡ್ತಾರೆ. ಓಕೆ, ನಾರಾಯಣ ಸ್ವಾಮಿ ಪ್ರಭು ಓದ್ತೀರಾ? ಓಕೆ, ಭಾನು ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಓದಿ ಪ್ರಭು. ನಾರಾಯಣ ಸ್ವಾಮಿ. ದಂಡವತ್ ಪ್ರಣಾಮ್ ಪ್ರಭು. ತಂದೆಯು ಸತ್ತ ಮೇಲೆ ಜಡಭರತನ 9 ಮಲ ಸಹೋದರರು ಜಡಭರತನನ್ನು ಮಂಕ ಮತ್ತು ಬುದ್ಧಿಹೀನನೆಂದು ಭಾವಿಸಿದ್ದರಿಂದ ತಮ್ಮ ತಂದೆಯು ಜಡಭರತನಿಗೆ ಕೊಡಲು ಪ್ರಯತ್ನಿಸಿದ ಪೂರ್ವ ಶಿಕ್ಷಣವನ್ನು ಕೈಬಿಟ್ಟರು. ಜಡಭರತನ ಮಲ ಸಹೋದರರು 3 ವೇದ, ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದಗಳಲ್ಲಿ ಪ್ರಾಜ್ಞರಾಗಿದ್ದರು. ಇವರು 3 ಕಾಮ್ಯ ಕರ್ಮಗಳನ್ನು ಪ್ರೋತ್ಸಾಹಿಸುವುದು. ಆ 9 ಮಂದಿ ಸಹೋದರರು ಭಗವಂತನ ಭಕ್ತಿ ಸೇವೆಯ ಬಗ್ಗೆ ಆಧ್ಯಾತ್ಮಿಕ ಜ್ಞಾನ ಉಳ್ಳವರಾಗಿರಲಿಲ್ಲ. ಇದರಿಂದಾಗಿ ಅವರು ಜಡಭರತನ ಅತ್ಯುನ್ನತ ಸ್ಥಾನವನ್ನು ಅರಿವಾಗಲಿಲ್ಲ. ಹರೇ ಕೃಷ್ಣ ಪ್ರಭು. ಸೊ ಅವರು ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದ 3 ವೇದಗಳಲ್ಲಿ ಪ್ರಾಜ್ಞರಾಗಿದ್ದರು. ರೈಟ್. ಸೊ ತ್ರಯಾಂ ವಿದ್ಯಾಯಾಂ 3 ವೇದಗಳ ವಿದ್ಯೆಯನ್ನು ಪಡ್ಕೊಂಡಿದ್ರು. ಆದ್ರೆ ಭಕ್ತಿ ಸೇವೆ ಬಗ್ಗೆ ಗೊತ್ತಿರಲಿಲ್ಲ ಅವ್ರಿಗೆ. ಭಕ್ತಿ ಸೇವೆ ಬಗ್ಗೆ ಆಧ್ಯಾತ್ಮಿಕ ಜ್ಞಾನ ಉಳ್ಳವರಾಗಿರ್ಲಿಲ್ಲ. ಸೊ ಕರ್ಮಕಾಂಡ ಕಾರ್ಯಗಳನ್ನ ಮಾಡ್ತಿದ್ರು ಅಷ್ಟೇ, ಬಟ್ ಭಕ್ತಿ ಸೇವೆಯನ್ನು ಮಾಡ್ತಾ ಇರಲಿಲ್ಲ. ಅದಕ್ಕಾಗಿ ಜಡಭರತನ ಅತ್ಯುನ್ನತ ಸ್ಥಾನ ಅವರಿಗೆ ಗೊತ್ತಾಗ್ಲಿಲ್ಲ. ನಿಜವಾದ ಭಕ್ತನನ್ನ ಗುರುತಿಸುವುದು ಕಷ್ಟ. ಕೆಲವೊಮ್ಮೆ ನೋಡ್ಬೋದು, ಯಾರೋ ಹುಚ್ಚ ಇದ್ದಾನೆ ಅಂತ ಅನಿಸ್ತತೆ, ಆದ್ರೆ ಮಹಾಭಕ್ತನಾಗಿರ್ಬೋದು. ಶಿಲ ಪ್ರಭುಪಾದರ ಸಮಯದಲ್ಲಿ ಒಬ್ಬ ಪೀಟರ್ ಅಂತ ಒಬ್ಬ ಯುವಕ ಸೇರ್ಕೊಂಡ. ಐ ಥಿಂಕ್ ಇಟ್ಸ್ ಇನ್ ಜರ್ಮನಿ. ಪೀಟರ್ ಅಂತ ಒಬ್ಬ ಯುವಕ ಇಸ್ಕಾನ್ಗೆ ಸೇರ್ಕೊಂಡ. ಅವನು ನೋಡೋದಿಕ್ಕೆ ಉದ್ದ ಕೂದಲು, ಮತ್ತೆ ಬಟ್ಟೆ ಜಾಕೆಟ್ ಹಾಕೊಂತ ಇದ್ದ, ಮತ್ತೆ ನೋಡೋದಕ್ಕೆ ತುಂಬಾ ಗಲೀಜಾಗಿ ಕಾಣಿಸ್ತಾ ಇದ್ದ. ಸೊ ಭಕ್ತರು ಅವನಿಗೆ ಸ್ವಲ್ಪ ಜಾಗ ಕೊಟ್ಟಿದ್ರು, ಊಟ ಕೊಡ್ತಾ ಇದ್ರು, ನೇನು ಸರ್ವಿಸ್ ಮಾಡ್ಕೊಂಡು ಅಲ್ಲೇ ಇದ್ದ. ಸೊ ಒಂದು ದಿನ ಎಲ್ಲರೂ ಅವನನ್ನ ನೋಡಿ ಕ್ರೇಜಿ ಪೀಟರ್ ಅಂತ ಕರಿತಾ ಇದ್ರು. ಕ್ರೇಜಿ ಪೀಟರ್ ಅಂದ್ರೆ ಕ್ರೇಜಿ ಅಂದ್ರೆ ಹುಚ್ಚ. ಕ್ರೇಜಿ ಪೀಟರ್ ಅಂತ ಕರಿತಾ ಇದ್ರು. ಬಟ್ ಶೀಲ ಪ್ರಭುಪಾದ ವಾಸ್ ಕಂಪ್ಯಾಷನೇಟ್. ಶೀಲ ಪ್ರಭುಪಾದ ಕರುಣೆ ಅಪಾರ. ಎಲ್ಲರಿಗೂ ಸ್ಥಾನ ಕೊಡ್ತಾ ಇದ್ರು, ಎಲ್ಲರಿಗೂ ಸೇವೆ ಮಾಡೋ ಅವಕಾಶ ಕೊಡ್ತಾ ಇದ್ರು, ಹರೇ ಕೃಷ್ಣ ಜಪ ಮಾಡಿ ಕೇಳ್ತಾ ಇದ್ರು. ಸೊ ಒಂದು ದಿನ ಶೀಲ ಪ್ರಭುಪಾದ ಬಂದಾಗ ಕ್ರೇಜಿ ಪೀಟರ್ ಪ್ರಭುಪಾದರ ಹತ್ರ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಈ ಟಚಸ್ ಹಿಸ್ ಫೀಟ್, ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾನೆ. ಪ್ರಭುಪಾದ ಲುಕ್ಸ್ ಅಟ್ ಹಿಮ್. ಸೊ ಅವ್ರಿಗೆ ಅನುಗ್ರಹ ಕೊಡ್ತಾರೆ. ಸೊ ಎಲ್ಲರೂ ಅವನು ಹುಚ್ಚ ಅಂತ ತಿಳ್ಕೊಂಡಿದ್ರು. ಆದ್ರೆ ಪ್ರಭುಪಾದರು ಅವ್ರಿಗೆ ಏನಂತಾರೆ ಒಂದು ಆಶ್ಚರ್ಯ ಕೊಟ್ಟರು. ಮುಂದೆ ಹೋಗಿ ಈ ಕ್ರೇಜಿ ಪೀಟರ್ ದೀಕ್ಷೆ ತಗೊಂತಾರೆ. ಅವರ ಹೆಸರಾಗುತ್ತೆ ಕುಶಾಕೃತ ದಾಸ್. ಕುಶಾಕೃತ ದಾಸ್. Then Kushakrita Das, he translates. He studies Sanskrit. ಸಂಸ್ಕೃತ ಭಾಷೆಯನ್ನು ಕಲಿತಾರೆ, ಸಂಸ್ಕೃತ ವಿದ್ವಾಂಸರಾಗ್ತಾರೆ, ಆಚಾರ್ಯರ ಗ್ರಂಥಗಳನ್ನ ಅನುವಾದ ಮಾಡ್ತಾರೆ. ಅವರು ಮಾಡಿದಂತಹ ಒಂದು ಹಲವಾರು ಗ್ರಂಥಗಳ ಅನುವಾದ ಮಾಡ್ತಾ ಇದ್ದಾರೆ. ಆ ಒಂದು ಪುಸ್ತಕವನ್ನು ನಾನು ಓದ್ತಾ ಇದ್ದೀನಿ, ಹರಿನಾಮ ಚಿಂತಾಮಣಿ ಬೈ ಶ್ರೀಲ ಭಕ್ತಿವಿನೋದ್ ಠಾಕೂರ್. So this is translated by Kushakrita Das. So I'm trying to read this. So ಶ್ರೀಲ ಭಕ್ತಿವಿನೋದ್ ಠಾಕೂರ್ ಗ್ರಂಥವನ್ನು ಅನುವಾದ ಮಾಡಿದ್ದಾರೆ. ಸೊ ಒಂದು ಕಾಲದಲ್ಲಿ ಅವರನ್ನು ಎಲ್ಲರೂ ಕ್ರೇಜಿ ಪೀಟರ್ ಅಂತ ಕರಿತಾ ಇದ್ರು. ಆದ್ರೆ ಅವರು ಕುಶಾಕೃತ ದಾಸರಾಗಿ, ಸಂಸ್ಕೃತ ವಿದ್ವಾಂಸರಾಗಿ ಅನುವಾದ ಮಾಡಿ ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ಗೊತ್ತಾಯ್ತು ಮಹಾಭಕ್ತ ಏನು ಅಂತ. ಸೊ ಅದೇ ರೀತಿ ಜಡಭರತನ ನಿಜವಾದ ಗುಣವನ್ನ ಗುರುತಿಸಲು ಸಾಧ್ಯವಾಗ್ಲಿಲ್ಲ ಈ ಸಹೋದರರಿಗೆ. ಅದಕ್ಕೆ ಅವ್ರ ಜೊತೆ ಒಳ್ಳೆ ನಡವಳಿಕೆ ಇರಲಿಲ್ಲ. ಅವರನ್ನ ನಿರ್ಲಕ್ಷಿಸಿದ್ರು, ಶೋಷಣೆ ಮಾಡಿದ್ರು. ಸೊ 9 ಮತ್ತೆ 10ನೇ ಶ್ಲೋಕದಲ್ಲಿ ತುಂಬಾ ದೊಡ್ಡ ಶ್ಲೋಕ ಇದು. ಸೊ ಕೆಲವೊಂದು ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತೇನೆ. ರೈಟ್. ಸೊ ಜಡಭರತ ನಡವಳಿಕೆ ಮತ್ತು ಕೀಳು ಮನುಷ್ಯರಿಂದ ದುರ್ವರ್ತನೆ.
ಸೊ ಜಡಭರತ ಹೇಗೆ ನಡ್ಕೊಂತ ಇದ್ದ? ಹುಚ್ಚ ಮಂಕನಂತೆ, ಕಿವುಡ ಮೂಕ ಅಥವಾ ಮಂದನಂತೆ ನಡ್ಕೊಂತ ಇದ್ದ. ಅವನು ಹಾಗಲ್ಲ ಎಂದು ಪ್ರತಿಭಟಿಸಲಿಲ್ಲ, ಒಪ್ಪಿಸಲು ಪ್ರಯತ್ನಿಸಲಿಲ್ಲ. ರೈಟ್. ಸೊ ಸೊ ಅವರು ಚೆನ್ನಾಗಿ ಬೇರೆಯವ್ರ ಅವರ ಜೊತೆ ಚೆನ್ನಾಗಿ ವರ್ತನೆ ಮಾಡದೇ ಇದ್ದಾಗ ಅವರು ಈ ಪ್ರತಿಭಟಿಸಲಿಲ್ಲ, ಟಾಲರೇಟೆಡ್. ರೈಟ್. ಇತರರ ಇಚ್ಛೆಯಂತೆ ನಡೆದುಕೊಳ್ಳುತ್ತಿದ್ದನು, ತನ್ನಷ್ಟಕ್ಕೆ ಏನಾದರಾಗಲಿ ಅದನ್ನು ಸ್ವೀಕರಿಸುತ್ತಿದ್ದನು ಮತ್ತು ತಿನ್ನುತ್ತಿದ್ದನು. ಸೊ ಜನರು ಏನೇ ಕೊಡ್ಲಿ ಅಥವಾ ಯಾವ ರೀತಿ ಅವ್ರ ಜೊತೆ ವರ್ತನೆ ಮಾಡ್ಲಿ ಅವರು ಸಹಿಸ್ಕೊಂತ ಇದ್ರು, ಏನೇ ಕೊಟ್ಟರು ಸ್ವೀಕರಿಸ್ತಾ ಇದ್ರು. ಊಟಕ್ಕೆ ಏನ್ ಕೊಡ್ತಾ ಇದ್ರು? ಹಳಿಸಿದ ಆಹಾರ, ಮತ್ತೆ ಕೆಲವೊಮ್ಮೆ ಏನಂತಾರೆ ಅಡಿಗೆ ಮಾಡಿದಾಗ ಕೆಳಗಡೆ ಸುಟ್ಟಿರುತ್ತೆ ನೋಡಿ, ಸುಟ್ಟಿರೋ ಅನ್ನ ಅಥವಾ ಹುಳು ತಿಂದಿರುವಂತಹ ಬೀಜ, ಅಂಥದ್ದನ್ನೆಲ್ಲ ಕೊಡ್ತಾ ಇದ್ರು. ಆದ್ರೆ ಅವನು ಚೆನ್ನಾಗಿ ಅಮೃತ ತರ ಅದನ್ನು ಸ್ವೀಕರಿಸ್ತಾ ಇದ್ದ. ರೈಟ್. ಅವನು ಜಿಹ್ವಾ ಚಾಪಲ್ಯಕ್ಕಾಗಿ ಏನನ್ನು ತಿಂತಾ ಇರ್ಲಿಲ್ಲ, ನಾಲ್ಕು ರುಚಿಗೋಸ್ಕರ ತಿಂತಾ ಇರ್ಲಿಲ್ಲ. ಭಗವಂತ ಏನ್ ಕೊಡ್ತಾ ಇದ್ದ ಅದನ್ನ ತಿಂತಾ ಇದ್ರು. ಭಕ್ತಿ ಸೇವೆ ದಿವ್ಯ ಪ್ರಜ್ಞೆಯಲ್ಲಿ ಅವನು ಪರಿಪೂರ್ಣನಾಗಿ ದ್ವಂದ್ವಗಳಿಂದ ಅಬಾಧಿತನಾಗಿದ್ದನು. ಸೊ ಕೆಲವೊಮ್ಮೆ ದ್ವಂದ್ವ ಬಂದಾಗ ನಾವು ಭಕ್ತಿ ಸೇವೆ ನಿಲ್ಲಿಸ್ಬಿಡ್ತೀವಿ. ತುಂಬಾ ಚಳಿ ಆದಾಗ ಕಷ್ಟ ಆಗುತ್ತೆ, ತುಂಬಾ ಬಿಸಿ ಆದಾಗ ಕೂಡ ಭಕ್ತಿ ಸೇವೆ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ಜಡಭರತರು ದ್ವಂದ್ವಗಳಿಂದ ಮುಕ್ತರಾಗಿದ್ರು. ಮಾನ ಅಪಮಾನ, ಕೆಲವೊಮ್ಮೆ ಮಾನ ಅಪಮಾನಗಳನ್ನ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡಾಗ ಭಕ್ತಿ ಸೇವೆಯಲ್ಲಿ ಬಾಧೆ ಉಂಟಾಗುತ್ತೆ. ಆದ್ರೆ ಜಡಭರತರು ಮಾನ ಅಪಮಾನಗಳನ್ನ ಮೀರಿದ್ದರು. ಇಲ್ಲಿ ತಮ್ಮ ಮಲ ಸಹೋದರರು ಅಪಮಾನ ಮಾಡ್ತಾರೆ, ಮುಂದೆ ನೋಡಿದ್ರೆ ಕಳ್ಳರು, ಡಕೈತರು ಬಂದು ಅವರನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾರೆ, ರಘುಗುಣ ರಾಜ ಅವರಿಗೆ ಅವಮಾನ ಮಾಡ್ತಾರೆ. ಎಲ್ಲವನ್ನ ಸಹಿಸ್ಕೊಂಡಿದ್ರು, ನಗನಗತಾ ಸಹಿಸ್ಕೊಂಡ್ರು. ಅದಕ್ಕೆ ಇದು ಭಕ್ತನ ಸ್ವಭಾವ. ರೈಟ್. ಏನೇ ಬರ್ಲಿ, ದ್ವಂದ್ವಗಳು ಬರ್ಲಿ, ನಗನಗತಾ ಅದನ್ನು ಸ್ವೀಕರಿಸಿ ಭಕ್ತಿ ಸೇವೆಯಲ್ಲಿ ಮುಂದುವರಿತಾನೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಯಾರು ಈ ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಹುಲ್ಲಿನ ಕಡ್ಡಿಗಿಂತಲೂ ವಿನಮ್ರವಾಗಿರಬೇಕು, ಮರಕ್ಕಿಂತಲೂ ಸಹಿಷ್ಣುವಾಗಿರಬೇಕು, ಎಲ್ಲರಿಗೂ ಮಾನವನ್ನ ಕೊಡಬೇಕು, ಮಾನದ ಅಪೇಕ್ಷೆ ಇಟ್ಕೋಬಾರದು. ಅಂತಹವರು ಸದಾ ಹರೇ ಕೃಷ್ಣ ಮಂತ್ರ ಹೇಳಲು ಸಾಧ್ಯ. ರೈಟ್. ಇದರಲ್ಲಿ ಒಂದು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ನಾವು ಹರೇ ಕೃಷ್ಣ ಮಂತ್ರ ಸತತವಾಗಿ ಜಪ ಮಾಡಲು ಸಾಧ್ಯವಾಗೋದಿಲ್ಲ. ಇಟ್ಸ್ ಇಂಪಾಸಿಬಲ್. ರೈಟ್. ಸೊ ಅದಕ್ಕೆ ಈ ದ್ವಂದ್ವಗಳಿಂದ ಮುಕ್ತರಾಗಬೇಕು. ಸೊ ಜಡಭರತ ಮುಕ್ತನಾಗಿದ್ದ, ಅಬಾಧಿತನಾಗಿದ್ದ, ಶರೀರವು ವೃಷಭನಂತೆ ಬಲಿಷ್ಠವಾಗಿತ್ತು, ಅವನ ಕೈಕಾಲುಗಳು ಮಾಂಸಲವಾಗಿದ್ದು, ವೆರಿ ಫ್ಯಾಟಿ, ವೆರಿ ಸ್ಟ್ರಾಂಗ್. ರೈಟ್. ತಿನ್ನೋದಕ್ಕೆ ಚೆನ್ನಾಗಿ ಆಹಾರ ಸಿಗ್ತಾ ಇರಲಿಲ್ಲ, ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್. ಅವನು ಚಳಿಗಾಲ, ಬೇಸಿಗೆ ಕಾಲಗಳನ್ನಾಗಲಿ ಗಾಳಿಗಳನ್ನಾಗಲಿ ಲಕ್ಷಿಸಲಿಲ್ಲ. ಸೊ ಹಿ ವಾಸ್ ಕಂಪ್ಲೀಟ್ಲಿ ಟ್ರಾನ್ಸೆಂಡೆಂಟಲ್. ತನ್ನ ಶರೀರವನ್ನು ಯಾವ ಕಾಲದಲ್ಲೂ ಮುಚ್ಚಿಕೊಳ್ಳುತ್ತಿರಲಿಲ್ಲ. ಅವನು ಮಲಿನವಾದ ಕೌಪೀನವನ್ನು ಧರಿಸಿದ್ದನು ಮತ್ತು ಅವನ ಜನಿವಾರವು ಕಪ್ಪಾಗಿತ್ತು. ಸೊ ಶರೀರವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದ. ರೈಟ್. ಹಿ ವಾಸ್ ಟೋಟಲಿ ಇಂಡಿಫರೆಂಟ್ ಟು ಹಿಸ್ ಬಾಡಿ. ಅವನು ನೆಲದ ಮೇಲೆ ಮಲಗುತ್ತಿದ್ದನು. ಎಣ್ಣೆಯನ್ನು ಎಂದಿಗೂ ದೇಹಕ್ಕೆ ಹಚ್ಚಿಕೊಳ್ಳುತ್ತಿರಲಿಲ್ಲ ಮತ್ತು ಅಭ್ಯಂಗ ಸ್ನಾನವನ್ನು ಮಾಡುತ್ತಿರಲಿಲ್ಲ. ಅಟ್ಲೀಸ್ಟ್ ತಲೆಗೆ ಕೂದಲಿಗೆ ಎಣ್ಣೆ ಹಚ್ಕೊಂತಾರೆ, ಜಡಭರತ ಎಣ್ಣೆ ಮುಟ್ಲೇ ಇಲ್ಲ. ಅವನ ದೇಹವು ಕೊಳಕಾಗಿದ್ದುದರಿಂದ ಅವನ ಆಧ್ಯಾತ್ಮಿಕ ತೇಜಸ್ಸು ಮತ್ತು ಜ್ಞಾನ ಇವುಗಳು ಧೂಳಿನಿಂದ ಆವೃತವಾದ ಅಮೂಲ್ಯ ರತ್ನವು ಕಾಂತಿಹೀನವಾಗಿ ಕಾಣುವಂತೆ ಆಚ್ಛಾದಿತವಾಗಿತ್ತು. ಸೊ ಹೇಗೆ ಒಂದು ವಜ್ರ ಅಥವಾ ಚಿನ್ನದ ಮೇಲೆ ಧೂಳು ಕೂತಾಗ ಅದರ ತೇಜಸ್ಸು ಅಡಿಗೆ ಹೋಗುತ್ತೆ, ಅದೇ ರೀತಿ ಇವನ ದೇಹ ಮಲಿನವಾಗಿದ್ದರಿಂದ ಇವರ ನಿಜವಾದ ಭಕ್ತಿ, ಅವರ ತೇಜಸ್ಸು ಜನರಿಗೆ ಕಾಣಿಸ್ತಾ ಇರಲಿಲ್ಲ. ಜನಗಳು ಅವನನ್ನು ಬ್ರಹ್ಮಬಂಧು ಮತ್ತು ಇತರ ಹೆಸರುಗಳಿಂದ ಕರೆಯುತ್ತಿದ್ದನು. ರೈಟ್. ಬ್ರಾಹ್ಮಣ ಮತ್ತೆ ಬ್ರಹ್ಮಬಂಧು ಎರಡು ಪದಗಳಿವೆ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಗುಣವುಳ್ಳ ವ್ಯಕ್ತಿ, ಬ್ರಹ್ಮಬಂಧು ಅಂದ್ರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಾನೆ, ಆದ್ರೆ ಬ್ರಾಹ್ಮಣನ ಗುಣಗಳನ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಗುಣಗಳು ಅವನಲ್ಲಿ ಇಲ್ಲ ಅಂತ ಅವರಿಗೆ ಬ್ರಹ್ಮಬಂಧು ಅಂತ ಕರೀತಾರೆ. ರೈಟ್. ಬ್ರಹ್ಮಬಂಧು, ದ್ವಿಜಬಂಧು, ಕ್ಷತ್ರಬಂಧು. ದ್ವಿಜಬಂಧು ಅಂತಂದ್ರೆ ದ್ವಿಜ,
ದ್ವಿಜ ಅಂದ್ರೆ ಆಕ್ಚುಲಿ ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ವೈಶ್ಯನಾಗಿರ್ಬೋದು, ಆದರೆ ದ್ವಿಜ ಎರಡನೇ ಜನ್ಮ ತಗೊಂಡವರು. ಆದ್ರೆ ಅವನಲ್ಲಿ ದ್ವಿಜನ ಗುಣಗಳಿಲ್ಲ ಅಂದ್ರೆ ಅವನು ದ್ವಿಜ ಬಂಧು. ಕ್ಷತ್ರ ಬಂಧು, ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾನೆ ಆದರೆ ಕ್ಷತ್ರಿಯನ ಗುಣಗಳಿಲ್ಲ, ಅವರಿಗೆ ಕ್ಷತ್ರ ಬಂಧು ಅಂತ ಕರೀತಾರೆ. ಸೊ ಕೆಲವೊಬ್ರು ಇವರನ್ನ ಬ್ರಹ್ಮ ಬಂಧು ಅಂತ ಕರೀತಾ ಇದ್ರು. ಲೌಕಿಕ ವ್ಯಕ್ತಿಗಳಿಂದ ಉಪೇಕ್ಷೆಗೆ ಒಳಗಾಗಿ ಅವಮಾನನಾಗಿ ಅಲ್ಲಿ ಇಲ್ಲಿ ಸಂಚರಿಸುತ್ತಿದ್ದನು. ವಾಂಡರಿಂಗ್ ಹಿಯರ್ ಅಂಡ್ ದೇರ್. ರೈಟ್. ಸೊ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಮೃತವದ್ ಅಪವ್ಯಹರತಿ. ಸೊ ಯಾವ ಆಹಾರವನ್ನು ಕೊಟ್ಟಾಗ ಅವರನ್ನು ಅಮೃತ ತರ ಅದನ್ನ ಸ್ವೀಕರಿಸ್ತಾ ಇದ್ರು. ಓಕೆ, ಭಾನು ಮಾತಾಜಿ ಅವರೇ. ಹರೇ ಕೃಷ್ಣ ಪ್ರಭು. ಜಡಭರತನು ಆಹಾರ ಸಂಪಾದನೆಗಾಗಿ ಮಾತ್ರ ಕೆಲಸ ಮಾಡುತ್ತಿದ್ದನು. ಅವನ ಮಲ ಸೋದರರು ಇದರ ಉಪಯೋಗವನ್ನು ಪಡೆದು ಅವನಿಗೆ ಕೊಡುವ ಆಹಾರಕ್ಕೆ ಬದಲಾಗಿ ಅವನನ್ನು ವ್ಯವಸಾಯದಲ್ಲಿ ತೊಡಗಿಸಿದರು. ಆದರೆ ಅವನಿಗೆ ವಾಸ್ತವವಾಗಿ ಹೊಲದಲ್ಲಿ ಚೆನ್ನಾಗಿ ಕೆಲಸ ಮಾಡಲು ಬರುತ್ತಿರಲಿಲ್ಲ. ಅವನಿಗೆ ಮಣ್ಣನ್ನು ಎಲ್ಲಿ ಹರಡಬೇಕು, ಭೂಮಿಯನ್ನು ಎಲ್ಲಿ ಮಟ್ಟಸ ಮಾಡಬೇಕು ಅಥವಾ ಏರು ತಗ್ಗು ಮಾಡಬೇಕು ಇವೊಂದು ತಿಳಿದಿರಲಿಲ್ಲ. ಅವನ ಸೋದರರು ಅವನಿಗೆ ಅಕ್ಕಿ ನುಚ್ಚು ಹಿಂಡಿ, ಭತ್ತದ ತೌಡು, ಹುಳು ತಿಂದ ಕಾಳುಗಳು ಮತ್ತು ತಳ ಹತ್ತಿದ ಸೀದ ಅನ್ನ ಇವುಗಳನ್ನು ಕೊಡುತ್ತಿದ್ದರು. ಆದರೆ ಅವನು ಮಾತ್ರ ಇವೆಲ್ಲವನ್ನು ಅಮೃತವೋ ಎಂಬಂತೆ ಸಂತೋಷದಿಂದ ಸ್ವೀಕರಿಸುತ್ತಿದ್ದನು. ಅವನು ಯಾವ ಅಸಮಾಧಾನವೂ ಇಲ್ಲದೆ ಬಹಳ ಸಂತೋಷದಿಂದ ತಿನ್ನುತ್ತಿದ್ದನು. ಹರೇ ಕೃಷ್ಣ ಪ್ರಭು. ಸೊ ಸಂತೋಷದಿಂದ ತಿನ್ನುತ್ತಿದ್ದನು, ಇವೆಲ್ಲವನ್ನು ಅಮೃತವೋ ಎಂಬಂತೆ ಸಂತೋಷದಿಂದ ಸ್ವೀಕರಿಸುತ್ತಿದ್ದನು. ಸೊ ಈ ರೀತಿ ಯಾವಾಗ ನಾವು ಎಲ್ಲಾ ವಸ್ತುಗಳ ಕನೆಕ್ಷನ್ ಭಗವಂತನ ಜೊತೆ ಕಾಣ್ತೀವಿ, ಅದು ಅಮೃತವಾಗುತ್ತೆ. ರೈಟ್. ಸೊ ನೀವು ನೋಡ್ತೀರಾ, ಪ್ರಹ್ಲಾದ ಮಹಾರಾಜರಿಗೆ ವಿಷವನ್ನು ಕೊಡ್ತಾರೆ ಅವನು ಸಾಯಿಸೋದಿಕ್ಕೆ. ಆಗ ಪ್ರಹ್ಲಾದ್ ಮಹಾರಾಜರು ಪ್ರಾರ್ಥನೆ ಮಾಡಿ ಆ ವಿಷವನ್ನು ಕುಡಿದಾಗ ಅದೇ ಅಮೃತವಾಗುತ್ತೆ. ಸೊ ಪ್ರಾರ್ಥನೆಯಿಂದ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ವಿಷವೂ ಕೂಡ ಅಮೃತವಾಗುತ್ತೆ. ರೈಟ್. ದುಷ್ಕರ್ಮಗಳು ಸತ್ಕರ್ಮವಾಗುತ್ತವೆ. ರೈಟ್. ಸೊ ಈ ಜನರು ಕೆಲಸ ಮಾಡ್ತಾರೆ, ರೈಟ್. ಆ ಕೆಲಸದ ಜೊತೆ ಕರ್ಮ ಕೂಡ ತಟ್ಟುತ್ತೆ. ಆದ್ರೆ ಯಾವಾಗ ಆ ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ, ಆ ಕರ್ಮಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ, ಆ ದುಷ್ಕರ್ಮಗಳೆಲ್ಲ ಶುದ್ಧವಾಗ್ತವೆ, ಪ್ಯೂರಿಫೈಡ್. ಸೊ ಅದಕ್ಕೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಬೇಕು. ವಿ ಶುಡ್ ಆಫರ್ ಎವ್ರಿಥಿಂಗ್ ಟು ಕೃಷ್ಣ. ಸೊ ಕೃತಜ್ಞತೆ ಭಾವನೆಯಿಂದ ನಾವು ಜೀವನವನ್ನು ನಡೆಸಿದಾಗ ಜೀವನ ಅಮೃತವಾಗುತ್ತೆ. ಅಥ ಕದಾಚಿತ್ ಕಶ್ಚಿತ್ ವೃಷಲಪತಿರ್ಭದ್ರ ಕಾಲ್ಯೈ ಪುರುಷ ಪಶುಂ ಆಲಭ ಅಪತ್ಯ ಕಾಮಃ. ಈಗ ಕಳ್ಳರು ಬರ್ತಾರೆ, ಡಕಾಯಿತರು ಬರ್ತಾರೆ. ಡಕಾಯಿತರು ಏನ್ ಮಾಡ್ತಾರೆ ನೋಡೋಣ. ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಈ ಸಮಯದಲ್ಲಿ ಒಬ್ಬ ಡಕಾಯಿತ ನಾಯಕನು ಒಬ್ಬ ಮಗನನ್ನು ಪಡೆಯುವ ಇಚ್ಛೆಯುಳ್ಳವನಾಗಿ ಅಲ್ಲಿಗೆ ಬಂದನು. ಅವನು ಶೂದ್ರ ಕುಟುಂಬದಿಂದ ಬಂದಿದವನಾಗಿದ್ದನು. ಮಗನನ್ನು ಪಡೆಯುವುದಕ್ಕಾಗಿ ಭದ್ರಕಾಳಿಯನ್ನು ಆರಾಧಿಸಲು ಅವಳಿಗೆ ಒಂದು ಪ್ರಾಣಿಗಿಂತ ಉತ್ತಮನಲ್ಲದ ಒಬ್ಬ ಮಂಕನನ್ನು ಬಲಿಯಾಗಿ ಅರ್ಪಿಸಲು ಬಯಸಿದನು. ಹರೇ ಕೃಷ್ಣ. ಒಂದು ಡಕಾಯಿತರ ಗುಂಪಿತ್ತು. ಆ ಗುಂಪಿನ ರಾಜನಿದ್ದ, ಲೀಡರ್ ಇದ್ದ. ಆ ಲೀಡರ್ಗೆ ಏನು ಆಸೆ? ಅಪತ್ಯ ಕಾಮಃ, ಮಕ್ಕಳು ಬೇಕಿತ್ತು. ರೈಟ್. ಹಿ ವಾಂಟೆಡ್ ಚಿಲ್ಡ್ರನ್. ಸೊ ಮಕ್ಕಳು ಬೇಕು. ಅದಕ್ಕೆ ಅವನೇನ್ ತಿಳ್ಕೊಂಡ, ಆಯ್ತು ನಾನು ಕಾಳಿ ಮಾತೆಗೆ ನರಬಲಿಯನ್ನು ಕೊಡ್ತೀನಿ. ಆ ನರಬಲಿ ಕೊಟ್ಟಾಗ ಕಾಳಿ ಮಾತೆ ಪ್ರಸನ್ನಳಾಗಿ ನನಗೆ ಮಗು ಕೊಡ್ತಾಳೆ ಅಂತ. ಸೊ ಈ ರೀತಿಯ ಒಂದು ಕಲ್ಪನೆಯನ್ನ ಇಟ್ಕೊಂಡು ಪೂಜೆ ಮಾಡಕ್ ಹೋಗ್ತಾರೆ, ನರಬಲಿ ಕೊಡಕ್ ಹೋಗ್ತಾರೆ. ಸೊ ಸೂಕ್ತವಾದ ನರನನ್ನ ಹುಡುಕ್ತಾ ಇದ್ರು. ಪುರುಷ ಪಶು ತರ ಇರುವಂತಹ ಒಬ್ಬ ಪುರುಷನನ್ನ ಹುಡುಕ್ತಾ ಇದ್ರು. ಆದ್ರೆ ಈ ರೀತಿ ಮನುಷ್ಯರನ್ನ ಬಲಿ ಕೊಡುವ ಒಂದು ಪ್ರಥೆಯನ್ನ ಯಾವ ಶಾಸ್ತ್ರದಲ್ಲೂ ಕೊಟ್ಟಿಲ್ಲ. ಇದು ಅವಿಧಿಪೂರ್ವಕಂ. ಇದು ತಮ್ಮ ವಿಚಾರಗಳಿಂದ ಸೃಷ್ಟಿ ಮಾಡಿದಂತಹ ಒಂದು ರೀತಿ ರಿವಾಜು. ಈ ರೀತಿ ಶಾಸ್ತ್ರದಲ್ಲಿ, ಯಾವ ಶಾಸ್ತ್ರದಲ್ಲಿ ಕೂಡ ಕೊಟ್ಟಿಲ್ಲ. ಇದು ಕಾಲ್ಪನಿಕವಾದಂತಹ ಒಂದು ರೀತಿ ರಿವಾಜು. ಸೊ ಆಗ ಕಳ್ಳರ ಗುಂಪು ಹುಡುಕ್ತಾ ಇತ್ತು, ಎಲ್ಲಿ ಅಂತ. ನೋಡ್ತಾರೆ ಜಡಭರತನನ್ನು. ಮೂಕುನ್ ತರ, ಕುರುಡನ್ ತರ, ಕಿವುಡನ್ ತರ ಕೂತಿದ್ದಾನೆ ಅಲ್ಲಿ. ಸೊ ಅವನ ಮೇಲಿಂದ ಕೆಳಗೆ ನೋಡ್ತಾರೆ, ಎಲ್ಲ ಚೆನ್ನಾಗಿದೆ, ಗಟ್ಟಿಮುಟ್ಟಾಗಿದೆ. ಸೊ ಅವನನ್ನ
ಅವರು ಎತ್ಕೊಂಡು ಹೋಗ್ಬಿಡ್ತಾರೆ, ಕಿಡ್ನಾಪ್ ಹಿಮ್. ಸೊ ಅವರನ್ನ ತಸ್ಯ ದೈವಮುಕ್ತಸ್ಯ ಪಶೋಃ ಪದವೀಂ ತದ್ ಅನುಚಚಾರಃ ಪರಿಧಾವಂತೋ ನಿಶೀಥ ಸಮಯೇ ತಮಸಾವೃತ್ಯಾಯಾಂ ಅನಧಿಗತ ಪಶವ ಆಕಸ್ಮಿಕೇನ ವಿಧಿನಾ ಕೇದಾರಾನ್ ವೀರಾಸನೇನ ಮೃಗ ವರಾಹಾದಿಭ್ಯಃ ಸಂರಕ್ಷಮಾಣಂ ಅಂಗೀರಪ್ರವರ ಸುತಂ ಅಪಶ್ಯನ್. ಸೊ ಅಂಗೀರಸುತ ಪ್ರವರ ಅಂದ್ರೆ ಜಡಭರತ, ಅವರು ಕೇದಾರ ಅಂದ್ರೆ ಒಂದು ಹೊಲದಲ್ಲಿ, ವೀರಾಸನೇನ ಅವ್ರು ರಾತ್ರಿ ರಕ್ಷಣೆ ಮಾಡೋದಕ್ಕೆ ಕೂತಿದ್ರು, ವೀರಾಸನದಲ್ಲಿ ಕೂತಿದ್ರು. ಮೃಗ ವರಾಹಾದಿಭ್ಯ, ರೈಟ್, ಕಾಡಿನಿಂದ ಹಂದಿಗಳು ಪ್ರಾಣಿಗಳು ಬಂದು ಹೊಲವನ್ನ ನಾಶ ಮಾಡ್ತೇವೆ, ಅದಕ್ಕೆ ರಕ್ಷಣೆಗೋಸ್ಕರ ಕೂತಿದ್ದ. ಆಕಸ್ಮಿಕವಾಗಿ ಕಳ್ಳರು ಅಲ್ಲಿಗೆ ಬರ್ತಾರೆ, ಬಂದು ನೋಡ್ತಾರೆ. ಪಶ್ಯನ್, ಎಸ್, ನೆಕ್ಸ್ಟ್ ಯಾರು? ಓದ್ಲಾ ಪ್ರಭುಜಿ? ಓಕೆ, ಸರಸ್ವತಿ ಮಾತಾಜಿ. ಡಕಾಯಿತರು ನಾಯಕನನ್ನು, ಒಬ್ಬ ಮನುಷ್ಯ ಪ್ರಾಣಿಯನ್ನು ಬಲಿಗಾಗಿ ಸೆರೆ ಹಿಡಿದನು, ಆದರೆ ಅವನು ತಪ್ಪಿಸಿಕೊಂಡು ಬಿಟ್ಟನು. ಆಗ ನಾಯಕನು ತನ್ನ ಅನುಯಾಯಿಗಳಿಗೆ ಅವನನ್ನು ಹುಡುಕಲು ಹೇಳಿದನು. ಅವರು ಬೇರೆ ಬೇರೆ ದಿಕ್ಕುಗಳಿಗೆ ಓಡಿ ಹುಡುಕಿದರೂ ಅವನು ಪತ್ತೆಯಾಗಲಿಲ್ಲ. ಮಧ್ಯರಾತ್ರಿಯಲ್ಲಿ ಅಲ್ಲಿ ಇಲ್ಲಿ ಅಲೆದಾಡುತ್ತಾ ದಟ್ಟವಾದ ಕತ್ತಲೆಯಲ್ಲಿ ಅವರು ಒಂದು ಭತ್ತದ ಗದ್ದೆಗೆ ಬಂದರು. ಅಲ್ಲಿ ಅವರು ಅಂಗೀರಸ ಗೊತ್ತಾದ ಬುದ್ಧಿ ಉನ್ನತ ಪುತ್ರನನ್ನು ನೋಡಿದರು, ಜಡಭರತ. ಅವನು ಎತ್ತರದ ಒಂದು ದಿಣ್ಣೆಯ ಮೇಲೆ ಕುಳಿತು ಜಿಂಕೆಗಳು ಮತ್ತು ಕಾಡು ಹಂದಿಗಳ ದಾಳಿಯಿಂದ ಗದ್ದೆಯನ್ನು ರಕ್ಷಿಸುತ್ತಿದ್ದನು. ಹರೇ ಕೃಷ್ಣ ಪ್ರಭುಜಿ. ಸೊ ಅಲ್ಲಿ ಒಬ್ಬನನ್ನ ಹಿಡ್ಕೊಂಡಿದ್ರು, ಅವನು ಓಡೋದ, ಅವನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ ಪರಿಧಾವಂತಹ. ಸೊ ಅವರ ಹಿಂದೆ ರಾತ್ರಿ ಸಮಯದಲ್ಲಿ ನಿಶೀಥ ಸಮಯ, ಸೊ ರಾತ್ರಿ ಸಮಯದಲ್ಲಿ ಹುಡ್ಕೊಂಡು ಬರ್ತಾರೆ. ಆಗ ಜಡಭರತನನ್ನ ನೋಡ್ತಾರೆ, ಆಕಸ್ಮಿಕವಾಗಿ ನೋಡ್ತಾರೆ. ಆಗೇನಾಯ್ತು? ಅಥತ ಏನಂ ಅನವದ್ಯ ಲಕ್ಷಣಂ ಅವಮೃಶ್ಯ ಭರ್ತರ್ಕರ್ಮ ನಿಷ್ಪತ್ತಿಂ ಮನ್ಯಮಾನ ಬದ್ಧ್ವಾ ರಶನಯ ಚಂಡಿಕಾ ಗ್ರಹಂ ಉಪನಿಮ್ಯೂರ್ಮುದಾ ವಿಕಸಿತವದನಾಃ. ಬದ್ಧ್ವಾ ರಶನೆಯ, ಹಗ್ಗದಿಂದ ಕಟ್ಟಿಕೊಂಡು ತುಂಬಾ ಖುಷಿಯಾಗಿ, ವಿಕಸಿತವದನ, ಮುಖದಲ್ಲಿ ಖುಷಿತು, ನಾವು ಹಿಡ್ಕೊಂಡು ಬಂದಿದ್ದೀವಿ ಅಂತ. ಸೊ ಭರ್ತೃಕರ್ಮ ನಿಷ್ಪತ್ತಿಂ ಅಂದ್ರೆ ತಮ್ಮ ಯಜಮಾನನ, ಅಂದ್ರೆ ಕಳ್ಳರ ರಾಜನ ಸಂತುಷ್ಟಿಗೋಸ್ಕರ ಜಡಭರತನ ಎತ್ಕೊಂಡು ಹೋಗ್ತಾರೆ. ಓಕೆ, ಯಶೋಧ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಡಕಾಯಿತನ ನಾಯಕನ ಅನುಯಾಯಿಗಳು ಮತ್ತು ಸೇವಕರು ಜಡಭರತನನ್ನು ಕಂಡರು. ತಾವು ಹುಡುಕುತ್ತಿದ್ದ ಮನುಷ್ಯ ಪ್ರಾಣಿಯ ಎಲ್ಲಾ ಗುಣಲಕ್ಷಣಗಳು ಇವನಲ್ಲಿ ಇರುವುದನ್ನು ಕಂಡರು. ಬಲಿ ಪಶುವಾಗಲು ಅವನೇ ಯೋಗ್ಯ ವ್ಯಕ್ತಿ ಎಂದು ತೀರ್ಮಾನಿಸಿದರು. ಅವರ ಮುಖಗಳು ಹರ್ಷದಿಂದ ಬೆಳಗಿದವು. ಆದರೂ ಅವನನ್ನು ಹಗ್ಗಗಳಿಂದ ಕಟ್ಟಿ ಹಾಕಿ ಕಾಳಿದೇವಿಯ ದೇವಸ್ಥಾನಕ್ಕೆ ಕರೆತಂದರು. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಕಾಳಿದೇವಿಯ ಅವರು ಕಟ್ತಾ ಇದ್ದಾರೆ, ಆದ್ರೆ ಜಡಭರತ ಸುಮ್ಮನೆ ಕೂತಿದ್ದಾನೆ, ಓಡೋಗ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ, ರೈಟ್. ಯಾಕಂದ್ರೆ ಜಡಭರತ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದನು. ಮಾರೇ ಕೃಷ್ಣ ರಾಖೇ ಕೃಷ್ಣ ಮಾರೇಕೆ, ರೈಟ್. ಭಗವಂತ ಯಾರ ರಕ್ಷಣೆ ಮಾಡ್ತಾನೆ, ಸೊ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ರಾಖಿ ಕೃಷ್ಣ ಮಾರೇಕೆ, ಅವ್ರನ್ನ ಯಾರು ಕೊಲ್ಲಕ್ ಸಾಧ್ಯ? ಮಾರೇ ಕೃಷ್ಣ ರಾಖೇಕೆ, ಕೃಷ್ಣ ಯಾರನ್ನಾದ್ರೂ ಕೊಲ್ಲೋದಕ್ಕೆ ಇಚ್ಛಪಟ್ರೆ ಅವರನ್ನು ರಕ್ಷಣೆ ಮಾಡೋರು ಯಾರು? ಸೊ ವಿರೋಧಿಸಲಿಲ್ಲ, ಹಿಡೆಂಟ್, ಪ್ರತಿಭಟನೆ ಮಾಡಲಿಲ್ಲ. ಅವರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಜಡಭರತ ವಾಸ್ ಆಲ್ಸೋ ವೆರಿ ಸ್ಟ್ರಾಂಗ್, ಆದ್ರೆ ಪ್ರತಿಭಟಿಸಲಿಲ್ಲ. ಸೊ ಕಳ್ಳರು, ಡಕಾಯಿತರು
ಜಡಭರತನನ್ನು ಎತ್ಕೊಂಡು ಬರ್ತಾರೆ, ಕಳ್ಳರ ಸ್ಥಾನಕ್ಕೆ ಬರ್ತಾರೆ. ಸೊ ಆಗ ಕಳ್ಳರ ರಾಜ ನೋಡ್ತಾನೆ. ಅಥ ಪಣಯಸ್ತಂ ಸ್ವವಿಧಿನಾ ಅಭಿಷಿಚ್ಯ ಆಹತೇನ ವಾಸಸಾಚ್ಛಾದ್ಯ. ಸೊ ಸ್ನಾನ ಮಾಡಿಸ್ತಾರೆ, ಒಳ್ಳೆ ವಸ್ತ್ರವನ್ನ ಹಾಕಿಸ್ತಾರೆ. ಭೂಷಣಾಲೇಪ ಸೃಕ್ ತಿಲಕಾದಿಭೀರ್, ಒಳ್ಳೆ ಆಭೂಷಣಗಳನ್ನು ಹಾಕ್ತಾರೆ, ತಿಲಕವನ್ನ ಹಚ್ತಾರೆ, ಹಾರವನ್ನ ಹಾಕ್ತಾರೆ. ಉಪಸ್ಕೃತಂ ಭುಕ್ತ್ವಾಂತಂ, ಊಟ ಮಾಡಿಸ್ತಾರೆ. ಧೂಪ ದೀಪ ಮಾಲ್ಯ ಲಾಜ ಕಿಶಲಯಾಂಕುರ ಫಲೋಪಹಾರೋಪೇತ್ಯ. ಸೊ ಹಲವಾರು ಆರತಿಗಳನ್ನ ಮಾಡ್ತಾರೆ. ವೈಶಸ ಸಂಸ್ಥಯ ಮಹತಾ ಗೀತ ಸ್ತುತಿ ಮೃದಂಗ ಪ್ರಣವ ಘೋಷೇಣ. ಮತ್ತೆ ಕಾಳಿದೇವಿ ಮುಂದೆ ಬಂದು ಹಾಡಾಡ್ತಾರೆ, ಮತ್ತೆ ವಾದ್ಯಗಳನ್ನ ನುಡಿಸ್ತಾರೆ. ಚ ಪುರುಷ ಪಶೂಂ ಭದ್ರಕಾಲ್ಯ ಪುರತ ಉಪವೇಶಯಾಂ ಆಸುಹು. ಸುಭದ್ರಕಾಳಿಯ ಮುಂದೆ ತಂದು ನಿಲ್ಲಿಸ್ತಾರೆ, ಕೂಡಿಸ್ತಾರೆ. ಈಗ ಮುಂದೆ ಏನಾಗುತ್ತೆ ನೋಡೋಣ. ಓಕೆ, ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಇದಾದ ಮೇಲೆ ಎಲ್ಲಾ ಕಳ್ಳರು ಪ್ರಾಣಿಗಳಂತಹ ಮನುಷ್ಯರನ್ನು ಕೊಲ್ಲಲು ಆಚರಿಸಬೇಕಾದ ಸ್ವಕಲ್ಪಿತ ವಿಧಿಯಂತೆ ಜಡಭರತನಿಗೆ ಸ್ನಾನ ಮಾಡಿಸಿದರು, ಹೊಸ ಬಟ್ಟೆಯನ್ನು ತೊಡಿಸಿದರು, ಒಂದು ಪ್ರಾಣಿಗೆ ಹೊಂದುವಂತಹ ಆಭರಣಗಳಿಂದ ಅಲಂಕರಿಸಿದರು, ಸುಗಂಧದ ತೈಲಗಳಿಂದ ಅವನ ಶರೀರವನ್ನು ಪೂಸಿದರು ಮತ್ತು ಹಣೆಗೆ ತಿಲಕವನ್ನಿಟ್ಟು ಶ್ರೀಗಂಧದ ಲೇಪನ ಮತ್ತು ಹಾರಗಳಿಂದ ಅವನನ್ನು ಅಲಂಕರಿಸಿದರು. ಅವನಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ನಂತರ ಕಾಳಿ ದೇವತೆಯ ಮುಂದೆ ಕರೆತಂದರು. ಕಾಳಿ ದೇವತೆಗೆ ಧೂಪ ದೀಪ ಹಾರ ಭತ್ತದ ಹರಳು ಚಿಗುರೆಲೆ ಮತ್ತು ಹೂವು ಹಣ್ಣುಗಳನ್ನು ಅರ್ಪಿಸಿದರು. ಹೀಗೆ ಅವರು ನರಪಶುವನ್ನು ವಧಿಸುವ ಮುನ್ನ ದೇವತೆಯನ್ನು ಅರ್ಚಿಸಿದರು. ಹಾಡುಗಳು ಮತ್ತು ಸ್ತೋತ್ರಗಳಿಂದ ಆ ಪ್ರದೇಶವನ್ನೆಲ್ಲ ಅನುರಣಗೊಳಿಸಿದರು ಮತ್ತು ಭೇರಿಗಳು ಮತ್ತು ಕಹಳೆಗಳನ್ನು ಬಾಜಿಸಿದರು. ನಂತರ ಜಡಭರತನನ್ನು ದೇವತೆಯ ಮುಂದೆ ಕುಳ್ಳರಿಸಿದರು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಅವರಿಗೆ ಸತ್ಕಾರ ಮಾಡಿ, ಕಾಳಿ ದೇವತೆಗೆ ಆರತಿ ಮಾಡಿ, ಸ್ತುತಿ ಮಾಡಿ, ಮತ್ತೆ ವಾದ್ಯಗಳನ್ನು ನುಡಿಸಿ ಭರತನನ್ನ ಅವಳ ಮುಂದೆ ಕುಳ್ಳರಿಸ್ತಾರೆ. ನಂತರ ಏನಾಗುತ್ತೆ? ಇಲ್ಲಿ ಮುಖ್ಯವಾದ ವರ್ಡ್ ಏನಂದ್ರೆ ಸ್ವವಿಧಿನ, ಸ್ವಕಲ್ಪಿತ ವಿಧಿಯಂತೆ. ಯಾವುದೇ ಶಾಸ್ತ್ರದಲ್ಲಿಲ್ಲ ಇದು. ಈ ರೀತಿ ಪೂಜೆ ಮಾಡ್ಬೇಕಂತ ಎಲ್ಲೂ ಬರೆದಿಲ್ಲ. ಆದರೆ ಸ್ವವಿಧಿನ, ತಮ್ಮ ಕಲ್ಪನೆಯಂತೆ ಅವರು ಪೂಜೆ ಮಾಡಿದರು. ಆದರೆ ಪೂಜೆಯಿಂದ ಕಾಳಿದೇವಿ ಪ್ರಸನ್ನಲಾಗಲಿಲ್ಲ. ಶಿ ಬಿಕೇಮ್ ಆಂಗ್ರಿ. ಅಥ ವೃಷಲ ರಾಜ ಪಣಿಹಿ ಪುರುಷ ಪಶೋರ್ ಅಸೃಗ್ ಆಸವೇನ ದೇವೀಂ ಭದ್ರಕಾಳೀಂ ಯಕ್ಷಮಾನಸ್ ತದ್ ಅಭಿಮಂತ್ರಿತಂ ಅಸಿಂ ಅತಿಕರಾಲ ನಿಶಿತಂ ಉಪಾದದೆ. ಅತಿಕರಾಲ ನಿಶಿತಂ ಅಂದ್ರೆ ತುಂಬಾ ತೀಕ್ಷ್ಣವಾದ ಖಡ್ಗವನ್ನ ಎತ್ತಾನೆ ಭರತನನ್ನ ಕೊಲ್ಲೋದಕ್ಕೆ. ಏನಾಗುತ್ತೆ ನೋಡಿ. ಓಕೆ, ಸಾದರಮ್ಮ. ಎಸ್, ಓದಿ. ಈ ಸಮಯದಲ್ಲಿ ಕಳ್ಳರಲ್ಲಿ ಒಬ್ಬನು ಮುಖ್ಯ ಪುರೋಹಿತನಂತೆ ನಡೆಸುತ್ತಿದ್ದವನು ಜಡಭರತನ ರಕ್ತವನ್ನು ಅರ್ಪಿಸಲು ಸಿದ್ಧನಾದನು. ಅವರು ಜಡಭರತನನ್ನು ಒಂದು ಮನುಷ್ಯ ರೂಪದ ಪ್ರಾಣಿ ಎಂದು ಭಾವಿಸಿ ಅವನ ರಕ್ತವನ್ನು ಕಾಳಿಕಾದೇವಿಗೆ ಸುರಪಾನವೆಂದು ನೀಡಲು ಸಿದ್ಧರಾದರು. ಆದ್ದರಿಂದ ಅವನು ಭಯಾನಕವಾದ ಹರಿತವಾದ ಖಡ್ಗವೊಂದನ್ನು ತೆಗೆದುಕೊಂಡು ಭದ್ರಕಾಳಿಯ ಮಂತ್ರದಿಂದ ಅದನ್ನು ಪವಿತ್ರಗೊಳಿಸಿದನು. ಜಡಭರತನನ್ನು ಕೊಲ್ಲಲೆಂದು ಅದನ್ನು ಮೇಲೆತ್ತಿದನು. ಹರೇ ಕೃಷ್ಣ ಪ್ರಭುಜಿ. ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಭರತ ಮಹಾರಾಜರು ನಿಶ್ಚಿಂತೆಯಿಂದ ಕೂತ್ಕೊಂಡಿದ್ದಾರೆ. ರೈಟ್. ಸೊ ನೀವು ಊಹೆ ಮಾಡಿ, ಈ ಸಿಚುವೇಶನ್ ಅಲ್ಲಿ ನೀವಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ. ಈ ಸಂದರ್ಭದಲ್ಲಿ ನೀವಿದ್ರೆ ಏನ್ ಮಾಡ್ತಾ ಇದ್ರಿ? ಎಸ್ ಮಾತಾಜಿ. ಕೂಗಾಡ್ತಾ ಇದ್ವಿ, ಚೀರಾಡ್ತಾ ಇದ್ವಿ, ಓಡೋಕ ಪ್ರಯತ್ನ ಮಾಡ್ತಾ ಇದ್ವಿ. ಭಯ, ಭೀತಿ, ಬೆವರು, ಟೆನ್ಷನ್, ಹಾರ್ಟ್ ಬೀಟ್
ಪಂಪ್ ಆಗ್ತಾ ಇತ್ತು. ಸೊ ಇಂತಹ ಸಿಚುವೇಶನ್ ಅಲ್ಲಿ ಜಡಭರತನಿದ್ದ, ಶಾಂತವಾಗಿದ್ದ. ರಾಖೆ ಕೃಷ್ಣ ಮಾರೇಖೆ, ಕೃಷ್ಣ ರಕ್ಷಣೆ ಮಾಡಿದ್ರೆ ಯಾರು ಕೊಲ್ಲೋಕ್ ಸಾಧ್ಯ? ಸೊ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಕೃಷ್ಣ. ಅದಕ್ಕೆ ಕೃಷ್ಣ ಭಕ್ತ ಶಾಂತ. ಸೊ ವೆನ್ ಯು ಸರೆಂಡರ್ ಟು ಕೃಷ್ಣ, ಯಾವಾಗ ನಾವು ಕೃಷ್ಣನಿಗೆ ನಿಜವಾಗ್ಲೂ ಶರಣಾಗ್ತೀವಿ, ಈಗ ಯಾವುದೇ ಟೆನ್ಷನ್ ಇರೋದಿಲ್ಲ. ಕೆಲವೊಮ್ಮೆ ಬರ್ತವೆ ಸಿಚುವೇಶನ್ಸ್, ಟೆನ್ಷನ್ ಕೊಡುವಂಥ ಸಿಚುವೇಶನ್ ಬರ್ತವೆ, ಆದರೆ ಅಂಥ ಸಿಚುವೇಶನ್ ಅಲ್ಲಿ ಕೂಡ ಕೂಲ್ ಆಗಿರ್ತೀವಿ. ದೇರ್ ನೋ ಟೆನ್ಷನ್. ಅಂತಹ ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು, ಕಲಿಬೇಕು ಜಡಭರತನಿಂದ. ಯಾಕಂದ್ರೆ ಎಲ್ಲಾ ಸಿಚುವೇಶನ್ಸ್ ನಮ್ಮ ಜೀವನದಲ್ಲಿ ಭಗವಂತನ ಇಚ್ಛೆಯಿಂದನೇ ಬರ್ತಾ ಇದ್ದಾವೆ. ಆ ಸಿಚುವೇಶನ್ ಅನ್ನು ಎದುರಿಸೋ ಶಕ್ತಿ ಕೂಡ ಭಗವಂತ ಕೊಡ್ತಾನೆ. ಸೊ ನಾವು ಭಗವಂತನ ಆಶೀರ್ವಾದವನ್ನು ಪಡೆದುಕೋಬೇಕು. ಎಂತಹ ಸಂದರ್ಭನೇ ಬರಲಿ, ಅಲ್ಟಿಮೇಟ್ಲಿ ನಾವು ಭಗವಂತನಿಗೆ ಶರಣಾಗಬೇಕು. ತುಂಬಾ ಕಷ್ಟಕರವಾದ ಸಿಚುವೇಶನ್ ಅಲ್ಲಿ ನಮ್ಗೆ ಭಗವಂತನ ನೆನಪಾದ್ರೆ ಆ ಸಿಚುವೇಶನ್ ನಮ್ಗೆ ಒಳ್ಳೇದು. ಆದ್ರೆ ತುಂಬಾ ಒಳ್ಳೆಯ ಸಿಚುವೇಶನ್ ಬಂತು, ಆದ್ರೆ ಭಗವಂತನ ಸ್ಮರಣೆ ಆಗ್ಲಿಲ್ಲ ಅಂದ್ರೆ ದಟ್ ಇಸ್ ಎ ಬ್ಯಾಡ್ ಸಿಚುವೇಶನ್, ಕೆಟ್ಟ ಸಿಚುವೇಶನ್ ನಮಗೋಸ್ಕರ. ಸೊ ಅದಕ್ಕೋಸ್ಕರ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ. ಎಂತ ಪ್ರಾರ್ಥನೆ ಅದು? ವಿಪದಃ ಸಂತುತ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾತ್ ಪುನರ್ಭವ ದರ್ಶನಂ. ಹೇ ಭಗವಂತ, ದಯವಿಟ್ಟು ನನ್ನ ಜೀವನದಲ್ಲಿ ಪದೇ ಪದೇ ವಿಪತ್ತುಗಳನ್ನು ಕೊಡ್ತಾ ಇರು. ಯಾಕಂದ್ರೆ ವಿಪತ್ತುಗಳು ಬಂದಾಗ ನಿನ್ನ ಸ್ಮರಣೆ ಆಗುತ್ತೆ, ನಿನ್ನ ಸ್ಮರಣೆ ಆದಾಗ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರಲು ಸಾಧ್ಯವಿಲ್ಲ. ಪುನರ್ಭವ ದರ್ಶನಂ. ಸೊ ಅದಕ್ಕೆ ಭಗವಂತನ ಸ್ಮರಣೆ ಯಾವಾಗ ಆಗುತ್ತೆ? ಅದೇ ಒಂದು ಒಳ್ಳೆ ಸಿಚುವೇಶನ್. ಕಷ್ಟಗಳಿಂದ ಭಗವಂತನ ಸ್ಮರಣೆ ಆಗ್ತಾ ಇದ್ರೆ ಕಷ್ಟಗಳು ಬರ್ತಾ ಇರಲಿ ಅಂತ ಕುಂತಿ ಮಹಾರಾಣಿ ಹೇಳ್ತಾಳೆ. ರೈಟ್? ಸೊ ಜಡ ಭರತ ತುಂಬಾ ಟೆನ್ಷನ್ ಫ್ರೀ ಆಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ದ. ಈಗ ನೋಡಿ ಏನಾಗುತ್ತೆ, ಅದ್ಭುತವಾದಂತಹ 11ನೇ 17ನೇ ಅನುವಾದ ಓದಿ. ಓಕೆ, ಯಾರು ಓದಕ್ ರೆಡಿ ಆಗಿದ್ರು? ಒಂದ್ ನಿಮಿಷ. ಪ್ರಭು, ಯಾರದು? ನಾರಾಯಣ ಸ್ವಾಮಿ ಆಲ್ರೆಡಿ ಓದಿದಿರಲ್ಲ. ಓಕೆ, ವಿಲ್ ಸ್ಟಾರ್ಟ್ ಫ್ರಮ್ ಫಸ್ಟ್. ರೇಣುಕಾ ಮಾತಾಡಿ ಫಸ್ಟ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕಾಳಿ ದೇವತೆಯ ಪೂಜೆಗೆ ಸಿದ್ಧತೆಗಳನ್ನು ಮಾಡಿದ್ದ ಎಲ್ಲ ದರೋಡೆಕೋರರು ಮತ್ತು ಕಳ್ಳರು ಕೀಳು ಮನೋಭಾವದವರಾಗಿದ್ದರು. ಅವರು ರಜೋಗುಣ ಮತ್ತು ತಮೋ ಗುಣಗಳಿಗೆ ಬದ್ಧರಾಗಿದ್ದರು. ಅವರಿಗೆ ತಾವು ಶ್ರೀಮಂತರಾಗಬೇಕೆಂಬ ಬಯಕೆಯನ್ನು ಹತ್ತಿಕ್ಕಲಾಗಲಿಲ್ಲ. ಅದರಿಂದ ವೇದದ ಕಟ್ಟುಪಾಡುಗಳನ್ನು ಧಿಕ್ಕರಿಸುವಷ್ಟು ಉದ್ದಟತನವಿದ್ದಿತ್ತು. ಹಾಗಾಗಿ ಅವರು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ಒಬ್ಬ ಆತ್ಮ ಸಾಕ್ಷಾತ್ಕಾರವುಳ್ಳ ಜೀವಿಯಾದ ಜಡಭರತನನ್ನು ಕೊಲ್ಲಲು ಸಿದ್ಧರಾಗಿದ್ದರು. ಅವನ ಮೇಲಿನ ದ್ವೇಷದಿಂದ ಅವರು ಅವನನ್ನು ಕಾಳಿ ದೇವತೆಯ ಮುಂದೆ ಬಲಿಗಾಗಿ ಕರೆತಂದರು. ಅಂತಹ ಜನಗಳು ಯಾವಾಗಲೂ ದ್ವೇಷಪೂರಿತ ಕಾರ್ಯಗಳಲ್ಲಿ ಆಸಕ್ತರಾಗಿರುತ್ತಾರೆ. ಅದರಿಂದ ಅವರು ಜಡಭರತನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಬಲ್ಲಷ್ಟು ಧೈರ್ಯ ಉಳ್ಳವರಾಗಿದ್ದರು. ಜಡಭರತನು ಎಲ್ಲಾ ಜೀವಿಗಳಿಗೂ ಅತ್ಯುತ್ತಮ ಸ್ನೇಹಿತನಾಗಿದ್ದನು. ಅವನು ಯಾರಿಗೂ ದ್ವೇಷಿಯಾಗಿರಲಿಲ್ಲ. ಅವನು ಸದಾ ದೇವೋತ್ತಮ ಪರಮ ಪುರುಷನ ಧ್ಯಾನದಲ್ಲಿ ಮುಳುಗಿರುತ್ತಿದ್ದನು. ಅವನು ಒಬ್ಬ ಒಳ್ಳೆಯ ಬ್ರಾಹ್ಮಣ ತಂದೆಗೆ ಜನಿಸಿದವನಾಗಿದ್ದರಿಂದ ಅವನು ಶತ್ರುವೇ ಆಗಿರಲಿ ಅಥವಾ ಜಗಳಗಂಟನೇ ಆಗಿರಲಿ, ಅವನ ವಧೆ ನಿಷಿದ್ಧವಾಗಿತ್ತು. ಏನೇ ಆಗಲಿ ಜಡಭರತನನ್ನು ವಧಿಸಲು ಯಾವ ಕಾರಣವೂ ಇರಲಿಲ್ಲ. ಕಾಳಿ ದೇವತೆಗೆ ಇದನ್ನು ಸಹಿಸಲಾಗಲಿಲ್ಲ. ಈ ಪಾಪಿಷ್ಟ ಡಕಾಯಿತರುಗಳು ಭಗವಂತನ ಒಬ್ಬ ಮಹಾನ್ ಭಕ್ತನನ್ನು ಇನ್ನೇನು ಕೊಲ್ಲುವುದರಲ್ಲಿದ್ದಾರೆ ಎಂಬುದನ್ನು ಅವಳು ಕೂಡಲೇ ಅರಿತಳು. ಇದಕ್ಕಿದ್ದ ಹಾಗೆ ಕಾಳಿ ದೇವತೆಯು ವಿಗ್ರಹದಿಂದ ಸಿಡಿದು ಪ್ರತ್ಯಕ್ಷಳಾದಳು. ಆಗ ಅವಳ ಶರೀರವು ಉತ್ಕಟವಾದ ಮತ್ತು ಸಹಿಸಿಕೊಳ್ಳಲಾಗದ ತೇಜಸ್ಸಿನಿಂದ ಭುಗಿಲೆದ್ದಿತು. ಹರೇ ಕೃಷ್ಣ. ಸೊ ಇಷ್ಟು ವರ್ಷ ಕಾಳಿದೇವಿ ಪೂಜೆ ಮಾಡ್ತಾ ಇದ್ರು, ಕಾಳಿದೇವಿ ಪ್ರಕಟವಾಗ್ಲಿಲ್ಲ. ಆದ್ರೆ ಈಗ ಕಾಳಿದೇವಿ ಪ್ರಕಟವಾಗ್ತಾಳೆ. ಯಾಕೆ? ತನ್ನ ಏನಂತಾರೆ, ತನ್ನ ಭಕ್ತರನ್ನ ರಕ್ಷಣೆ ಮಾಡೋದಕ್ಕಲ್ಲ, ವಿಷ್ಣು ಭಕ್ತ ಜಡಭರತನ ರಕ್ಷಣೆ ಮಾಡೋದಕ್ಕೆ ಕಾಳಿದೇವಿ ಪ್ರಕಟವಾಗ್ತಾಳೆ. ಸೊ ಕೃಷ್ಣ ಭಕ್ತರನ್ನ ಎಲ್ಲರೂ ಪೂಜಿಸ್ತಾರೆ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಒಬ್ಬರು ಕೃಷ್ಣ ಭಕ್ತರಾದ್ರೆ ಎಲ್ಲಾ ದೇವತೆಗಳು, ರೈಟ್, ಎಲ್ಲ 33 ಕೋಟಿ ದೇವತೆಗಳು ಅವ್ರ ಮೇಲೆ ಪ್ರಸನ್ನರಾಗ್ತಾರೆ. ಕೆಲವೊಮ್ಮೆ ಭಯ ಆಗುತ್ತೆ ಭಕ್ತರಿಗೆ, ನಾನು
ಆ ದೇವ್ರ ಪೂಜೆ ಮಾಡ್ತಾ ಇದ್ದೆ, ಈ ದೇವ್ರ ಪೂಜೆ ಮಾಡ್ತಿದ್ದೆ, ಅಲ್ಲಿ ಹರಕೆ ಹೊತ್ತಿದ್ದೆ. ಓ ಏನು ಮಾಡ್ಬೇಕು, ನಾನು ಈ ಕೃಷ್ಣ ಭಕ್ತನಾಗಿದ್ದೀನಿ, ಹರಿಕೃಷ್ಣ ಜಪ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇಲ್ಲ ನಾನು, ಅವ್ರಿಗೆ ಕೋಪ ಆಗುತ್ತಾ? ಕೋಪ ಬಂದು ಏನಾದರೂ ತೊಂದರೆ ಮಾಡಿಬಿಟ್ರೆ ನಮಗೆ? ಏನೂ ಇಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪ್ಯೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನ ಬಿಟ್ಟು ನನಗೆ ಶರಣಾಗು, ನನಗೆ ಶರಣಾದ ಮೇಲೆ ಚಿಂತೆ ಬೇಡ, ಎಲ್ಲ ಪಾಪಗಳನ್ನ ನಾನು ತಗೊಂತೀನಿ, ನೀನು ಚಿಂತೆ ಮಾಡ್ಬೇಕಂತ ಇಲ್ಲ, ಕೇವಲ ಭಕ್ತಿ ಸೇವೆಯಲ್ಲಿ ತೊಡಗು ಅಂತ ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ಜಡಭರತ ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗಿದ್ದನು. ಸೊ ಕೃಷ್ಣ ಅವರ ರಕ್ಷಣೆಗೆ ಬಂದ. ಅಷ್ಟೇ ಅಲ್ಲ, ಕಾಳಿದೇವಿ ಸ್ವಯಂ ಜಡಭರತನ ರಕ್ಷಣೆಗೆ ಬಂದಳು. ಸೊ ಈ 3 ಜನರ ಗುಣಗಳ ಕಂಪ್ಯಾರಿಸನ್ ಮಾಡಿದ್ರೆ ನೋಡಿ ಹೇಗಿದೆ. ಡಕಾಯಿತರು ಕೀಳು ಮನೋಭಾವದವರು, ರಜೋಗುಣ ಮತ್ತು ತಮೋಗುಣದಲ್ಲಿ ಬದ್ಧ ಜೀವಿಗಳು, ಶ್ರೀಮಂತರಾಗಬೇಕೆಂಬ ಬಯಕೆ ಇತ್ತವರಲ್ಲಿ. ರೈಟ್, ಇಲ್ಲಿ ಅಪೋಸಿಟ್ ನೋಡಿ, ಎಲ್ಲಾ ಜೀವಿಗಳು ಅತ್ಯುತ್ತಮ ಸ್ನೇಹಿತನಾಗಿದ್ದನು ಜಡಭರತ, ಯಾರಿಗೂ ದ್ವೇಷಿಯಾಗಿರಲಿಲ್ಲ, ಸದಾ ದೇವೋತ್ತಮ ಪರಮ ಪುರುಷನ ಧ್ಯಾನದಲ್ಲಿ ಮುಳುಗುತ್ತಿದ್ದನು. ಇಲ್ಲಿ ಡಕಾಯಿತರು ವೇದದ ಕಟ್ಟುಪಾಡುಗಳನ್ನು ಧಿಕ್ಕರಿಸುವಷ್ಟು ಉದ್ದಟತನವಿತ್ತು ಅವರಿಗೆ. ಸೊ ದೇ ರಿಜೆಕ್ಟೆಡ್ ಶಾಸ್ತ್ರಸ್. ನೋಡಿ, ಜಡಭರತ ಭಗವಂತನ ಸ್ಮರಣೆ ಮಾಡ್ತಾ ಇದ್ದೆ ಯಾವಾಗ್ಲೂ. ಜಡಭರತನನ್ನು ಕೊಲ್ಲಲು ಸಿದ್ಧರಾಗಿದ್ದರು. ಒಬ್ಬ ಆತ್ಮ ಸಾಕ್ಷಾತ್ಕಾರವುಳ್ಳ ಜೀವಿ ಬ್ರಾಹ್ಮಣನಾಗಿದ್ದ ಜಡಭರತ. ಅವನ ಮೇಲೆ ದ್ವೇಷದಿಂದ ಅವರು ಅವನನ್ನು ಕಾಳಿದೇವಿಯ ಮುಂದೆ ಬಲಿಯಾಗಿ ಕರೆತಂದರು. ಜಡಭರತ ಒಬ್ಬ ಒಳ್ಳೆಯ ಬ್ರಾಹ್ಮಣ ತಂದೆಗೆ ಜನಿಸಿದವನಾಗಿದ್ದನು. ಅವನು ಶತ್ರುವೇ ಆಗಿರಲಿ ಅಥವಾ ಜಗಳಗಂಟನೇ ಆಗಿರಲಿ, ಅವನ ವಧೆ ನಿಷಿದ್ಧವಾಗಿತ್ತು. ಏನೇ ಆಗಲಿ, ಜಡಭರತನನ್ನು ವಧಿಸಲು ಯಾವ ಕಾರಣವೂ ಇರಲಿಲ್ಲ. ದೇರ್ ಇಸ್ ನೋ ರೀಸನ್ ಟು ಕಿಲ್ ಜಡಭರತ. ಈ ಕಾಳಿದೇವಿ ನೋಡಿ, ಕಾಳಿದೇವಿ ವಾಟ್ ವಾಸ್ ಹರ್ ರೆಸ್ಪಾನ್ಸ್? ಕಾಳಿ ದೇವತೆಗೆ ಇದನ್ನು ಸಹಿಸಲಾಗಲಿಲ್ಲ. ಶಿ ಕುಡ್ ನಾಟ್ ಟಾಲರೇಟ್. ರೈಟ್. ಮತ್ತೆ ಕಾಳಿದೇವತೆ ವಿಗ್ರಹದಿಂದ ಸಿಡಿದು ಪ್ರತ್ಯಕ್ಷಳಾದಳು. ಅವಳ ಶರೀರವು ಉತ್ತಟವಾದ ಮತ್ತು ಸಹಿಸಿಕೊಳ್ಳಲಾಗದ ತೇಜಸ್ಸಿನಿಂದ ಭುಗಿಲೆದ್ದಿತು. ಬ್ರೈಟ್ ಎಫಲ್ಜನ್ಸ್. ಅಷ್ಟು ಸಹಸಚ್ಛಾಟ ಸೈವ ದೇವಿ ಭದ್ರಕಾಳಿ ತೇಜಸ ಅತಿ ದುರ್ವಿಷಹೇಣ. ಬ್ರಹ್ಮ ತೇಜಸ ಅತಿ ದುರ್ವಿಷಹೇಣ. ನೋಡ್ಲಾಗದಷ್ಟು ಪ್ರಕಾಶ. ವೆರಿ ವೆರಿ ಎಫಲ್ಜೆಂಟ್ ಇಟ್ ವಾಸ್. ಸೊ ಇಂತಹ ರೂಪದಲ್ಲಿ ಅವಳು ಪ್ರಕಟವಾಗ್ತಾಳೆ. ಪ್ರಕಟಳಾಗಿ ಎಲ್ಲ ಅಸುರರನ್ನೇ, ಡಕಾಯಿತರನ್ನೇ ಕೊಂದ್ಬಿಡ್ತಾಳೆ. 18ನೇ ಶ್ಲೋಕ. ಸೊ ಇಲ್ಲಿ ಫೋಟೋ ನೋಡ್ತಾ ಇದ್ದೀರಾ? ಫೋಟೋದಲ್ಲಿ ಹೇಗೆ ಈ ಕಾಳಿದೇವಿ ಮೂರ್ತಿ ಒಡೆದು ಅವಳು ಪ್ರಕಟವಾಗಿದ್ದಾಳೆ. ಪ್ರಕಟಗಳಾಗಿ ನೋಡಿ, ಎಷ್ಟು 10 ಕೈಗಳು. ರೈಟ್, 10 ಕೈಗಳಲ್ಲಿ ಎಲ್ಲ ಅಸ್ತ್ರಗಳನ್ನು ಹಿಡಿದುಕೊಂಡು ಅವಳು ಡಕಾಯಿತರ ರಾಜ ಯಾರಿದ್ದ ಅವರನ್ನ ಫಸ್ಟ್ ಕೊಂದ್ಬಿಡ್ತಾಳೆ. ನಂತರ ಇನ್ನೊಂದು ಕೈಯಲ್ಲಿ ಚೆಂಡು, ಅಂದರೆ ತಲೆ ಇಟ್ಕೊಂಡು ಚೆಂಡಿನ ತರ ಆಟ ಆಡ್ತಾಳಂತೆ. ಇಲ್ಲಿ ನೋಡಿ, ವಿಜಹಾರಚ ಶಿರಹ ಕಂದುಕಲೀಲಯ. ಕಂದುಕಲೀಲ, ಹೇಗೆ ಮಕ್ಕಳು ಕೈಯಲ್ಲಿ ಚೆಂಡು ಹಿಡ್ಕೊಂಡು ಆಟ ಆಡ್ತಾರಲ್ಲ, ಅದೇ ರೀತಿ ಇಲ್ಲಿ ಇವಳು ಕಾಳಿದೇವಿ ಚೆಂಡು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಈಗ 18ನೇ ಶ್ಲೋಕದ ಅನುವಾದ. ಹೀಗೆ ಯಾರಿದ್ದಾರಲ್ಲಿ? ಪ್ರಭಾ ಮಾತಾಜಿ ಅವರು. ಎಸಗಿದ ಅಪರಾಧಗಳಿಂದ ಅಸಹನೆಗೊಳಗಾಗಿ ರೋಷಗೊಂಡ ಕಾಳಿದೇವತೆಯು ಕ್ರೂರ ದೃಷ್ಟಿಯನ್ನು ಬೀರಿ ತನ್ನ ಭಯಂಕರವಾದ ಕೋರೆ ದಾವಡೆಗಳನ್ನು ಪ್ರದರ್ಶಿಸಿದಳು. ಅವಳ ಕೆಂಗಣ್ಣುಗಳು ಕಿಡಿಕಾರಿದವು ಮತ್ತು ಅವಳು ತನ್ನ ರುದ್ರ ರೂಪವನ್ನು ತೋರಿಸಿದಳು. ಇಡೀ ಸೃಷ್ಟಿಯನ್ನು ನಾಶ ಮಾಡಲು ಮನಸ್ಸು ಮಾಡಿದಳು ಎಂಬಂತೆ ಅವಳು ಭಯಾನಕವಾದ ರೂಪವನ್ನು ತಾಳಿದಳು. ಬಲಿಪೀಠದಿಂದ ಉಗ್ರವಾಗಿ ಜಿಗಿದು ಅವಳು ಕೂಡಲೇ ಯಾವ ಕತ್ತಿಯಿಂದ ಜಡಭರತನನ್ನು ಕೊಲ್ಲಬೇಕೆಂದಿದ್ದರೋ
ಅದೇ ಕತ್ತಿಯಿಂದ ಎಲ್ಲಾ ಪಂಟಿಗರು ಮತ್ತು ಕಳ್ಳರ ತಲೆಯನ್ನು ಕತ್ತರಿಸಿದಳು. ಅನಂತರ ಅವಳು ಆ ಪಂಟಿಗರ ಮತ್ತು ಕಳ್ಳರ ಕಡಿದ ತಲೆಗಳ ಕುತ್ತಿಗೆಯಿಂದ ಹೊರಚಿಮ್ಮುತ್ತಿದ್ದ ಬಿಸಿ ರಕ್ತವನ್ನು, ಆ ರಕ್ತವು ಮದಿರೆಯೋ ಎಂಬಂತೆ ಕುಡಿಯಲು ಆರಂಭಿಸಿದಳು. ನಿಜವಾಗಿಯೂ ಅವಳು ಈ ಮತ್ತು ಭರಿಸುವ ರಕ್ತವನ್ನು ತನ್ನ ಸಹಚರರಿಗಳಾದ ಮಾಟಗಾತಿಯರು ಮತ್ತು ರಾಕ್ಷಸಿಯರೊಡನೆ ಕುಡಿದಳು. ಈ ರಕ್ತವನ್ನು ಕುಡಿದು ಪಾನಮತ್ತರಾದ ಅವರು ಗಟ್ಟಿಯಾಗಿ ಆಡಲು ಆರಂಭಿಸಿದರು ಮತ್ತು ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸಲು ಸಿದ್ಧರಾಗಿದ್ದಾರೆಯೋ ಎಂಬಂತೆ ನಾಟ್ಯವಾಡಲು ತೊಡಗಿದರು. ಅದೇ ಸಮಯಕ್ಕೆ ಆ ಪಂಟಿಗರ ಮತ್ತು ಕಳ್ಳರ ತಲೆಗಳನ್ನು ಚೆಂಡುಗಳು ಎಂಬಂತೆ ಅಲ್ಲಿಂದಿಲ್ಲಿಗೆ ಎಸೆದಾಡುತ್ತಾ ಆಟವಾಡಲು ತೊಡಗಿದರು. ಹರೇ ಕೃಷ್ಣ. ಕಂದು ಕಲೀಲೆಯ ತಲೆಗಳಿಂದ ಆಟ ಆಡ್ತಾ ಇದ್ರು. ಭಯಂಕರ ದೃಶ್ಯ ಇದು. ಸೊ ಕಾಳಿದೇವಿ ಮತ್ತೆ ಅವಳ ಅನುಚರರು ಎಲ್ಲರೂ ಬಂದಿದ್ರು. ಅವರಿಗೆ ಏನಂತಾರೆ ಇಲ್ಲಿ ಮಾಟಗಾರ್ತಿಗಳು. ಸೊ ಈ ರೀತಿ ಕಾಳಿದೇವಿ ತನ್ನ ಭಕ್ತರನ್ನೇ ಕೊಂದುಬಿಟ್ರು. ಇದರ ಅರ್ಥ ಏನು? ಎಲ್ಲಾ ದೇವತೆಗಳಿಗೆ, ದೇವಿಗಳಿಗೆ ಕೃಷ್ಣ ಭಕ್ತರ ಮೇಲೆ ತುಂಬಾ ವಿಶೇಷ ಅನುಗ್ರಹ. ಕೃಷ್ಣ ಭಕ್ತರಿಗೆ ಯಾವುದೇ ಕಷ್ಟ ಆಗದಿರೋ ಹಾಗೆ ಅವ್ರು ನೋಡ್ಕೊಂತಾರೆ. ಇಲ್ಲಿ ಕಾಳಿದೇವಿ ಸ್ವಯಂ ಅವಳೇ ಬಂದು ರಕ್ಷಣೆ ಮಾಡ್ತಾ ಇದ್ದಾಳೆ. ಇದರ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಒಬ್ಬರು ಕೃಷ್ಣ ಭಕ್ತರಾದ್ರೆ ಎಲ್ಲಾ ದೇವತೆಗಳು, ದೇವಿಗಳು ಅವರ ಮೇಲೆ ಸಂತುಷ್ಟರಾಗಿರ್ತಾರೆ. ಅವ್ರು ಯಾವುದೇ ಕಷ್ಟ ಕೊಡೋದಿಲ್ಲ. ಒಂದ್ ವೇಳೆ ಅವರಿಗೆ ಕಷ್ಟ ಆದ್ರೆ ರಕ್ಷಣೆಗೋಸ್ಕರ ಬರ್ತಾರೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಸೊ ಪ್ರಭುಪಾದರು ಹೇಳ್ತಾರೆ, ಕಾಳಿ is actually ಕಾಳಿ kills many demons. ಎಲ್ಲ ರಾಕ್ಷಸರನ್ನು ಕೊಲ್ತಾಳೆ. So neglecting Krishna conscious foolish people try to satisfy the goddess by offering her many abnormal things. Right? ಮೂರ್ಖ ಜನರು ಕಾಳಿ ಪೂಜೆ ಮಾಡ್ತಾರೆ, ಅವಳಿಗೆ ಬಲಿ ಕೊಡಕ್ ಹೋಗ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಕಾಳಿದೇವಿಯನ್ನ ಚೆನ್ನಾಗಿ ಪೂಜೆ ಮಾಡ್ಬೇಕಂದ್ರೆ ಕೃಷ್ಣ ಭಕ್ತರಾಗ್ಬೇಕು. ಸ್ವಲ್ಪ ಕಾಳಿದೇವಿ ಪೂಜೆಯಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ಕಾಳಿದೇವಿ ಅವರನ್ನೇ ಕೊಂದ್ಬಿಡ್ತಾಳೆ. ರೈಟ್? ಪನಿಷಸ್ ದ ವರ್ಷಿಪರ್ ಬೈ ಟೇಕಿಂಗ್ ಹಿಸ್ ಲೈಫ್. ಸೊ ಕೆಲವು ಜನರು ಈಗಲೂ ಕೂಡ ಕಾಳಿದೇವಿ ಮುಂದೆ ಕುರಿ ಬಲಿ ಕೊಡ್ತಾರೆ. ರೈಟ್? ಸೊ ಅಫ್ಕೋರ್ಸ್ ಶಾಸ್ತ್ರದಲ್ಲಿದೆ, ಯಾರಿಗೆ ಬಿಡಕ್ಕಾಗೋದಿಲ್ಲ, ಅದಕ್ಕೆ ವಿಧಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ರೀತಿಯ ಒಂದು ವಿಧಿವಿಧಾನವನ್ನು ಕೊಡ್ಲಿಲ್ಲ ಅಂದ್ರೆ ಜನರು ಕಸಾಯಿಖಾನೆ ಓಪನ್ ಮಾಡ್ತಾರೆ. ಈಗ ಕಲಿಯುಗದಲ್ಲಿ ನೋಡ್ತೀವಲ್ಲ, ಎಷ್ಟು ಕಸಾಯಿಖಾನೆಗಳಿವೆ, ಎಷ್ಟು ಫ್ಯಾಕ್ಟ್ರೀಸ್ ಇವೆ. ಮ್ಯಾಕ್ಡೊನಾಲ್ಡ್ಸ್, ಮ್ಯಾಕ್ಬರ್ಗರ್, KFC, ಸೋ ಮೆನಿ ಬರೀ ನಾನ್ ವೆಜ್ ಶಾಪ್ಸ್. ರೈಟ್? ಅಷ್ಟು ಪ್ರಾಣಿ ಹಿಂಸೆ ಆಗ್ತಾ ಇದೆ. ಇದನ್ನ ತಡೆಗಟ್ಟೋದಿಕ್ಕೆ ವೇದದಲ್ಲಿ ವಿಧಾನವಿತ್ತು. ಅದೇನಂದ್ರೆ ಅಮಾವಾಸ್ಯ ದಿನ ತಿಂಗಳಿಗೊಮ್ಮೆ ಕಾಳಿದೇವಿ ದೇವಸ್ಥಾನದಲ್ಲಿ ಬಲಿ ಕೊಟ್ಟು ಅವರು ಮಾಂಸ ಸೇವನೆ ಮಾಡಬಹುದಿತ್ತು. ವಿಧಿ ಕೊಟ್ಟಿದ್ರು, ನಿಷಿದ್ಧ, ತಿಂಗಳಿಗೆ ಒಂದು ದಿನ ಮಾತ್ರ, ಡೈಲಿ ತಿನ್ನೋ ಹಾಗಿಲ್ಲ. ಸೊ ಈ ವಿಧಾನವನ್ನ ಚೆನ್ನಾಗಿ ಅವರು ಪಾಲಿಸಿದ್ರೆ ಅವರು ಪರಿಶುದ್ಧರಾಗ್ತಾ ಇದ್ರು, ಅವರು ಮೇಲಿನ ಹಂತಕ್ಕೆ ಏರ್ತಾ ಇದ್ರು, ಫೈನಲಿ ಅವರು ಸತ್ವಗುಣಕ್ಕೆ ಬರ್ತಾ ಇದ್ರು. ಸೊ ಅದಕ್ಕೆ ವಿಧಿ ಕೊಟ್ಟಿದ್ದಾರೆ. ತಕ್ಷಣ ನಿಲ್ಸೋಕ್ಕಾಗೋದಿಲ್ಲ, ಅದಕ್ಕೆ ಕ್ರಮೇಣವಾಗಿ ನಿಲ್ಲಿಸುವಂತ ಒಂದು ವಿಧಿ ಕೊಟ್ಟಿದ್ದಾರೆ. ಆದರೆ ಜನರು ಅದನ್ನೆಲ್ಲ ಉಲ್ಲಂಘಿಸಿ ಈಗ ಮನಸ್ಸಿಗೆ ಬಂದಾಗೆ ಮಾಂಸ ತಿಂತಾ ಇದ್ದಾರೆ. ಸೊ ಈ ಕಳ್ಳರು ಕೂಡ, ಡಕೈತರು ಕೂಡ ಇದೇ ಕ್ಯಾಟಗರಿಗೆ ಸೇರಿದವರು. ಶಾಸ್ತ್ರದ ನಿಯಮಗಳನ್ನು ಉಲ್ಲಂಘಿಸಿ ತಮ್ಮ ಮನೋಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು. ನಂತರ ಏವಮೇವ ಖಲು ಮಹದ್ ಅಭಿಚಾರ ಅತಿಕ್ರಮ ಕಾರ್ಸ್ನೇನಾತ್ಮನೆ ಫಲತಿ. ಖ್ಯಾತಪ್ಪ ಪ್ರಭು. ಹರೇ ಕೃಷ್ಣ ಪ್ರಭು. ಒಬ್ಬ ಮಹಾತ್ಮನ ಎದುರು ಅಸೂಯಾಪರನಾದ ವ್ಯಕ್ತಿಯೊಬ್ಬನು ಅಪರಾಧವೆಸಗಿದಾಗ ಮೇಲೆ ಹೇಳಿದ ರೀತಿಯಲ್ಲಿ ಅವನು ಯಾವಾಗಲೂ ಶಿಕ್ಷೆಗೆ ಒಳಪಡುತ್ತಾನೆ. ಹರೇ ಮಹದ್ ಅತಿಕ್ರಮ, ಮಹಾಭಕ್ತರ ಮೇಲೆ ಏನಾದರೂ ಅಪರಾಧ ಮಾಡಿದ್ರೆ
ಹಿಂದಿನ ಶ್ಲೋಕದಲ್ಲಿ ಕೊಟ್ಟ ಗತಿಯಾಗುತ್ತೆ, ಅಂದರೆ ಅವರ ವಿನಾಶವಾಗುತ್ತೆ. ಮಹದ್ ಅತಿಕ್ರಮ, ವೆರಿ ವೆರಿ ಡೇಂಜರಸ್. ಭಕ್ತರಿಗೆ ಏನಾದರೂ ನೋವು ಕೊಟ್ಟರೆ, ಅವಮಾನ ಮಾಡಿದ್ರೆ, ಅಪರಾಧ ಮಾಡಿದರೆ ಕೃಷ್ಣ ಸಹಿಸ್ಕೊಳ್ಳೋದು. ಭಕ್ತರು ಸಹಿಸ್ಕೋತಾರೆ, ಭಕ್ತರೇನು ಮಾಡೋದಿಲ್ಲ, ಆದರೆ ಕೃಷ್ಣ ಸಹಿಸ್ಕೊಳ್ಳೋದಿಲ್ಲ. ಈ ಜಡಭರತ ಏನು ಮಾಡಲಿಲ್ಲ, ಸಹಿಸ್ಕೊಂಡು ಎಲ್ಲವನ್ನು ಸಹಿಸ್ಕೊಂಡು, ಆದರೆ ಕೃಷ್ಣ ಸಹಿಸ್ಕೊಳ್ಳಿಲ್ಲ, ಕಾಳಿದೇವಿ ಸಹಿಸ್ಕೊಳ್ಳಿಲ್ಲ. ಕಾಳಿ ಬಂದು ಅವರ ಸರ್ವನಾಶ ಮಾಡಿದ್ಲು. ಅಂತಿಮ ಶ್ಲೋಕ, ಲಾಸ್ಟ್ ಶ್ಲೋಕ ಆಫ್ ದಿಸ್ ಚಾಪ್ಟರ್. ನ ವಾ ಏತದ್ ವಿಷ್ಣುದತ್ತ, ಹೇ ಪರೀಕ್ಷಿತ, ವಿಷ್ಣುದತ್ತ ಅಂದ್ರೆ ಪರೀಕ್ಷಿತ್ ಮಹಾರಾಜ. ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜ ಕಥೆ ಹೇಳ್ತಾ ಇದ್ದಾರೆ. ಇದು ಏತದ್ ಮಹದ್ ಅದ್ಭುತಂ ನ, ಇದು ನಿನಗೆ ಇದು ಆಶ್ಚರ್ಯ ಅಂತ ಅನಿಸ್ಬೋದು, ಆದ್ರೆ ಇದು ಆಶ್ಚರ್ಯವಲ್ಲ. ಯಾಕಂದ್ರೆ ಇದು ಕೃಷ್ಣ ಭಕ್ತರ ಸ್ವಭಾವ. ಅವರು ಎಂದೂ ವಿಚಲಿತರಾಗೋದಿಲ್ಲ, ಯಾವಾಗಲೂ ಕೃಷ್ಣನಿಗೆ ಶರಣಾಗ್ತಾರೆ. ನ ಏತದ್ ಮಹದದ್ಭುತಂ ಯದ್ ಅಸಂಭ್ರಮಃ ಸ್ವಶಿರಶ್ಛೇದನ ಆಪತಿತೆ ಅಪಿ ವಿಮುಖ ದೇಹಾದಿ ಆತ್ಮಭಾವ ಸುದೃಢ ಹೃದಯ ಗ್ರಂಥೀನಾಂ ಸರ್ವಸತ್ವ ಸುಹೃದಾತ್ಮಾನಾಂ ನಿರ್ವೈರಾಣಾಂ ಸಾಕ್ಷಾತ್ ಭಗವತಾ ನಿಮಿಷಾರಿ ವರಾಯುಧಾನೇನಾಪ್ರಮತ್ತೇನ ತೈಸ್ತೈರ್ಭಾವೈಃ ಪರಿರಕ್ಷ್ಯಮಾಣಾನಾಂ ತತ್ಪಾದಮೂಲಂ ಅಕುತಶ್ಚಿದ್ ಭಯಂ ಉಪಸೃತಾನಾಂ ಭಾಗವತ ಪರಮಹಂಸಾನಾಂ. ಆಕ್ಚುಲಿ ಈ ಶ್ಲೋಕದಲ್ಲಿ ಭರತ ಮಹಾರಾಜರ, ಜಡಭರತನ ದಿವ್ಯ ಗುಣಗಳನ್ನ ಹೊಗಳಿದ್ದಾರೆ, ಮತ್ತೆ ಅವರ ಶ್ರದ್ಧೆಯನ್ನು ಹೊಗಳಿದ್ದಾರೆ. ಓಕೆ, ಅಂತಿಮ ಶ್ಲೋಕ. ಹರೇ ಕೃಷ್ಣ. ಮಹೇಶ್. ಅನಂತರ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳಿದರು, ಓ ವಿಷ್ಣುದತ್ತ, ಶರೀರದಿಂದ ಆತ್ಮವು ಭಿನ್ನ ಎಂದು ಈಗಾಗಲೇ ಅರಿತಿರುವವರನ್ನು, ಅಜೇಯವಾದ ಹೃದಯ ಗ್ರಂಥಿಯಿಂದ ಮುಕ್ತರಾಗಿರುವವರನ್ನು, ಎಲ್ಲ ಜೀವಿಗಳ ಒಳಿತಿಗಾಗಿ ಕಲ್ಯಾಣ ಕಾರ್ಯಗಳಲ್ಲಿ ನಿರತರಾಗಿರುವವರನ್ನು ಮತ್ತು ಯಾರಿಗೂ ತೊಂದರೆ ಕೊಡಲು ಯೋಚಿಸದೇ ಇರುವವರನ್ನು, ಸುದರ್ಶನ ಚಕ್ರಧಾರಿಯಾದ ದೇವೋತ್ತಮ ಪರಮಪುರುಷನು ಸದಾ ರಕ್ಷಿಸುತ್ತಾನೆ. ಅವನು ಪರಮಕಾಲನಾಗಿ ವರ್ತಿಸಿ ದಾನವರನ್ನು ಕೊಂದು ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ. ಭಕ್ತನು ಸದಾ ಭಗವಂತನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯುತ್ತಾನೆ. ಆದ್ದರಿಂದಲೇ ಎಲ್ಲ ಸಮಯಗಳಲ್ಲೂ ತಮ್ಮ ತಲೆ ಹೋಗುವ ಭಯದ ಸನ್ನಿವೇಶದಲ್ಲೂ ಅವರು ಉದ್ವಿಗ್ನರಾಗದೆ ಉಳಿಯುತ್ತಾರೆ. ಅವರ ಪಾಲಿಗೆ ಇದೇನು ಅಂತಹ ಅದ್ಭುತವೇನಲ್ಲ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಜಡಭರತನ ಮಹಾಗುಣಗಳು ವರ್ಣನೆ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ಸದಾ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ, ಭಗವಂತ ಚಕ್ರಧಾರಿಯಾದ ಭಗವಂತ ಅವರ ರಕ್ಷಣೆ ಖಚಿತವಾಗೂ ಮಾಡ್ತಾನೆ. ಸೊ ದಿಸ್ ಇಸ್ ನಥಿಂಗ್ ಸರ್ಪ್ರೈಸಿಂಗ್ ಅಬೌಟ್ ದಿಸ್ ಅಂತ ಹೇಳ್ತಾರೆ. ಸೊ ಈ ಮುಂದಿನ ಅಧ್ಯಾಯದಲ್ಲಿ ಜಡಭರತ, ರಘುಗಣ ರಾಜ ಇವರ ಚರ್ಚೆ. ಆಕ್ಚುಲಿ ಈ ಡಕೈತರಿಂದ ತಪ್ಪಿಸಿಕೊಂಡ ಮೇಲೆ ಜಡಭರತ ಮತ್ತೆ ಎಳೆದಾಡ್ತಾ ಇದ್ದ. ಆಗ ರಘುಗಣ ರಾಜನ ಜೊತೆ ಭೇಟಿಯಾಗುತ್ತೆ. ಆಗ ರಘುಗಣ ರಾಜ ಅವರನ್ನು ತನ್ನ ಸೇವೆಯಲ್ಲಿ ನಿಯುಕ್ತಗೊಳಿಸ್ತಾನೆ. ಆಗ ಇನ್ನೊಂದು ಘಟನೆ ಆಗತ್ತೆ. ಸೊ ತುಂಬ ಅದ್ಭುತವಾದಂತಹ ಕಥೆ ಇದು. ಸೊ ಈ ಕಥೆ, ರಘುಗಣ ಮತ್ತೆ ಜಡಭರತನ ಕಥೆ ಸುಮಾರು 5 ಅಧ್ಯಾಯಗಳಿದೆ. ಚಾಪ್ಟರ್ 10, 11, 12, 13, 14, 14ನೇ ಅಧ್ಯಾಯದವರೆಗೂ ಇದು ಕಥೆ ಇದೆ. 14ನೇ ಅಧ್ಯಾಯ, 5 ಚಾಪ್ಟರ್ಸ್ ಡಿಸ್ಕಸಿಂಗ್ ದಿಸ್ ಪಾಸ್ಟ್ ಟೈಮ್. ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ 5 ಅಧ್ಯಾಯಗಳು ರಘುಗಣ ಮತ್ತೆ ಜಡಭರತನ ಸಂವಾದಕ್ಕೆ ಇಟ್ಟಿದ್ದಾರೆ. ಸೊ ಇದು ಎಷ್ಟು ಮುಖ್ಯವಾದ ಕತೆ. ಇಲ್ಲಿ ಜಾಸ್ತಿ ಏನಿಲ್ಲ, ಕತೆ ಸಣ್ಣದಿದೆ, ಅದರ ಸಂವಾದ, ಕಥೆಯಲ್ಲಿ ಕತೆ ಬರ್ತಾ ಹೋಗುತ್ತೆ. ವಿವರವಾದ ವರ್ಣನೆ ಇದೆ ಈ ಭೌತಿಕ ಜಗತ್ತಿನ ಬಗ್ಗೆ, ಈ ಭೌತಿಕ ಜಗತ್ತಿನ ಕಾಡಿನ ಬಗ್ಗೆ, ಫಾರೆಸ್ಟ್ ಆಫ್ ಮೆಟೀರಿಯಲ್ ಎನ್ವೈರನ್ಮೆಂಟ್, ಅದರ ಬಗ್ಗೆ ವರ್ಣನೆ ಇದೆ. ಲಾಟ್ ಆಫ್ ಎಲಿಗೋರಿಕಲ್ ಮೆಟಫಾರಿಕಲ್ ಸ್ಟೋರೀಸ್ ಕಮ್. ಸೊ ತುಂಬ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ತಿಳ್ಕೊಂಡ್ರೆ ಯು ವಿಲ್ ಎಂಜಾಯ್ ಇಟ್. ನಾನು ಈ ಒಂದು ಸೆಕ್ಷನ್ನ ಹಲವಾರು ಬಾರಿ ಓದಿದ್ದೀನಿ. ನಮ್ಮ ಭಕ್ತರ ಜೊತೆ, ನಮ್ಮ ಯುವಕರ ಜೊತೆ ಕೂಡ ಸುಮಾರು ಸಲ ಚರ್ಚೆ ಮಾಡಿದ್ದೀನಿ. ಸೊ ಪ್ರತಿ ಸಲ ಓದಿದಾಗ ಏನಿಷ್ಟು ಮತ್ತೆ ಮತ್ತೆ ಓದಬೇಕು ಅಂತ ಅನ್ಸುತ್ತೆ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೆಕ್ಷನ್. ಸೊ ಇದನ್ನ ನಾವು ಮುಂದಿನ ವಾರದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಒಂದು ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ಸ್ ಪ್ರಭು. ಹರೇ ಕೃಷ್ಣ ಪ್ರಭು, ಇದು
ಪ್ರಾಕ್ಟಿಕಲ್ ಆಗಿ ನಾವು ಹೇಗ್ ತಿಳ್ಕೊಬಹುದು ಪ್ರಭು? ಇವಾಗ ನೀವು ನಿಮ್ಮ ಕರ್ತವ್ಯ ಅಂದ್ರೆ ನಮ್ದು ಎಫರ್ಟ್ ಇರ್ಬೇಕು, ಎಲ್ಲ ದೇವ್ರ ಮೇಲೆ ಬಿಡಬಾರ್ದು ಅಂತ ಇರುತ್ತೆ. ಬಟ್ ಇಲ್ಲಿ ಜಡಭರತ ಫುಲ್ಲು ದೇವ್ರ ಮೇಲೆ ಬಿಟ್ಬಿಟ್ಟು ಸುಮ್ನೆ ಕುಳಿತಿರ್ತಾರೆ. ಸೊ ಹೇಗ್ ಅರ್ಥ ಮಾಡ್ಕೋಬೇಕು ಪ್ರಭು? ಇದು ಉನ್ನತವಾದಂತಹ ಲೆವೆಲ್, ಅತಿ ಉನ್ನತವಾದಂತಹ ಲೆವೆಲ್. ಅಂತಹ ಲೆವೆಲ್ ಅಲ್ಲಿ ನಾವಿಲ್ಲ ಅಂದ್ರೆ ನಮ್ಮ ರಕ್ಷಣೆಗೋಸ್ಕರ ಎಷ್ಟು ಪ್ರಯತ್ನ ಪಡ್ಬೇಕು ಅಷ್ಟು ಪಡ್ಬೇಕು. ಓಕೆ, ಸರಿ, ಅಟ್ಲೀಸ್ಟ್ ನಮ್ಮ ಮಟ್ಟಿಗೆ. ಯಾಕಂದ್ರೆ ನಾವು ಈ ಕಥೆಯನ್ನು ಓದಿ ನಾವು ಇವರ ನಕಲು ಮಾಡೋಕ್ಕಾಗಲ್ಲ. ವಿ ಕಾಂಟ್ ಇಮಿಟೇಟ್ ಜಡಭರತ. ಯಾಕಂದ್ರೆ ವೆರಿ ವೆರಿ ಹೈ ಕಾನ್ಷಿಯಸ್ನೆಸ್. ಅವರಿಗೆ ಜೀವಂತವಾಗಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ, ಸತ್ತರು ಏನು ವ್ಯತ್ಯಾಸ ಆಗೋದಿಲ್ಲ, ಅಂತಹ ಸ್ಥಿತಿ ಹೋಗಿದ್ದಾರೆ ಅವರು. ಮಾರವಿ ರಾಘವಿ ಜೋಯಿಚ್ಚೋತ್ತಮಾರ್, ಕೃಷ್ಣ ನೀನನ್ನ ಇಟ್ಕೊಂತೀಯಾ ಕೊಲ್ತೀಯಾ ನಿನ್ನಿಚ್ಛೆ, ಅಂತಹ ಲೆವೆಲ್ಗೆ ಹೋದವರು ಇವರು. ಸೊ ಅವರ ವ್ಯವಹಾರದ ನಕಲನ್ನು ನಾವು ಮಾಡೋಕ್ಕಾಗೋದಿಲ್ಲ. ಸೊ ಇನ್ಸ್ಪಿರೇಷನ್ ತಗೊಳ್ಳಿ. ಭಗವಂತನ ಮೇಲೆ ಶ್ರದ್ಧೆ ಇರಬೇಕು, ಭಗವಂತನ ಮೇಲೆ ವಿಶ್ವಾಸ ಇರಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ತಗೊಂಡು ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮ ಪ್ರಯತ್ನ ಇರಬೇಕು, ಬಟ್ ಡಿಪೆಂಡ್ ಆನ್ ಕೃಷ್ಣ. ಕೃಷ್ಣನ ನಿರ್ಭರವಾಗಿ ನಮ್ಮ ಎಷ್ಟು ಅಳಿಲು ಪ್ರಯಾಸ ಇದೆ ಅದು ಮಾಡ್ಬೇಕು ನಾವು. ಆಮೇಲೆ ಇನ್ನೊಂದು ಕ್ವಶನ್ ಪ್ರಭು, ಆಗ್ಲೇ ಸುಚಿನಾಮ್ ಶ್ರೀಮತಾಮ್ ಅಂದ್ವಲ್ಲ ಪ್ರಭು, ಸೊ ಅದಕ್ಕೆ ಇದು ನೇಹ ವಿಕ್ರಮನ್ ಆಶ್ವಸ್ತಿನೂ ಅಪ್ಲೈ ಆಗುತ್ತೆ ಪ್ರಭು ಆ ಸಿಚುಯೇಷನ್ಗೆ? ಹೌದು, ಯಾಕಂದ್ರೆ ಈ ಜನ್ಮದಲ್ಲಿ ಎಷ್ಟು ಭಕ್ತಿ ಮಾಡಿದ್ದೀವಿ ಅದು ಮುಂದಿನ ಜೀವನದಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ಜಡಭರತ ಅವ್ರಿಗೂ ಆಯ್ತು. ಹೌದು, ಹಿಂದಿನ ಜನ್ಮದಲ್ಲಿ ಎಷ್ಟು ಭಕ್ತಿ ಮಾಡಿದ್ದನೋ ಅದು ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಆಯ್ತು. ಅದು ಸ್ಥಗಿತವಾಗ್ಲಿಲ್ಲ, ಕಂಟಿನ್ಯೂ ಆಯ್ತು. ರೈಟ್, ಕ್ಷೀಣಿಸಲಿಲ್ಲ, ಸ್ಥಗಿತವಾಗ್ಲಿಲ್ಲ, ಇಟ್ ಕಂಟಿನ್ಯೂಡ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಎನಿ ಅದರ್ ಕ್ವಶನ್? ಮತ್ತೆ ಏನಾದ್ರು ಪ್ರಶ್ನೆಗಳಿದಾವ? ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ತುಂಬಾ ಸಿನ್ಸಿಯರ್ ಆಗಿ ಅಟೆಂಡ್ ಆಗ್ತಾ ಇದ್ದೀರಾ ಭಾಗವತಂ ಕ್ಲಾಸಸ್. ಸೊ ಇಲ್ಲಿವರೆಗೂ ಎಷ್ಟು ಅಧ್ಯಾಯಗಳು ಮುಗಿಸಿದೀವಿ ಗೊತ್ತಾ ನಿಮಗೆ? ಈಗ ನಾವು 102 ಅಧ್ಯಾಯಗಳನ್ನ ಚರ್ಚೆ ಮಾಡಿದ್ದೀವಿ. ಶ್ರೀಮದ್ ಭಾಗವತದಲ್ಲಿ 335 ಅಧ್ಯಾಯಗಳಿವೆ, 335. 335ರಲ್ಲಿ ನಾವು 102 ಅಧ್ಯಾಯಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಈಗ ಉಳಿದಿರೋದು 233 ಅಧ್ಯಾಯಗಳು ಇನ್ನು ಉಳಿದಿದೆ. ಸೊ ಇನ್ನೊಂದು 3-4 ವರ್ಷ ನಾವು ಓದ್ತಾ ಇರ್ಬೋದು, ಅಷ್ಟು ಕಂಟೆಂಟ್ ಇದೆ. ರೈಟ್, ಮರ್ತೋಗ್ತಾ ಇರುತ್ತಲ್ಲ ಪ್ರಭು, ಏನ್ ನೀವು ಫ್ರೀ ಟೈಮಲ್ಲಿ ಓದ್ತಾ ಇರಬೇಕು. ಒಳ್ಳೆ ಪ್ರಶ್ನೆ ಕೇಳಿದಾರೆ, ಮರ್ತೋಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಓಕೆ, ವೆಡ್ನೆಸ್ಡೇ ನಾವು ಕ್ಲಾಸ್ ಮಾಡ್ತಾ ಇದೀವಿ. ಮಂಗಳವಾರ, ಗುರುವಾರ, ಬುಧವಾರ ಬೇರೆ ದಿನ ನಿಮ್ದೇ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಅಥವಾ ಡೇ ಟೈಮಲ್ಲಿ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ ನೀವೆಲ್ಲ ಇದ್ದೀರಲ್ಲ, ನಿಮ್ಮೊಳಗೆ ನೀವು ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಪ್ರಭುಜಿ, ಸರಸ್ವತಿ ಮಾತಾಜಿ ಅಥವಾ ಎಕ್ಸೆಟ್ರಾ ಹೂವರ್ ಇಸ್ ದೇರ್ ಗ್ರೂಪಲ್ಲಿ. ಬೇಕಾದ್ರೆ ನೀವು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ಬೋದು. ನಮ್ಮ ಭಾಗವತ ಗ್ರೂಪಲ್ಲಿ ಪ್ರಭುಜಿ ಯಾರಾದರೂ ರೆಡಿ ಇದ್ದೀರಾ ಬರೋದಕ್ಕೆ, ಓದೋದಕ್ಕೆ ಅಂತ ಮಧ್ಯಾಹ್ನ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಮಧ್ಯಾಹ್ನ ಫ್ರೀ ಇರ್ತೀರಲ್ಲ, ಬಿಕಾಸ್ ಯಾರು ಕೆಲ್ಸಕ್ಕೆ ಹೋಗೋದಿಲ್ಲ ಅವ್ರು ಫ್ರೀ ಇರ್ಬೋದು. ಸೊ ಕೆಲ್ಸಕ್ಕೆ ಹೋಗೋರು ಬೇಕಿದ್ರೆ